Yes, once again, happy evening to all of you, and I would like to welcome you people for the second day of our spoken English course. In the first day, ನಾವು ಕೋರ್ಸ್ ಬಗ್ಗೆ ಒಂಚೂರು ಬೇಸಿಕ್ ರೂಲ್ಸ್ಗಳನ್ನ ಕಲಿತಾ ಇದ್ವಿ. ಸೊ ಯಾವ ರೀತಿಯಾಗಿ ನಾವು ಒಬ್ಬ ಆರ್ಡಿನರಿ ಪರ್ಸನ್ ಇಂದ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಲಿಕ್ಕೆ ಯಾವ ರೀತಿ ಕೆಲವೊಂದಿಷ್ಟು ಬೇಸಿಕ್ ರೂಲ್ಸ್ಗಳನ್ನ ನಾವು ಹೊಂದಬೇಕಂತ ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೆ. ವೆಲ್, just that as usual, just I would like to remind you people, this is the life-changing webinar. That's what only. There should not be any kind of disturbance or distractions from your side. ಆದ್ರಿಂದ ನಿಮ್ಮ ಫೋನ್ ನೋಟಿಫಿಕೇಶನ್ ಮತ್ತು ಅಂದ್ರೆ ನಿಮ್ಮ ವಾಟ್ಸಪ್ ನೋಟಿಫಿಕೇಶನ್ ಅಥವಾ ಫೇಸ್ಬುಕ್ ನೋಟಿಫಿಕೇಶನ್ ಆಫ್ ಮಾಡಿ ಇಟ್ಕೊಂಡು ಕೂತ್ಕೊಳ್ಳಿ. ಅಂಡ್ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮುಂಚೆನೆ ಹೇಳ್ಬಿಡಿ ನಾನು ಈ ತರ ಕ್ಲಾಸಸ್ ಅನ್ನು ಅಟೆಂಡ್ ಮಾಡ್ತಾ ಇದ್ದೀನಿ ಅಂತಂದು. ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಟ್ರಾಕ್ಷನ್ಸ್ ಫ್ರಮ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ. And I hope that you have got pen and notebook in your hand, and as well as suppose if you have any questions you may ask at the end of the session. Well, okay, so hagadre ನಾವು ಲಾಸ್ಟ್ ಸೆಷನ್ ಅಲ್ಲಿ ಏನನ್ನ ನೋಡಿದ್ವಿ ಅಂತ ಜಸ್ಟ್ ನಾನು ರಿಕ್ಯಾಪ್ ಮಾಡ್ತೀನಿ ನಿಮಗೆ. ಯಾವುದೇ ಕ್ಲಾಸ್ ಇದ್ರೂ ಕರೆಕ್ಟ್ ಟೈಮ್ಗೆ ನಾವು ಅಟೆಂಡ್ ಆಗಬೇಕು. ಅಂಡ್ ದೆನ್ ನಾವು ಹಾನೆಸ್ಟಿ ಮತ್ತು ಇಂಟಿಗ್ರಿಟಿ ಬಗ್ಗೆ ನಾವು ಒಂಚೂರು ತಿಳ್ಕೊಂಡಿದ್ವಿ. ಅಂಡ್ ದೆನ್ we came to know that our mind should be open to learn the new things, and then we should not have any kind of a shyness. ನಾವು ಕಲಿತಾ ಇರಬೇಕಾದ್ರೆ ಯಾವುದೇ ರೀತಿಯಾದಂಥ ನಾಚಿಕೆ ಸ್ವಭಾವವನ್ನು ಹೊಂದಿರಬಾರ್ದು. ಆ್ಯಂಡ್ ದೆನ್ ವಿ ನೀಡ್ ಟು ಬಿ ಪಾಸಿಟಿವ್. ಲೈಫಲ್ಲಿ ನಿಮಗೆ ಸಕ್ಸಸ್ ಬರಬೇಕು ಅಂತಂದ್ರೆ ನೀವು ಪಾಸಿಟಿವ್ ಆಗಿರ್ಬೇಕು ಅಂತ ಅನ್ನೋದನ್ನ ನೀವು ನೋಡಿದ್ರಿ. ಆ್ಯಂಡ್ ದೆನ್ ಹ್ಯಾವ್ ಫೇತ್ ಆ್ಯಂಡ್ ಪೇಷನ್ಸ್ ಬಗ್ಗೆ ನಾವು ಕಲ್ತ್ವಿ. ಸೊ ದೆನ್ ಹ್ಯಾವ್ ಎಂಥೂಸಿಯಾಸಮ್, ಅಂದರೆ ನಮಗೆ ಜೀವನದಲ್ಲಿ ಯಾವತ್ತೂ ಸಕ್ಸಸ್ ಸಿಗ್ಬೇಕಂತಂದ್ರೆ ನಮಗೆ ಎಂಥೂಸಿಯಾಸಮ್ ಇರಬೇಕು, ಅಂದ್ರೆ ಉತ್ಸಾಹ ಇರಬೇಕು ಅಂತ ಅನ್ನೋದು ನಾನು ನಿಮಗೆ ಹೇಳಿದ್ದೆ. ವಂಡರ್ಫುಲ್. ಓಕೆ ಫ್ರೆಂಡ್ಸ್, ಸೊ ಈಗ ಎಂಥೂಸಿಯಾಸಮ್, ಉತ್ಸಾಹ ಅಂತನೂ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಲ್ ಆಫ್ ಯು ನೋ ಮಹಾತ್ಮ ಗಾಂಧೀಜಿ? ಎಸ್ ಆರ್ ನೋ? ಎಸ್, ಇಫ್ ಐ ಥಿಂಕ್ ಯು ಮೈಟ್ ಹ್ಯಾವ್ ನೋನ್. ನಿಮ್ಗೆಲ್ಲರಿಗೂ ಗೊತ್ತಿದ್ದೇ ಇರುತ್ತೆ, ಬಿಕಾಸ್ ಈಸ್ ಫಾದರ್ ಆಫ್ ಅವರ್ ನೇಷನ್, ಮಹಾತ್ಮ ಗಾಂಧೀಜಿ. ಆಕ್ಚುಲಿ ಮಹಾತ್ಮ ಗಾಂಧೀಜಿ ದ್ಯಾಟ್ ಅವ್ರಿಗೆ ಎಷ್ಟೊಂದು ತುಂಬಾ ಉತ್ಸಾಹದಿಂದ ಇರ್ತಾ ಇದ್ರು ಅವ್ರು ಯಾವಾಗಲೂ. ಒಂದ್ಸತಿ ಏನಾಗುತ್ತೆ ಅಂತಂತಂದ್ರೆ ಅಟ್ ದ ಏಜ್ ಆಫ್ 61 ಅವ್ರಿಗೆ ಆಕ್ಚುಲಿ ಒಬ್ಬ ಬ್ರಿಟಿಷ್ ಪತ್ರಕರ್ತ ಬಂದ್ಬಿಟ್ಟು ಅವ್ರಿಗೆ ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಹೇಳ್ತಾನೆ, ಕಂಗ್ರಾಚುಲೇಷನ್ ಮಿಸ್ಟರ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಯು ಹ್ಯಾವ್ ಬಿಕಮ್ 61 year old man ಅಂತಂದು. ಆದ್ರೆ ಮಹಾತ್ಮ ಗಾಂಧೀಜಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಹೇ, ಐ ಹ್ಯಾವ್ ನಾಟ್ ಬಿಕಮ್ ಅ 61 year old man, ಐ ಹ್ಯಾವ್ ಬಿಕಮ್ 61 year young man ಅಂತಂದು ಕರೀತಾರೆ ಅವರು. ಅಂದ್ರೆ ಆ ರೀತಿ ಹೇಳ್ತಾರೆ. ಅಂದ್ರೆ ನಾನು 61 ವರ್ಷದ ಮುದುಕ ಅಲ್ಲ, 61 ವರ್ಷದ ಯುವಕ ಅಂತಂತಂದ್ರು ಅವರು. ಅಂದ್ರೆ ನೋಡಿ, ಅಷ್ಟೊಂದು ಉತ್ಸಾಹ ಅವರಲ್ಲಿತ್ತು. ಆಕ್ಚುಲಿ ಅವರು ದಂಡಿಯಾತ್ರೆ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಆಲ್ಮೋಸ್ಟ್ ಒಂದು 16 year ಏಜ್ ಇತ್ತು ಅವ್ರಿಗೆ. 60ನೇ ವಯಸ್ಸಿನಲ್ಲಿ ಸಹ ಗಾಂಧೀಜಿ ಕೈಲಿ ಕೋಲ್ ಹಿಡ್ಕೊಂಡ್ಬಿಟ್ಟು ನಡೀತಾ ಇರ್ಬೇಕಾದ್ರೆ ಅವ್ರ ಹಿಂದೆ ನೂರಾರು ಜನ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರಲ್ವಾ. ಇವರು ಎಷ್ಟು ಸ್ಪೀಡ್ ಹೋಗ್ತಾ ಇದ್ರು, ಅವರ ಸ್ಪೀಡ್ಗೆ ಮ್ಯಾಚ್ ಆಗ್ಲಿಕ್ಕೆ ಉಳಿದವರಿಂದ ಆಗ್ತಾ ಇರ್ಲಿಲ್ಲ. ಯಾಕೆ ಗೊತ್ತಾ? ಬಿಕಾಸ್ ಆಫ್ ಎಂಥೂಸಿಯಾಸಮ್. ವೆಲ್ ಫ್ರೆಂಡ್ಸ್, ಹಾಗೇನೆ ನಮಗೂ ನಮ್ಮ ಲೈಫಲ್ಲಿ ಸಕ್ಸಸ್ ಅನ್ನ ಗಳಿಸ್ಬೇಕು ಅಂತಂದ್ರೆ ವಿ ಶುಡ್ ಹ್ಯಾವ್ ಆಲ್ವೇಸ್ ವಾಟ್? ಎಂಥೂಸಿಯಾಸಮ್. ನಮ್ಮಲ್ಲಿ ಉತ್ಸಾಹ ಇರಲೇಬೇಕು. ಅಂಡ್ ದೆನ್ ನಾನು ನಿಮಗೆ ಹೇಳಿದ್ದೀನಿ ಏನಂತಂದ್ರೆ, ಯಾವುದೇ ಒಂದು ವಿಷಯವನ್ನು ಕಲಿತಾ ಇರಬೇಕಾದ್ರೆ ನಮ್ಮ ಮೈಂಡ್ ಅಲ್ಲಿ ವಿಷಯಗಳು ಒಳಗಡೆ ಹೋಗ್ಬೇಕಂತಂದ್ರೆ ನಾವು ನಮ್ಮ ಮನಸ್ಸನ್ನ ಓಪನ್ ಮಾಡಿ ಇಟ್ಕೊಂಡು ಕೂತ್ಕೋಬೇಕು ಅಂತಂದು ಹೇಳಿದ್ದೀನಿ ನಾನು ನಿಮ್ಗೆ. ಎಸ್ ಆರ್ ನೋ? ಅಂದ್ರೆ ಮನಸ್ಸನ್ನು ಓಪನ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ನಾವು ಉತ್ಸಾಹದಿಂದ ಇದ್ದಾಗ, ನಾವು ಎಂಥೂಸಿಯಾಸಮ್ ನಿಂದ ಇದ್ದಾಗ ನಮಗೆ ಹೆಚ್ಚಿನ ವಿಷಯಗಳನ್ನ ಕಲೀಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇದೆ. ವೆಲ್, ಸೊ ಅದರಿಂದ ಉತ್ಸಾಹನ ಹೊಂದಿರ್ಬೇಕಂತ ಹೇಳಿದ್ದೆ. ಸೊ ದೆನ್ ವೈ ಕುಡಂಟ್ ಲರ್ನ್ ಎಫೆಕ್ಟಿವ್ ಸ್ಪೋಕನ್ ಇಂಗ್ಲಿಷ್? ಅಂದ್ರೆ ನಿಮಗೆ ಯಾಕೆ ಇಲ್ಲಿ ತನಕ ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲಿಲಿಕ್ಕೆ ಆಗಿಲ್ಲ ಅನ್ನೋದನ್ನ ನಾನು ನಿಮಗೆ ಕ್ವಶನ್ಸ್ ಕೇಳಿದ್ದೆ. ವೆಲ್, ಯು ಗೇವ್ ಮಿ ಸಮ್ ರೀಸನ್ಸ್. ನೀವು ಕೆಲವೊಂದಿಷ್ಟು ರೀಸನ್ಸ್ಗಳನ್ನ ಕೊಟ್ರಿ. ಸರ್, ನಮಗೆ ಕರೆಕ್ಟಾಗಿ ನಿಮ್ಮ ರೀಸನ್ಸ್ಗಳಲ್ಲಿ ಕೆಲವೊಂದಿಷ್ಟು ಯಾವ ರೀತಿ ಇದ್ದು? ಸರ್, ನಾವು ಕನ್ನಡ ಮೀಡಿಯಂನಿಂದ ಬಂದಿದ್ದೀವಿ. ಆ್ಯಂಡ್ ದೆನ್ ಕೆಲವೊಬ್ರು ಅಂದರು ನಾವು ಗ್ರಾಮೀಣ ಭಾಗದಿಂದ ಇದ್ದೀವಿ. ಆ್ಯಂಡ್ ದೆನ್ ಕೆಲವೊಬ್ರು ಅಂದರು ಸರ್, ನಮ್ಮ ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ನಮಗೆ ಕರೆಕ್ಟಾಗಿ ಕ್ಲಾಸನ್ನು ಅಟೆಂಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತಂತಂದು ಹೇಳಿದ್ರಿ. ಅಂದರೆ ಟೀಚರ್ಸು ನಮಗೆ ಕರೆಕ್ಟಾಗಿ ಕಲಿಸದೇ ಇರೋದ್ರಿಂದ ಅಥವಾ ಏನೇನೋ ರೀಸನ್ಸ್ಗಳನ್ನ ನೀವು ಹೇಳಿದ್ರಿ. ಬಟ್ ನಾನು ನಿಮ್ಗೆ ಹೇಳಿದೆ ಮೈ ಡಿಯರ್ ಫ್ರೆಂಡ್ಸ್, ಇದು ಯಾವುದೇ ರೀಸನ್ಸ್ಗಳು ಅಲ್ಲ. ದ ಮೇನ್ ರೀಸನ್ ಇಸ್ ವಾಟ್? ದ ಮೇನ್ ರೀಸನ್ ಈಸ್ ಯುವರ್ ಮೈಂಡ್ ಸೆಟ್ ಅಂತಂದು ಹೇಳಿದ್ದೆ ನಾನು ನಿಮಗೆ, ಅಲ್ವಾ?
ನಮ್ಮ ಮೈಂಡ್ ಸೆಟ್ ಅನ್ನು ನಾವು ಕರೆಕ್ಟ್ ಆಗಿ ನಾವು ಸೆಟ್ ಮಾಡ್ಕೊಂಡ್ಬಿಟ್ರೆ ನಾವು ಯಾವುದೇ ಒಂದು ವಿಷಯಗಳನ್ನ ಈಸಿಯಾಗಿ ಕಲ್ತ್ಕೋಬಹುದು. ಬಿಕಾಸ್ ಎವ್ರಿಥಿಂಗ್ ಈಸ್ ಡಿಪೆಂಡಿಂಗ್ ಅಪಾನ್ ಯುವರ್ ಮೈಂಡ್. ಹೌ ಡು ಯು ಥಿಂಕ್ ಇಟ್ ಡಿಟರ್ಮೈನ್ಸ್ ಯುವರ್ ಸಕ್ಸಸ್ ಆರ್ ಫೇಲ್ಯೂರ್. ಎಸ್, ನೀವು ಯಾವ ರೀತಿ ಯೋಚನೆ ಮಾಡ್ತೀರಿ ಅದ್ರ ಮೇಲೆ ಅದು ಡಿಪೆಂಡ್ ಇರುತ್ತೆ. ಯು ನೋ ದ್ಯಾಟ್ ಅವರ್ ಮೈಂಡ್ ಇಟ್ ಆಪರೇಟ್ಸ್ ಥ್ರೂ ಅವರ್ ಥಾಟ್ಸ್. ನಮ್ಮ ಮೈಂಡು ಅದು ನಮ್ಮ ಯೋಚನೆಗಳ ಮುಖಾಂತರ ವರ್ಕ್ ಆಗುತ್ತೆ. ಅದು ಯೋಚನೆಗಳ ಮುಖಾಂತರ. ವೆಲ್, ಜಸ್ಟ್ ಗಿವ್ ಮಿ ಅ ಸೆಕೆಂಡ್ ಹಿಯರ್. ವೆಲ್, ಯೋಚನೆಗಳ ಮುಖಾಂತರ. ಸೊ ಹೌ ವಿ ಈಟ್ ಅ ಫುಡ್ ಟು ಅವರ್ ಬಾಡಿ, ಇನ್ ದ ಸೇಮ್ ವೇ ಅವರ್ ಮೈಂಡ್ ಅದು ಯೋಚನೆಗಳು ನಾವು ಯಾವ ರೀತಿಯಾಗಿ ನಾವು ಮಾಡ್ತೀವಿ ಅದರ ಆಧಾರದ ಮೇಲೆ ಅದು ನಮಗೆ ಸಕ್ಸಸ್ ಅಂದ್ಕೊಳ್ಳಿಕ್ಕೆ ಅಥವಾ ಫೇಲ್ಯೂರ್ ಕಡೆಗೆ ಒಯ್ಲಿಕ್ಕೆ ನಮ್ಮನ್ನ ರೆಡಿ ಮಾಡುತ್ತೆ ನಮ್ಮ ಮೈಂಡ್. ವೆಲ್, ಸೊ ವಿ ಆರ್ ನಾಟ್ ಅವರ್ ಬಾಡಿ, ವಿ ಆರ್ ಅವರ್ ಮೈಂಡ್ ಅಂತಂದು ಹೇಳ್ತಾರೆ ಕೆಲವೊಬ್ರು. ಅಂದ್ರೆ ನಮ್ಮ ಮನಸ್ಸು ಯಾವ ರೀತಿಯಾಗಿರುತ್ತೆ ನೋಡ್ರಿ, ಅದೇ ಮುಖ್ಯ ಆಗಿರುತ್ತೆ ಅಲ್ವಾ. ಸೊ ಯು ಆರ್ ವಾಟ್ ಯು ಥಿಂಕ್ ಅಂತಂದು ಹೇಳ್ತಾರೆ. ನೀವು ಏನು ಯೋಚನೆ ಮಾಡ್ತೀರೋ ಅದೇ ಆಗ್ತೀರಿ. ಗೌತಮ್ ಬುದ್ಧನು ಅದೇ ರೀತಿಯಾಗಿ ಹೇಳಿದ, ವಾಟ್ ಯು ಹ್ಯಾವ್ ಬಿಕಮ್ ವಾಟ್ ಯು ಹ್ಯಾವ್ ಥಾಟ್ ಅಂತಂದು. ಅಂದ್ರೆ ನಾವು ಇಲ್ಲಿ ತನಕ ಏನು ಯೋಚನೆಗಳನ್ನ ಮಾಡಿದ್ದೀವಿ ಅದರ ಆಧಾರದ ಮೇಲೆ ಇವತ್ತಿನ ನಮ್ಮ ಒಂದು ಈಗ ನಾವು ಯಾವ ಒಂದು ಸ್ಟೇಟಸ್ ಅಲ್ಲಿ ಇರ್ಬೋದು, ಯಾವ ಒಂದು ಲೆವೆಲ್ ಇರ್ಬೋದು, ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿ ತನಕ ನಾವು ಏನು ಯೋಚನೆ ಮಾಡ್ತಾ ಬಂದಿದ್ದೀವಿ ಅದರ ಆಧಾರದ ಮೇಲೆ ಇವತ್ತಿನ ಸಕ್ಸಸ್ ನಮಗೆ ಸಿಕ್ಕಿದೆ. ವೆಲ್ ಫ್ರೆಂಡ್ಸ್, ಈಗ ನಾಳೆಯಿಂದ ನಮಗೆ ಬೆಟರ್ ರಿಸಲ್ಟ್ ಸಿಗಬೇಕು, ನಾವು ಚೇಂಜ್ ಆಗಬೇಕು, ನಮ್ಮ ಲೈಫಲ್ಲಿ ಬದಲಾವಣೆ ಬರಬೇಕು ಅಂತಂತಂದ್ರೆ ಸೊ ನಮ್ಮ ಥಿಂಕಿಂಗ್ ಪ್ಯಾಟರ್ನ್ ನಾವು ಚೇಂಜ್ ಮಾಡ್ಕೋಬೇಕು. ಸೊ ಅಂದ್ರೆ ನಮ್ಮ ಯೋಚನೆಗಳನ್ನ ನಾವು ಚೇಂಜ್ ಮಾಡ್ಕೋಬೇಕು. ಸೊ ಯಾವ ರೀತಿ ಯೋಚನೆಗಳನ್ನ ಹಾಕೋಬೇಕು? ಸೊ ನೋಡಿ, ಥಾಟ್ generates the feelings, okay, and feelings generates the actions, and actions generates the result, and then results generates the habit, and habits generates the attitude, and attitude generates your character, and character makes your life either successful or failure. ಅಂದ್ರೆ ಕ್ಯಾರೆಕ್ಟರ್ ನಿಂದ ನಮಗೆ ಡೆಸ್ಟಿನಿ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಆ ರೀತಿಯಾದಂಥ ಭಾವನೆಗಳು ಅಂದ್ರೆ ಫೀಲಿಂಗ್ಸ್ಗಳು ಉತ್ಪತ್ತಿ ಆಗ್ತವೆ. ಆ ಫೀಲಿಂಗ್ಸ್ಗಳಿಂದ ನಮ್ಮ ಆಕ್ಷನ್ಸು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಯಾವ ರೀತಿಯಾದಂಥ ಆಕ್ಷನ್ಸ್ಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಅದರ ಆಧಾರ ಮೇಲೆ ನಮಗೆ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿಯಾದಂಥ ರಿಸಲ್ಟು ನಮಗೆ ಬರ್ತಾ ಹೋಗುತ್ತೋ ಅದರ ಆಧಾರದ ಮೇಲೆ ನಮಗೆ ಹ್ಯಾಬಿಟ್ ಉತ್ಪತ್ತಿ ಆಗುತ್ತೆ. ಯಾವ ರೀತಿಯಾದಂಥ ಹ್ಯಾಬಿಟ್ ನಮ್ಮಲ್ಲಿ ನಾವು ಉತ್ಪತ್ತಿ ಮಾಡ್ಕೊಳ್ತೀವೋ ಅದರ ಆಧಾರದ ಮೇಲೆ ವೆರಿ ಇಂಪಾರ್ಟೆಂಟ್ ನಮ್ಮ ಅಟಿಟ್ಯೂಡ್ ನಿರ್ಮಾಣ ಆಗುತ್ತೆ. ಅಂಡ್ ಅಟಿಟ್ಯೂಡ್ ಅಂದ್ರೆ ನಮ್ಮ ವರ್ತನೆ, ನಮ್ಮ ಬಿಹೇವಿಯರ್ ನಿರ್ಮಾಣ ಆಗುತ್ತೆ. ನಮ್ಮ ಬಿಹೇವಿಯರ್ನಿಂದ ನಮ್ಮ ಕ್ಯಾರೆಕ್ಟರ್ ನಿರ್ಮಾಣ ಆಗುತ್ತೆ. ಅಂಡ್ ದೆನ್ ಕ್ಯಾರೆಕ್ಟರ್ನಿಂದ ಮೈ ಡಿಯರ್ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಭವಿಷ್ಯ ನಿರ್ಮಾಣ ಆಗೋದು. ಅಂದ್ರೆ ಎವ್ರಿಥಿಂಗ್ ದ ಮೇನ್ ಪಾಯಿಂಟ್ ಈಸ್ ವೇರ್ ದ ರೂಟ್ ಈಸ್ ಥಾಟ್. ಮೇನ್ ಮುಖ್ಯವಾಗಿ ಬೇರು ಸ್ಟ್ರಾಂಗ್ ಇದ್ರೆ ಗಿಡ ಪೂರ್ತಿಯಾಗಿ ಏನಾಗುತ್ತೆ, ಅದು ಫುಲ್ ಸ್ಟ್ರಾಂಗ್ ಇರುತ್ತೆ ಅಲ್ವಾ ಮೇಲ್ಗಡೆ. ಈಗ ಬೇರು ಸ್ಟ್ರಾಂಗ್ ಇಲ್ಲದೆ ಇದ್ರೆ ಮೇಲ್ಗಡೆ ಗಿಡ ಸ್ಟ್ರಾಂಗ್ ಆಗಿ ನಿಲ್ಲಿಕ್ಕಾಗತ್ತಾ? ಆಗಲ್ಲ. ಹಾಗೇನೆ ನಮ್ಮ ಲೈಫಲ್ಲಿ ನೋಡಿ, ನಾವು ಒಳಗಡೆಯಿಂದ ನಮ್ಮ ಮೈಂಡ್ ಅನ್ನ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಮ್ಮ ಮೈಂಡ್ ಸೆಟ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕು. ಈಗ ನೋಡಿ, ನೀವು ಇಂಗ್ಲಿಷ್ ಈಸ್ ಡಿಫಿಕಲ್ಟ್ ಅಂತಂತ ನೀವು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಇಂಗ್ಲಿಷ್ ಈಸ್ ಡಿಫಿಕಲ್ಟ್, ಇಂಗ್ಲಿಷ್ ಈಸ್ ಟಫ್ ಸಬ್ಜೆಕ್ಟ್, ಇಂಗ್ಲಿಷ್ ಈಸ್ ನಾಟ್ ಮೈ ಕಪ್ ಆಫ್ ಟೀ, ಈ ರೀತಿ ನೀವು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂತಂದ್ರೆ ಅಲ್ಲಿ ಏನಾಗುತ್ತೆ, ನಿಮ್ಮ ಫೀಲಿಂಗ್ಸ್ಗಳು ಅದೇ ತರ ಉತ್ಪತ್ತಿ ಆಗ್ತಾ ಹೋಗ್ತವೆ. ಅವಾಗ ನೀವು ಇಂಗ್ಲಿಷ್ ಮೇಲೆ ಇಂಟ್ರೆಸ್ಟ್ ತೋರಿಸಲ್ಲ. ಅವಾಗ ನಿಮ್ಮ ಆಕ್ಷನ್ಸ್ ಏನಾಗುತ್ತೆ, ಆ ಇಂಗ್ಲಿಷ್ ನೋಡಿದ ತಕ್ಷಣ ಇಂಗ್ಲಿಷ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸದೇ ಇರುವಂತ ಆಕ್ಷನ್ಸ್ ಬರುತ್ತೆ. ಆ ಆಕ್ಷನ್ ನಿಂದ ಏನಾಗ್ತಾ ಹೋಗುತ್ತೆ, ಸೊ ಅದರಿಂದ ಆ ಕ್ರಿಯೆ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಮಗೆ ಸೇಮ್ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದೇ ನಮಗೆ ಹ್ಯಾಬಿಟ್ ಆಗ್ಬಿಡುತ್ತೆ. ಏನನ್ನೋದು, ಎಸ್ ಇಂಗ್ಲಿಷ್ ಈಸ್ ನಾಟ್ ಈಸಿ, ಇಂಗ್ಲಿಷ್ ಈಸ್ ನಾಟ್ ಈಸಿ, ಇಂಗ್ಲಿಷ್ ಈಸ್ ನಾಟ್ ಈಸಿ, ಇಂಗ್ಲಿಷ್ ಈಸ್ ಡಿಫಿಕಲ್ಟ್, ಐ ಕಾಂಟ್ ಸ್ಪೀಕ್ ಇಂಗ್ಲಿಷ್ ಇದೆ ಅಂತ ಬಂದ್ವಿ. ಅದರಿಂದ ನಮ್ಮ ಅಟಿಟ್ಯೂಡ್ ಏನಾಗ್ಬಿಡ್ತು ಅಂತಂತಂದ್ರೆ, ವೆನ್ ಎವರ್ ವಿ ಗೆಟ್ ಅ ಚಾನ್ಸ್ ಟು ಸ್ಪೀಕ್ ಇಂಗ್ಲಿಷ್ ವಿ ಟ್ರೈ ಟು ಅವಾಯ್ಡ್ ಇಟ್. ಎಸ್ ಆರ್ ನೋ? ನಾವು ಯಾವಾಗ ನಮಗೆ ಇಂಗ್ಲಿಷ್ ಮಾತಾಡಲಿಕ್ಕೆ ಚಾನ್ಸ್ ಸಿಕ್ಕಾಗ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ದೆನ್ ಯಾರಾದರೂ ಇಂಗ್ಲಿಷ್ ಮಾತಾಡ್ತಾ ಇದ್ರೆ ಅವರಿಂದ ನಾವು ಒಂಚೂರು ದೂರ ಆಗ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ನೋಡಿ, ಅಲ್ಲಿ ನಮ್ಮ ಬಿಹೇವಿಯರ್ ಪ್ಯಾಟರ್ನ್ ಅನ್ನೋದು ನಮ್ಮಿಂದ ಆಗಲ್ಲ ಅಂತಂದಾಗ, ನಮಗದು ಡಿಫಿಕಲ್ಟ್ ಅಂತಂದಾಗ ಅದೇ ರೀತಿಯಾದಂಥ ಒಂದು
ಅಂದರೆ ಸೀರಿಯಲ್ ಆಗಿ ನಾವು ಆ ರೀತಿಯಾಗಿ ಬಿಹೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅವಾಗ ಏನಾಗ್ಬಿಡುತ್ತೆ, ಅಂತಿಮವಾಗಿ ಇಂಗ್ಲಿಷ್ ಹ್ಯಾಸ್ ಬಿಕಮ್ ಡಿಫಿಕಲ್ಟ್ ಟು ಅಸ್. ಎಸ್ ಆರ್ ನೋ? ಈಗ ನಮಗೆಲ್ಲರಿಗೂ ಡಿಫಿಕಲ್ಟ್ ಆಗಿರೋದಕ್ಕೆ ಮುಖ್ಯ ಕಾರಣ ಏನಂತಂತಂದ್ರೆ ನಾವು ಇಲ್ಲಿ ತನಕ ನಾವು ಮಾಡ್ತಾ ಇರುವಂಥ ಈ ಯೋಚನೆಗಳು. ಸೊ ನೌ ಆನ್ವರ್ಡ್ಸ್ ಯು ಹ್ಯಾವ್ ಗಾಟ್ ಅ ಟೂ ಚಾಯ್ಸ್. ಐದರ್ you linger on your problem, okay? Otherwise you can come out from there and then be the part of solution. Where you want to be? Do you want to be the part of problem or do you want to be the part of solution? ಈಗ ನೀವು ಪ್ರಾಬ್ಲಮ್ ಕಡೆಗೆ ಇರ್ತೀರೋ ಆ್ಯಂಡ್ ಸೊಲ್ಯೂಷನ್ಸ್ ಕಡೆಗೆ ಇರ್ತೀರೋ, ದ ಚಾಯ್ಸ್ ಇಸ್ ಇನ್ ಯುವರ್ ಹ್ಯಾಂಡ್. ಯು ಹ್ಯಾವ್ ಮೇಡ್ ಅ ಚಾಯ್ಸ್ ಆಫ್ ಎಸ್ ಐ ನೀಡ್ ಟು ಬಿ ದ ಪಾರ್ಟ್ ಆಫ್ ಸೊಲ್ಯೂಷನ್. ನಾನು ಸೊಲ್ಯೂಷನ್ಸ್ ಕಡೆಗೆ ಇರಬೇಕು ಅಂತಂದ್ಬಿಟ್ಟು ಈಗ ಈ ಒಂದು ಕ್ಲಾಸಿಗೆ ಬಂದಿದ್ದೀರಿ. ಎಸ್, ಈ ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಿ. ವೆಲ್, ಐ ಆಮ್ ಗೋಯಿಂಗ್ ಟು ಪ್ರಾಮಿಸ್ ಯು ಗೈಸ್ that definitely I can make you people to speak English fluently, okay? So within a 3 months, but only thing is that you need to change your mindset. ನಿಮ್ಮ ಮೈಂಡ್ಸೆಟ್ ಅನ್ನು ನೀವು ಏನು ಮಾಡ್ಕೋಬೇಕಾಗತ್ತೆ, ಅಲ್ಲಿ ಚೇಂಜ್ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ನಾವು ಅದಾದಮೇಲೆ ನಾನು ನಿಮಗೆ ಹೇಳಿದ್ದೆ, ಸೊ ಏನು ಗೊತ್ತಾ, ನಾವು ಇಂಗ್ಲೀಷ್ ಟಫ್, ಇಂಗ್ಲೀಷ್ ಡಿಫಿಕಲ್ಟು ಅಂತಂತಂದು ನಾವು ಅಂತ ಹೋದ್ವಿ ಅಂತಂದರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಾಗ್ಬಿಡುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಅಂಡರ್ ಕಾನ್ಫಿಡೆಂಟ್ ನೇಚರ್ ಬರುತ್ತೆ. ಈ ಅಂಡರ್ ಕಾನ್ಫಿಡೆಂಟ್ ನೇಚರ್ನಿಂದ ನಮಗೆ ಯಾವ ರೀತಿ ರಿಸಲ್ಟ್ಗಳು ಬರ್ತವೆ? ಸೊ ವಿ ಮೇ ಗೆಟ್ ಅ ಪುವರ್ ಜಾಬ್ಸ್, ವಿ ಡೋಂಟ್ ಗೆಟ್ ಮೋರ್ ಆಪರ್ಚುನಿಟೀಸ್ ಟು ಗೆಟ್ ಸಕ್ಸಸ್. ಅದರ್ವೈಸ್ that we are not going to get a promotion. And then suppose if you are doing any kind of a business, ಅಲ್ಲಿ ಸ್ಟ್ಯಾಗ್ನೆನ್ಸಿ ಶುರುವಾಗುತ್ತೆ. ಸ್ಟ್ಯಾಗ್ನೆನ್ಸಿ ಅಂತಂದ್ರೆ ಏನು ಗೊತ್ತಾ, ನಿಂತ ನೀರಾಗ್ಬಿಡುತ್ತೆ. ಬಿಸ್ನೆಸ್ ಏನಂತಂದ್ರೆ ಗ್ರೋತ್ ಆಗಲ್ಲ, ಓಕೆ? ನಿಂತಲ್ಲೇ ನಿಲ್ಲೋದು. ಸ್ಟ್ಯಾಗ್ನೆನ್ಸಿ ಅಂತಂತಂದ್ರೆ ನಿಂತಲ್ಲೇ ನಿಲ್ಲೋದಕ್ಕೆ ಸ್ಟ್ಯಾಗ್ನೆನ್ಸಿ ಅಂತಂದು ಕರೀತಾರೆ ನೋಡಿ. ಸೊ ಈಗಲಿಂದನೇ ನಿಮಗೆ ಹೊಸ ಹೊಸ ವರ್ಡ್ಸ್ಗಳು ಇಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗ್ತವೆ. ಅವುಗಳನ್ನ ಕ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ದೆನ್ ಔರ್ಫುಲ್ ರಿಲೇಷನ್ಶಿಪ್ಪು ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಸೊ ಎಲ್ಲ ಪ್ರಾಬ್ಲಮ್ಸ್ಗಳು ನಾವು ಫೇಸ್ ಮಾಡಬೇಕಾಗತ್ತೆ. ವೆಲ್, ಅದೇ ರೀತಿ ಸಪೋಸ್ ಇಫ್ ಯು ಗೆಟ್ ದ ಸೂಪರ್ ಕಾನ್ಫಿಡೆಂಟ್ ನೇಚರ್, ಅದರಿಂದ ಏನಾಗುತ್ತೆ, ಸೊ ವಿ ವಿಲ್ ಗೆಟ್, ಸಪೋಸ್ ವೆನ್ ಯು ಗೆಟ್ ದ ಸೂಪರ್ ಕಾನ್ಫಿಡೆಂಟ್ ನೇಚರ್, then you come towards the solution. You come from the problem and you go towards the solution. ಪ್ರಾಬ್ಲಮ್ ಇಂದ ಬಂದ್ಬಿಟ್ಟು ಈಗ ನೀವು ಸೊಲ್ಯೂಷನ್ಸ್ ಕಡೆಗೆ ಹೋಗ್ತೀರಿ. ಸೊಲ್ಯೂಷನ್ಸ್ ಕಡೆಗೆ ಹೋದ ತಕ್ಷಣ ಏನಾಗುತ್ತೆ, ಡೇ ಬೈ ಡೇ ವೆನ್ ಯು ಆರ್ ಗೋಯಿಂಗ್ ಟು ಅಟೆಂಡ್ ಮೈ ಸೆಷನ್ಸ್, ಯುವರ್ ಕಾನ್ಫಿಡೆನ್ಸ್ ಲೆವೆಲ್ ಈಸ್ ಗೋಯಿಂಗ್ ಟು ಬಿ ಅಪ್. ಅದು ಮೇಲಕ್ಕೆ ಹೋಗ್ತಾ ಹೋಗುತ್ತೆ. that I am not telling you people suddenly you are going to speak English ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಬಟ್ ಡೇ ಬೈ ಡೇ ಆಸ್ ಕ್ಲಾಸಸ್ ಪ್ರೋಗ್ರೆಸ್, ನಾವು ಹೆಂಗೆ ಕ್ಲಾಸಸ್ಗಳು ಒಂದೊಂದೇ ಕ್ಲಾಸಸ್ ಆಗ್ತವೆ, ನಿಮಗೆ ಯು ವಿಲ್ ಗೆಟ್ ಸೋ ಮೆನಿ ಐಡಿಯಾಸ್, ಸೋ ಮೆನಿ ಸ್ಟ್ರಾಟಜಿ, ಸೋ ಮೆನಿ ರೂಲ್ಸ್ ಎಲ್ಲವೂ ನಿಮ್ಗೆ ಗೊತ್ತಾಗ್ತಾ ಹೋಗ್ತವೆ. ಅವುಗಳನ್ನ ಬಳಸ್ಕೊಂಡ್ಬಿಟ್ಟು ವಾಟ್ ಯು ನೀಡ್ ಟು ಡೂ, ಅವುಗಳನ್ನ ಬಳಸ್ಕೊಂಡು ನೀವು ನಿಮ್ಮ ಕಾನ್ಫಿಡೆನ್ಸನ್ನು ನೀವು ರೇಸ್ ಮಾಡ್ತಾ ಹೋಗ್ತೀರಾ. ಅವಾಗ ಅದರಿಂದ ಏನಾಗುತ್ತೆ ಅಂತಂತಂದ್ರೆ ಯು ವಿಲ್ ಗೆಟ್ ಬೆಟರ್ ಜಾಬ್ಸ್. ವೆನ್ ಯು ಇಂಪ್ರೂವ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆ್ಯಂಡ್ ಸ್ಪೋಕನ್ ಇಂಗ್ಲಿಷ್, ಯು ವಿಲ್ ಗೆಟ್ ಬೆಟರ್ ಜಾಬ್ಸ್ ಆ್ಯಂಡ್ ದೆನ್ ಯು ವಿಲ್ ಗೆಟ್ ಪ್ರಮೋಷನ್. ಸಪೋಸ್ ಇಫ್ ಯು ಆರ್ ಡೂಯಿಂಗ್ ಎನಿ ಕೈಂಡ್ ಆಫ್ ಅ ಬಿಸ್ನೆಸ್, ಯು ಮೇ ಗೆಟ್ ಬಿಸ್ನೆಸ್ ಗ್ರೋತ್ ಆ್ಯಂಡ್ that whatever the relationship are there with other people, you will get a healthy relationship. And then you will get so many other opportunities like traveling opportunities. ನಿಮಗೆ traveling opportunities ಸಿಗ್ಬೋದು. ವೆಲ್, ಆ್ಯಂಡ್ ಯು ವಿಲ್ ಗೆಟ್ ದ ಕ್ವಾಲಿಟಿ ಟೈಮ್ ವಿತ್ ಎ ಲವ್ಡ್ ಒನ್. ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಜಾಸ್ತಿ ಟೈಮ್ ಕಳೆಯುವಂಥ ಒಂದು ಅವಕಾಶ ನಿಮಗೆ ಎಲ್ಲವೂ ಸಿಗ್ಲಿಕ್ಕೆ ಹೋಗ್ತಾ ಇದೆ. ಓಕೆ, ಸೊ now my question is, do you want to struggle in life or do you want to get success in life? What do you want? If you want to get success in your life, just type there success. Just type there success in a chat box. Come on, what do you want to get in your life? Do you want success or struggle? Come on, ಇದೇ ರೀತಿ ಸ್ಟ್ರಗಲ್ ಮಾಡ್ತಾ ಹೋಗ್ಬೇಕಂತಂದು ಇಷ್ಟಪಡ್ತೀರೋ ಅಥವಾ ಸಕ್ಸಸ್ಫುಲ್ ಆಗ್ಬೇಕಂತಂದು ಇಷ್ಟಪಡ್ತೀರೋ? ವಾಟ್ ಡು ಯು ವಾಂಟ್? ಓಕೆ, ಕಮ್ ಆನ್, ಟೈಪ್ ದೇರ್. ವೆಲ್, ಸುಜಾತಾ ಮೇಡಮ್ ಈಸ್ ಟೈಪಿಂಗ್ ಸಕ್ಸಸ್. ಗುಡ್. ಓಕೆ, ರಾಜೇಶ್ವರಿ ಮೇಡಮ್ ಹ್ಯಾಸ್ ಟೈಪ್ಡ್ ಸಕ್ಸಸ್. ಓಕೆ, ಎವ್ರಿಬಡಿ ಟೈಪ್ಡ್ ಸಕ್ಸಸ್. ಗುಡ್. ಓಕೆ, ಈಗಿಲ್ಲಿ ಏನು ಗೊತ್ತಾ, ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಇನ್ನೊಂದು ನಿನ್ನೆ ಕ್ಲಾಸ್ನಲ್ಲಿ ನಾನು ಹೇಳಿದ್ದು, we hate changes.
ವೈ ಡು ವಿ ಹೇಟ್ ಚೇಂಜಸ್? ಯಾಕೆ ನಾವು ಚೇಂಜನ್ನು ಹೇಟ್ ಮಾಡ್ತೀವಿ ಅಂದರೆ, ಅವರ್ ಮೈಂಡ್ ಆಲ್ವೇಸ್ ಹೆಂಗೆ ಗೊತ್ತಾ, ನಮ್ಮ ಜೊತೆಗೆ ಏನಂತಂದ್ರೆ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರತ್ತೆ. ಅದು ಹೇಗೆ ಅಂತಂತಂದ್ರೆ, ನಮ್ಮ ಮೈಂಡ್ಗೆ ನಾವು ಚೇಂಜ್ ಆಗೋದು ಬೇಕಾಗಿರಲ್ಲ. ಹೇಗಂತಂದ್ರೆ, ನಾವು ನಿನ್ನೆ ಹೇಗಿದ್ವಿ ಅದೇ ಥರ ಇವತ್ತು ಇದ್ಬಿಟ್ರೆ ನಾವು ಆರಾಮಾಗಿರ್ತೀವಿ ಅಂತಂದು ನಮ್ಮ ಮೈಂಡು ಅದು ನಮ್ಮ ಜೊತೆಗೇನೆ ಗೇಮ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಬಟ್ ಯು ನೀಡ್ ಟು ಟ್ರೈನ್ ಯುವರ್ ಮೈಂಡ್, ಮೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಆಸ್ ಸ್ವಾಮಿ ವಿವೇಕಾನಂದ ಸೇಸ್, your mind can be your best friend and as well as it is the worst enemy. When you listen to your mind, okay, when you do as your mind says, okay, when you become slave of your mind, it is the worst enemy. Okay, but when you become the master of your mind, when your mind starts listening to you, okay, when your mind starts doing the things what you say, then you become the master of your mind. ನಮ್ಮ ಮನಸ್ಸು ಹೇಳಿದ ಹಾಗೆ ನಾವು ಕೇಳಿದರೆ ಅದರ ಗುಲಾಮರಾಗ್ತೀವಿ. ಗುಲಾಮರಾದ್ರೆ ಅದೇನಾಗುತ್ತೆ, ನಮ್ಮ ಶತ್ರು ಆಗುತ್ತೆ. ಇಲ್ಲ, ನಾವು ಹೇಳಿದ ಹಾಗೆ ನಮ್ಮ ಮನಸ್ಸು ಕೇಳಿಕ್ ಸ್ಟಾರ್ಟ್ ಮಾಡ್ತು ಅಂತಂದು ಇಟ್ಕೊಳ್ಳಿ. ನಮ್ಮ ಮನಸ್ಸನ್ನು ನಾವು ಟ್ರೈನ್ ಮಾಡಿದ್ವಿ ಅಂತಂದು ಇಟ್ಕೊಳ್ಳಿ. ನಮ್ಮ ಮನಸ್ಸಿಗೆ ನಾವು ಮಾಲೀಕರಾದ್ವಿ ಅಂತಂದು ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ದೆನ್ ಇಟ್ ಬಿಕಮ್ಸ್ ಅವರ್ ಫ್ರೆಂಡ್. ಸೊ ವಾಟ್ ಡು ಯು ವಾಂಟ್? ಡು ಯು ವಾಂಟ್ ಟು ಬಿಕಮ್ ದ ಡು ಯು ವಾಂಟ್ ಟು ಬಿಕಮ್ ಸ್ಲೇವ್ ಆಫ್ ಯುವರ್ ಮೈಂಡ್ ಆರ್ ಮಾಸ್ಟರ್ ಆಫ್ ಯುವರ್ ಮೈಂಡ್? ಏನಾಗಬೇಕಂತಂದು ಬಯಸ್ತೀರಿ ನೀವು? ಓಕೆ, ಇಫ್ ಯು ವಾಂಟ್ ಟು ಬಿಕಮ್ ಅ ಮಾಸ್ಟರ್ ಆಫ್ ಯುವರ್ ಮೈಂಡ್, just type master in a chat box. Come on. If you want to become master in your life, or if you want to become a master of your mind, just type master in a chat box. Come on. What do you want to become, slave or master? Wonderful, wonderful. Everybody typing master, master, master. Wonderful, super, super. Yes, but that this is a very challenging one, my dear friends. It's not easy to conquer your mind. We can conquer the whole world, but conquering our own mind is a very, very difficult thing. ತುಂಬಾ ಟಫ್ ಅದು, ಹೌದಾ? ಸೊ ಈಗ ನಾವು ಈ ಒಂದು ಹಂತದಲ್ಲಿ ಏನಾಗಬೇಕಾಗಾದ್ರೆ, ವಿ ನೀಡ್ ಟು ಚೇಂಜ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು. ಓಕೆ, ಯಾಕೆ ಚೇಂಜ್ ಮಾಡ್ಕೋಬೇಕು? ಹಾಗಾದ್ರೆ ಯಾಕೆ ಚೇಂಜ್ ಮಾಡ್ಕೋಬೇಕು? ಯಾವುದರಲ್ಲಿ ಚೇಂಜ್ ಮಾಡ್ಕೋಬೇಕು? ಜಸ್ಟ್ ಆಫ್ಟರ್ ದಿಸ್ ಸೆಷನ್, ಸಿಟ್ ಇನ್ ಒನ್ ಪ್ಲೇಸ್. ವೆಲ್, ಒಂದು ಕಡೆ ಕೂತ್ಕೊಂಡ್ಬಿಟ್ಟು ನೀವು ಯೋಚನೆ ಮಾಡ್ರಿ. ವೆಲ್, ಇನ್ ವಿಚ್ ಏರಿಯಾ ಡು ಐ ರಿಯಲಿ ವಾಂಟ್ ಟು ಚೇಂಜ್? ನಾನು ಯಾವ ಏರಿಯಾದಲ್ಲಿ ಚೇಂಜ್ ಆಗಬೇಕು? ಚೇಂಜ್ ಮೀನ್ಸ್ ವಾಟ್? CHANGE. ಓಕೆ, ಐ ರಿಪೀಟ್, ಚೇಂಜ್ ಏನು ಲೆಟರ್ಸ್ ಬರ್ತವೆ? CHANGE. ಓಕೆ, ಈಗ ಇದರಲ್ಲಿ C for we need to have changes in our character first. Okay, ನಮ್ಮಲ್ಲಿ ಕ್ಯಾರೆಕ್ಟರ್ ಚೇಂಜ್ ಆಗಬೇಕು. What kind of a character we should have? What kind of a character we should have? There are two types of character, my dear friends. The first type of character is internal character. Okay, and the second one is called external character. External character, internal character, ಎರಡರಲ್ಲಿನೂ ನಾವು ಏನಾಗಬೇಕು ಗೊತ್ತಾ? ಅಲೈನ್ಮೆಂಟ್ ಇರ್ಬೇಕು ನಮಗೆ. ಅಲೈನ್ಮೆಂಟ್, ನಮ್ಮ ಗುರುಗಳು ನನಗೆ ಹೇಳ್ತಾ ಇದ್ರು, ದೇರ್ ಆರ್ ಟೂ ಟೈಪ್ಸ್ ಆಫ್ ಪೀಪಲ್ ಇನ್ ದಿಸ್ ವರ್ಲ್ಡ್. ದ ಫಸ್ಟ್ ಕ್ಯಾಟಗರಿ ಪೀಪಲ್ ಆರ್ ಲುಕಿಂಗ್ ಗುಡ್ ಪೀಪಲ್. ಸೆಕೆಂಡ್ ಕ್ಯಾಟಗರಿ ಪೀಪಲ್ ಆರ್ ಬೀಯಿಂಗ್ ಗುಡ್ ಪೀಪಲ್. ಬೀಯಿಂಗ್ ಗುಡ್ ಪೀಪಲ್ ಅಂತಂತಂದ್ರೆ ಇನ್ನರ್ ಕ್ಯಾರೆಕ್ಟರ್ ಹೇಗಿರುತ್ತೋ ಅದೇ ರೀತಿ ಹೊರಗಡೆ ಅವರ ಒಂದು ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ ಸೇಮ್ ಇರುತ್ತೆ. When you match your inner character and external character, then you will get more success in your life. It means you should walk your talk. What you say, you have to do it. ನೀವು ಏನು ಮಾಡ್ತೀರಿ ಅದನ್ನ ಮಾತಾಡಬೇಕು, ಮಾತನಾಡೋದನ್ನ ನೀವು ಮಾಡಬೇಕಾಗತ್ತೆ. ಸೊ ಅದಕ್ಕೆ ಏನಂತೀನೋ, ನಮ್ಮ ಕ್ಯಾರೆಕ್ಟರ್ಲಿ ನಾವು ಚೇಂಜಸ್ ತರ್ಕೋಬೇಕು. ಆ್ಯಂಡ್ ದೆನ್ ಚೇಂಜಸ್ ಅಲ್ಲಿ, suppose if you want to take a notes. It's a very, very important things I'm telling you people now. Okay, actually some people may that they may be thinking in their mind, sir, this is a spoken English class or what, sir? See guys, that
first 3 sessions I am going to build your mindset first. Okay, once your mind is ready, then you are going to learn the things very ಈಸಿಲಿ. ನೀವು ಆ ವಿಷಯಗಳನ್ನ ಕಲಿತಾ ಹೋಗ್ತೀರಿ. ಆದರೆ ನಿಮ್ಮ ಮೈಂಡ್ ಸೆಟ್ ಆಗಬೇಕಲ್ಲ, ಆದರೆ ನಿಮ್ಮ ಮೈಂಡನ್ನು ನಾನು ಏನು ಮಾಡ್ತಾ ಇದ್ದೀನಿ ಈಗ, ಸೆಟ್ ಮಾಡಿಸ್ತಾ ಇದ್ದೀನಿ. ಓಕೆ, ಸೊ ಟೇಕ್ ಅ ನೋಟ್ಸ್. ದಿಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯು ಪೀಪಲ್ ನೌ. ವೆಲ್, ಚೇಂಜಸ್ ಅಲ್ಲಿ ಫಸ್ಟ್ ಒನ್ ಏನಾಗಾದ್ರೆ ಸಿ ಅಲ್ಲಿ ಯಾವುದರಲ್ಲಿ ನಾವು ಚೇಂಜ್ ಆಗಬೇಕು? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಕ್ಯಾರೆಕ್ಟರ್ ನಂಬರ್ 1. ಆ್ಯಂಡ್ ದೆನ್ ಎರಡನೇದು ಸಿ ಅಲ್ಲಿ ಇನ್ನೊಂದು ಮೀನಿಂಗ್ ಬರುತ್ತೆ, ದಟ್ ಈಸ್ ದಟ್ ಅವರ್ ಕಮ್ಯುನಿಕೇಶನ್. ಓಕೆ, ಆಸ್ ಪರ್ ಯುವರ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್, ಯು ಶುಡ್ ಹ್ಯಾವ್ you should bring changes in your communication. You should not speak as you used to speak in the past. ನೀವು ಹಿಂದೆ ಹೇಗೆ ಮಾತನಾಡ್ತಾ ಇದ್ರಿ, ಈಗ ಈ ಕ್ಲಾಸಿಗೆ ಜಾಯಿನ್ ಆದ್ಮೇಲೆ ಅದೇ ರೀತಿ ಮಾತಾಡಿದ್ರೆ there will be no use at all, isn't it? There should be some changes you should bring in your communication. Not only I'm telling you in spoken English. Okay, communication is not communication ಅಂದ್ರೆ ಕೇವಲ ಸ್ಪೋಕನ್ ಇಂಗ್ಲಿಷ್ ಅಂತಂದು ಅಷ್ಟೇ ಅಲ್ಲ. So that some people when they think that sir communication means English language only. No, not English language. Okay, communication means you may speak any language. It is called what? Communication. ಈಗ ನಾವು ಕನ್ನಡ ಮಾತಾಡ್ತೀವಿ, ಅದು ಕಮ್ಯುನಿಕೇಶನ್ನೇ. ನಾನು ಭಾಷೆಯನ್ನು ಮಾತನಾಡಿದ್ರೆ ನನ್ನ ಗೆಸ್ಚರ್ಸ್ ಅನ್ನ ವ್ಯಕ್ತಪಡಿಸ್ತೀನಿ. ಈಗ ನಾನು ಹಿಂಗೆ ಕೈ ಮಾಡ್ತೀನಿ, ಇಲ್ಲಿ ನಾನು ಮಾತಾಡಿಲ್ಲ ಅಲ್ವಾ? ಇಟ್ ಈಸ್ ಆಲ್ಸೋ ಕಮ್ಯುನಿಕೇಶನ್. ನಮ್ಮ ವರ್ಬಲ್ ಆ್ಯಂಡ್ ದೆನ್ ನಾನ್ ವರ್ಬಲ್, ವರ್ಬಲ್ ಆ್ಯಂಡ್ ದೆನ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಲ್ಲಿ ನಾವು ಚೇಂಜಸ್ ಅನ್ನ ತರಬೇಕು. ವೆಲ್, ನಿಮ್ಮ ಮಾತುಗಳಲ್ಲಿ ಸಾಫ್ಟ್ನೆಸ್ ಕಾಣಿಸ್ಬೇಕು, ಮೃದುವಾಗಿರ್ಬೇಕು ಮಾತುಗಳು. ಅಂದ್ರೆ ನಮ್ಮ ಕಮ್ಯುನಿಕೇಶನ್ ಅಲ್ಲಿ ಏನಾಗಬೇಕಲ್ಲಿ ಚೇಂಜ್ ಆಗಬೇಕು. ನಂಬರ್ 1 ಸಿ ಅಲ್ಲಿ ಏನಂತಂದ್ರೆ, ಸಿ ಫಾರ್ ಜಸ್ಟ್ ಟೈಪ್ ಇನ್ ಎ ಚಾಟ್ ಬಾಕ್ಸ್ ವಾಟ್ ವಿ ಶುಡ್ bring changes in a C. Just type in a chat box. Come on, type. Come on, hurry up. What you should bring changes in a C. C ಅಲ್ಲಿ ಏನೇನು ನಾವು ಚೇಂಜ್ ಮಾಡ್ಕೋಬೇಕಾಗಾದ್ರೆ, come on, type in a chat box. C for ನಾನು ನಿಮಗೆ 2 ವಿಷಯಗಳನ್ನ ಹೇಳಿದೆ ಈಗ. What are those then? What are those? Just type in a chat box. C for ಏನೇನು ಹಾಗಾದ್ರೆ? Come on, type in a chat box. C for what? C for what? Come on. Okay, character. Next, character. Another one. Redmi phone in the character anta idare. Okay, next another one. Okay, character and then communication. Very good. Character and then communication. Wonderful. Super. ಓಕೆ, ನೆಕ್ಸ್ಟ್ ಸಿ ಆಯಿತು. ನೆಕ್ಸ್ಟ್ ಆದಮೇಲೆ ಏನಾಗಾದ್ರೆ ಚೇಂಜಸ್ ಅಲ್ಲಿ ಏನೇನು ಬರುತ್ತೆ ಹಾಗಾದ್ರೆ? ಸಿ ಆಯಿತು. ಆಮೇಲೆ ಈಗ ಎಚ್ ಮೀನ್ಸ್ ವಾಟ್? ಯು ಶುಡ್ ಹ್ಯಾವ್ ಹಾನೆಸ್ಟಿ ಇನ್ ಯುವರ್ ಲೈಫ್. ನಮ್ಮಲ್ಲಿ ಹಾನೆಸ್ಟಿ ಇರಬೇಕು. ಓಕೆ, ವಿ ಶುಡ್ ಹ್ಯಾವ್ ಹಾನೆಸ್ಟಿ. ನೀವು ನಮ್ಮ ಪ್ರಾಮಾಣಿಕತೆಯಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗಬೇಕು, ನಾವು ಚೇಂಜ್ ಆಗಬೇಕು. ಅಂದ್ರೆ ನಮ್ಮನ್ನು ನಾವು ಡೇ ಬೈ ಡೇ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗಬೇಕು. ಐ ಹ್ಯಾವ್ ಟೋಲ್ಡ್ ಪ್ರೀವಿಯಸ್ಲಿ ಇನ್ ಅ ಪ್ರೀವಿಯಸ್ ಕ್ಲಾಸ್, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ವಿ ಶುಡ್ ನಾಟ್ ಹ್ಯಾವ್ ಅ ಹಾನೆಸ್ಟಿ, ವಿ ಶುಡ್ ಹ್ಯಾವ್ ವಾಟ್? ಇಂಟಿಗ್ರಿಟಿ ಅಲ್ವಾ? ಅಂದ್ರೆ ನಾವು ಹೊರಗಡೆ ನಾವು ಹಾನೆಸ್ಟಿನ ತೋರಿಸ್ಬೋದು, ಬಟ್ ಇಂಟಿಗ್ರಿಟಿನ ತೋರಿಸ್ಲಿಕ್ಕಾಗಲ್ಲ. ಇಂಟಿಗ್ರಿಟಿ ನಮ್ಮಲ್ಲಿ ಏನಾಗಬೇಕಾಗಾದ್ರೆ ನಾವು ಅದರಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗಬೇಕು. ಸೊ ಎಚ್ ಫಾರ್ ವಾಟ್ ದೆನ್? honesty. And another one is there, H for health. We should have good health. Well, in this corona COVID-19 pandemic situation, that we should be always have good health. Namali good health irbeku. For that you need to cultivate the habit of doing 20-minute physical exercise and then 10-minute meditation. Because when you have good health, then only you can do the rest of the things. Yes or no? Absolutely yes, my dear friends. Okay, now you are sitting, okay, and then listening to my class now. How it is possible now?
ಈಗ ನೀವು ಇಲ್ಲಿ ಕೂತ್ಬಿಟ್ಟು ನನ್ನ ವಿಷಯಗಳನ್ನ ಕೇಳ್ತಾ ಇದ್ದೀರಿ, ಇದು ಸಾಧ್ಯ ಆಗ್ತಾ ಇರೋದು ಹೇಗೆ? ಬಿಕಾಸ್ ಯು ಆರ್ ಫಿಟ್ ಆ್ಯಂಡ್ ಫೈನ್. ವೆಲ್, ನೀವು ಹೆಲ್ದಿಯಾಗಿದ್ದೀರಿ ಈಗ, ಆದ್ರಿಂದನೇ ನನ್ನ ಒಂದು ಕ್ಲಾಸನ್ನು ಕುಳಿತು ಕೇಳ್ತಾ ಇದ್ದೀರಿ, isn't it? So even I am also healthy, that's what only I am teaching you. Suppose just imagine that if our health is upset, then can we learn anything? Can we do anything? No. So the first primary preparation, it means the primary ನೀವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು? The primary importance you should give on your health first. So that's why I recommend you people, now onwards, do 20-minute physical exercise and 10-minute meditation. This is compulsory. Okay, so maintain the good health. H for what? Health, and then very important, honesty. Come on, type in a chat box. H for what? H for what? H for what? Come on, type in a chat box. H for what? Okay, health and honesty. Very good, very good. Super, super, super. Okay, okay. And next, very important, my dear friends. So ಈಗ C ಆಯಿತು, and then H ಆಯಿತು. Then is what? A. A for our attitude. You know, we need to bring the changes in our attitude. ನಮ್ಮ ವರ್ತನೆಯಲ್ಲಿ ನಾವು ಚೇಂಜಸ್ನ ತೆಗೆದುಕೊಂಡ್ಬರ್ಬೇಕಾಗತ್ತೆ. ಸೊ ಈಗ ನಾವು ಸ್ಪೋಕನ್ ಇಂಗ್ಲೀಷ್ ಇನ್ಮೇಲಿಂದ ನಮಗೆ ಬರಲ್ಲ ಅಂತ ಅನ್ನೋದ್ರ ಬದಲಾಗಿ ನನಗೆ ಸ್ಪೋಕನ್ ಇಂಗ್ಲೀಷ್ ಬರುತ್ತೆ ಅಂತಂತಂದು ನಾವು ವರ್ತಿಸ್ಬೇಕಾಗತ್ತೆ. ಆ್ಯಂಡ್ ದೆನ್ ವೆನ್ ಎವರ್ ಯು ಗೆಟ್ ಅ ಚಾನ್ಸ್ ಟು ಸ್ಪೀಕ್ ಇಂಗ್ಲೀಷ್, ಯು ನೀಡ್ ಟು ಗ್ರ್ಯಾಪ್ ದಟ್ ಆಪರ್ಚುನಿಟಿ ಆ್ಯಂಡ್ ಸ್ಟಾರ್ಟ್ ಸ್ಪೀಕಿಂಗ್ ಇಟ್. ವೆರಿ ಇಂಪಾರ್ಟೆಂಟ್. ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಬಟ್ ಹೆಂಗೆ ಮಾತನಾಡಬೇಕು ಅಂತ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಈಗ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನಿಮಗೆ 4th ಸೆಷನ್ನಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ರಿಯಲಿ ಸ್ಪೋಕನ್ ಇಂಗ್ಲೀಷನ್ನ ನಾವು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು, ಏನೇನು ಲೆಸನ್ಸ್ ಬರುತ್ತೆ ಎಲ್ಲವೂ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ವೆಲ್, ಸೊ ನಮ್ಮ ಅಟಿಟ್ಯೂಡಲ್ಲಿ ನಾವು ಚೇಂಜಸ್ ತರಬೇಕು. ನಾಟ್ ಓನ್ಲಿ ವೈಲ್ ಸ್ಪೀಕಿಂಗ್ ಲ್ಯಾಂಗ್ವೇಜ್, ಓವರ್ ಆಲ್ ಇನ್ ಅವರ್ ಲೈಫ್ ವಿ ನೀಡ್ ಟು ಹ್ಯಾವ್ ಗುಡ್ ಅಟಿಟ್ಯೂಡ್. ನಮ್ಮ ವರ್ತನೆ ಸರಿಯಾಗಿರಬೇಕು. ವೆರಿ ಇಂಪಾರ್ಟೆಂಟ್. ಎ ಫಾರ್ ಅಟಿಟ್ಯೂಡ್. ಆ್ಯಂಡ್ next is what? N for what? N for never give up attitude ಅನ್ನೋದನ್ನ ನಾವು ಹೊಂದಬೇಕು. never give up attitude. Never give up attitude means what, my dear friends? Very important. ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕ್ತೀವಿ. See, sometime we try it. ನಾವು ಮಾಡ್ತೀವಿ, ಆಮೇಲೆ ಒಂದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, 3ನೇ ದಿನ ಬಿಟ್ಬಿಡ್ತೀವಿ. ಸಪೋಸ್ ಇಫ್ ಯು ಗೆಟ್ ಎನಿ ಕೈಂಡ್ ಆಫ್ ಅ ಡಿಫಿಕಲ್ಟೀಸ್, ಯು ಆರ್ ಗೋಯಿಂಗ್ ಟು ಲೀವ್ ಇಟ್. ಆ ರೀತಿ ಆಗಬಾರ್ದು ನಮಗೆ, ಅಲ್ವಾ? ಸೊ ನಮಗೆ ನೆವರ್ ಗಿವ್ ಅಪ್ ಅಂತಂದ್ರೇನು? ಯಾವುದೇ ಹಂತದಲ್ಲಿನೂ ಸಹ ನಾನು ಈ ಕೆಲಸವನ್ನ ಮಾಡೇ ಮಾಡ್ತೀನಿ. ಓಕೆ, ದ್ಯಾಟ್ ಕೈಂಡ್ ಆಫ್ ಅ ಕಮಿಟ್ಮೆಂಟ್ ಯು ಶುಡ್ ಹ್ಯಾವ್. ನಿಮ್ಮಲ್ಲಿ ಆ ಕಮಿಟ್ಮೆಂಟ್ ಇರಬೇಕು. ವೆಲ್, ಇವಾಗ 7:30ಗೆ ಕ್ಲಾಸ್ ಇದೆ, 7:30 ಒಳಗಡೆ ನಾನು ಅಟೆಂಡ್ ಆಗ್ತೀನಿ. ಒಂದು, ಅದಾದಮೇಲೆ ನಾನು 2 ತಾಸು ಕ್ಲಾಸನ್ನು ವಿದೌಟ್ ನನಗೆ ಡಿಸ್ಟರ್ಬೆನ್ಸ್ ಇಲ್ಲದೆ ನಾನು ಕೂತು ವಿಷಯಗಳನ್ನ ಕಲಿತೀನಿ. 2, ಮೂರನೇದಾಗಿ ಈ ಕ್ಲಾಸ್ ಅಟೆಂಡ್ ಮಾಡಿದ ನಂತರ ಇವಾಗ ನೆಕ್ಸ್ಟು ಒಂದು ಟ್ರೈ ಮಾಡಿ, ಒಂದು 15ರಿಂದ 20 ನಿಮಿಷ ಇವತ್ತು ನೀವು ಏನೇನು ಕಲಿತ್ರಿ ಅಂತನ್ನೋದ್ರ ಮೇಲೆ ಗ್ಲಾನ್ಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ನಿಮಗೆ ಇನ್ನೊಂದು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಸೆಂಡಿಂಗ್ ಯು ದ ರೆಕಾರ್ಡಿಂಗ್ ವಿಡಿಯೋಸ್, ಮೈ ಡಿಯರ್ ಫ್ರೆಂಡ್ಸ್. ವೆಲ್, ಒಂದಿನ ನಿಮಗೆ ಆಫ್ ಎದಕ್ಕೆ ಕೊಡ್ತಾ ಇದ್ದೀನಿ? ನಾನು ನಿಮಗೆ ಒಂದಿನ ಆಫ್ ಎದಕ್ಕೆ ಕೊಡ್ತಾ ಇದ್ದೀನಿ? ಇವಾಗ ರೆಗ್ಯುಲರ್ ನೀವು ಕ್ಲಾಸನ್ನು ಅಟೆಂಡ್ ಮಾಡಲಿಕ್ಕೆ ನೀವು ಡೈಲಿ ನಾನು ನಿಮಗೆ ತೆಗೆದುಕೊಂಡ್ಬಿಟ್ರೆ ಏನಾಗುತ್ತೆ? ಸಿ, ಸಮ್ ಪೀಪಲ್ ಆರ್ ದಟ್ ಯುವರ್ ಎಂಪ್ಲಾಯಿ ಇದ್ದೀರಿ, ಬಿಸ್ನೆಸ್ ಪೀಪಲ್ ಇದ್ದೀರಿ, ಅಥವಾ ಆ್ಯಂಡ್ ದೆನ್ ಹೌಸ್ ವೈಫ್ಸ್ ಇದ್ದೀರಿ, ನಿಮಗೆ ನಿಮ್ಮದೇ ಆದಂಥ ಕೆಲಸಗಳು ಇರ್ತವೆ. ಎಸ್, ಈಗ ರೆಗ್ಯುಲರ್ ಆಗಿ ನಾವು ಡೈಲಿ ಕ್ಲಾಸನ್ನು ತೆಗೆದುಕೊಂಡಾಗ ಇವತ್ತು ನೀವು ಕ್ಲಾಸ್ ಅಟೆಂಡ್ ಮಾಡ್ತೀರಿ, ಅದಾದಮೇಲೆ ನೈಟು ಲೇಟ್ ಆಗುತ್ತೆ, ನೀವು ಹಾಗೆ ಮಲಗ್ಬೋದು, ಆಮೇಲೆ ಬೆಳಗ್ಗೆನೂ ಮತ್ತೆ ನಿಮ್ಮ ವರ್ಕಲ್ಲಿ ಬ್ಯುಸಿ ಆಗ್ತೀರಿ, ಮತ್ತೆ ನೆಕ್ಸ್ಟ್ ಡೇ ನಾನು ನಾಳೆನೇ ಕ್ಲಾಸ್ ಇಟ್ಬಿಟ್ರೆ ನೀವು ಹಿಂದಿನ ದಿನದ ಕ್ಲಾಸಿನ ಒಂದು ವರ್ಕನ್ನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ನಿಮಗೆ ರಿವಿಷನ್ ಆಗಲ್ಲ. ಸೊ ಆದ್ದರಿಂದ ನಾನು ನಿಮಗೆ ಒಂದು ದಿನ ಏನು ಮಾಡಿರ್ತೀನಿ, ಗ್ಯಾಪನ್ನು ಏನು ಕೊಟ್ಟಿರ್ತೀನಿ, ಯು ನೀಡ್ ಟು ವರ್ಕ್. ಚೆನ್ನಾಗಿ ವರ್ಕ್ ಮಾಡ್ಬೇಕು ನೀವು ಇವಾಗ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾನು ನಿಮ್ಗೆ ಏನು ರೆಕಾರ್ಡಿಂಗ್ ವಿಡಿಯೋನ ಕಳಿಸ್ತೀನಿ ಅದನ್ನ ನೋಡಿಬಿಟ್ಟು ಹಾಗಾದರೆ ಇನ್ನೊಮ್ಮೆ ರಿವೈಂಡ್ ಮಾಡಿ ನೋಡಿಕೊಂಡು ಏನೇನು ವರ್ಕ್ ಇದೆ ಅದನ್ನ ಕಂಪ್ಲೀಟಾಗಿ ನೀವು ಮಾಡಬೇಕು. ಮಾಡಿ ನೆಕ್ಸ್ಟ್ ಮತ್ತೆ ನೀವು ಕ್ಲಾಸನ್ನು ಅಟೆಂಡ್ ಮಾಡಬೇಕು.
ಬಟ್ ದಟ್ ಸಮ್ ಪೀಪಲ್ ಲೈಕ್ ಆರಂಭ ಶೂರರು ಅಂತ ನಾವು ಹೇಳ್ತೀವಿ ಕೆಲವೊಬ್ಬರಿಗೆ. ಅವ್ರು ಏನು ಮಾಡ್ತಾರೆ, ಯಾವುದೇ ಒಂದು ಕ್ಲಾಸಲ್ಲಿ ಸ್ಟಾರ್ಟಿಂಗ್ ತುಂಬ ಜೋಶಿನ ತೋರಿಸ್ತಾರೆ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಲಾಟ್ because in my 26 years of teaching journey, I have seen so many my students, they are early enthusiastic people ಅಂತಂದು ಹೇಳ್ತೀನಿ ಅವರಿಗೆ. ಅವರು ಕ್ಲಾಸಲ್ಲಿ ತುಂಬ ಫಾಸ್ಟ್ ಇರ್ತಾರೆ ಆ್ಯಂಡ್ ದೆನ್ ತುಂಬ ಆ್ಯಕ್ಟಿವ್ ಇರ್ತಾರೆ. ಆದರೆ ಕೆಲವು ದಿನಗಳಾದ ನಂತರ ಅದನ್ನ ಬಿಟ್ಬಿಡ್ತಾರೆ ಅವರು. ಸೊ ಹಾಗಾದರೆ ಯೂಸ್ ಇಲ್ಲ. ಓಕೆ, ಸಿ ದ ವೇ ಈಸ್ ನಾಟ್ ಈಸಿ. The way is not easy. The way is tough ಇದೆ ವೇ. ಇಂಗ್ಲಿಷ್ ಕಲಿಯೋದು ಈಗ ಈಸಿನೇ ಇದೆ, ಆದರೆ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಯು ಮೇ ಗೆಟ್ ಸಮ್ ಕೈಂಡ್ ಆಫ್ ಹರ್ಡಲ್ಸ್. ನಿಮಗೆ ಕೆಲವೊಂದಿಷ್ಟು ತೊಂದರೆಗಳು ಬರ್ತವೆ. ಯಾವುದೇ ರೀತಿಯಾಗಿ ಇರ್ಬೋದು ಅದು. ಈಗ ಇವತ್ತು ಕ್ಲಾಸ್ ಇದೆ, ಸಡನ್ ಆಗಿ ಒಂದು ಬೇರೆ ವರ್ಕ್ ಬಂತು, ಅಥವಾ ಬೇರೆ ಕಮಿಟ್ಮೆಂಟ್ ಬರ್ಬೋದು, ಬೇರೆಯವ್ರೇನೋ ಡಿಸ್ಟರ್ಬೆನ್ಸ್ ಮಾಡ್ಬೋದು, ಅಥವಾ ಏನೋ ಆಗ್ಬೋದು. ಆದರೆ ನಮ್ಮಲ್ಲಿ ಹೆಂಗಿರಬೇಕು ಅಂತಂತಂದ್ರೆ, ನೆವರ್ ಗಿವ್ ಅಪ್ ಅಟಿಟ್ಯೂಡ್. ಏನೇ ಆಗಲಿ ನಾನು ಕಂಪ್ಲೀಟಾಗಿ ಈ ಒಂದು ಕೋರ್ಸನ್ನು ನಾನು ಅಟೆಂಡ್ ಮಾಡ್ತೀನಿ, ದೇರ್ ಈಸ್ ನೋ ಅದರ್ ಚಾಯ್ಸ್ ಇನ್ ಮೈ ಲೈಫ್ ಅಂತಂದು ನೀವು ಕೂತ್ಕೋಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. At this moment, just I would like to share you one story, my dear friends. Once there was a king. ಅವನು ತನ್ನ ಒಂದು ಸೋಲ್ಜರ್ಸ್ನೊಂದಿಗೆ ಬೇರೆ ಒಂದು ರಾಜ್ಯಕ್ಕೆ ದಾಳಿ ಮಾಡ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ದಾಳಿ ಮಾಡ್ಲಿಕ್ಕೆ ಹೋದಾಗ ದೇ ವೆಂಟ್ ಥ್ರೂ ಸಿಪ್, ಸಮುದ್ರದಲ್ಲಿ ಹೋಗಿರ್ತಾರೆ, ಹಡಗಿನಲ್ಲಿ ಹೋಗಿರ್ತಾರೆ. ಆ ಒಂದು ರಾಜ್ಯಕ್ಕೆ ಹೋಗಿ ತಲುಪ್ತಾರೆ ಅವರು. ಅಲ್ಲಿ ತಲುಪಿದ ತಕ್ಷಣ ಏನಾಗ್ಬಿಡುತ್ತೆ ಅಂತಂದ್ರೆ, ಇವನ ಹತ್ರ ಇರುವಂತ ಸೈನಿಕರು ಜಸ್ಟ್ ದಟ್ ಹಾರ್ಡ್ಲಿ 1000 ಸೋಲ್ಜರ್ಸ್ ಆರ್ ದೇರ್. ಬಟ್ ಅಪೋನೆಂಟ್ ಕಂಟ್ರಿಯಲ್ಲಿ ಏನ್ ಗೊತ್ತಾ, ಸೊ ಮೋರ್ ದೆನ್ 50,000 ಸೋಲ್ಜರ್ಸ್ ಇದ್ದಾರೆ. 50,000 ಸೋಲ್ಜರ್ಸ್, ಇಮ್ಯಾಜಿನ್ ಇಟ್. 50,000 ಆ ಒಂದು ಸೈನಿಕರನ್ನ ನೋಡ್ಬಿಟ್ಟು ಈಗ ಈ 1,000 ಸೈನಿಕರು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಗೊತ್ತಾ, ಅಲ್ಲಿ ಅಯ್ಯೋ ನಮ್ಮಿಂದ ಆಗಲ್ಲ, ನಾವು ಸೋತೋದ್ವಿ ಅಂತಂದ್ಬಿಟ್ಟು ನಿರಾಶೆ ಮನೋಭಾವನೆಯಿಂದ ನಿಂತ್ಕೊಂಡ್ಬಿಟ್ರು. ಆದ್ರೆ ರಾಜ ಏನ್ ಮಾಡ್ಬಿಡ್ತಾನೆ ಗೊತ್ತಾ, ಸೊ ಅವನು ತಾನು ಬಂದಂತ ಏನ್ ಹಡಗಿರುತ್ತಲ್ಲ, ಆ ಹಡಗನ್ನ ಅಲ್ಲಿ ಮುಟ್ಟಿದ ತಕ್ಷಣ ಅದನ್ನ ಸುಟ್ಟು ಬಿಡ್ತಾನೆ. ಹಿ ಬರ್ನ್ಡ್ ಹಿಸ್ ಓನ್ ಶಿಪ್. ಹಡಗನ್ನ ಸುಟ್ಬಿಟ್ಟ. ಸುಟ್ಟ ತಕ್ಷಣ ಅಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಈಗ ದೇರ್ ಈಸ್ ನೋ ಅದರ್ ಚಾಯ್ಸ್ ನಾವು. ವೆಲ್, ಈಗ ಸೋಲ್ಜರ್ಸ್ ಮೈಂಡ್ ಅಲ್ಲಿ ಏನಿತ್ತು, ಅಯ್ಯಪ್ಪ ಅಷ್ಟು ಜನ ಇದ್ದಾರೆ, ನಮ್ಮಿಂದ ಆಗಲ್ಲ, ಓಡಿ ಹೋಗ್ಬಿಡೋಣ, ಮತ್ತೆ ಹಡಗೆ ಬಿಟ್ಟು ವಾಪಸ್ ಹೋಗ್ಬಿಡೋಣ ಅಂತಂದಿತ್ತು. ಈಗ ಏನಾಯ್ತು, ಹಡಗನ ಸುಟ್ಟ ತಕ್ಷಣನೇ there is no other choice left now. Okay, do or die, isn't it? ನಾನೀಗ ಮಾಡಬೇಕು, ಇಲ್ಲ ಅಂತಂದ್ರೆ ಸಾಯ್ಬೇಕು, ಯುದ್ಧದಲ್ಲಿ ಗೆಲ್ಲೇಬೇಕು. ಐ ನೀಡ್ ಟು ವಿನ್ ದ ಬ್ಯಾಟಲ್ ಅಂತನ್ನುವಂತ ಆ ಬರ್ನಿಂಗ್ ಏನ್ ಗೊತ್ತಾ, ಅದಕ್ಕೆ ಏನಂತೀವಿ ನಾವು, ಬರ್ನಿಂಗ್ ನೆಸೆಸಿಟಿ ಅಂತಂದು ಕರಿತೀವಿ ನಾವು. ಆ ನೆಸೆಸಿಟಿ ಬಂದ ತಕ್ಷಣ ದ ಮಿರಾಕಲ್ ಹ್ಯಾಪನ್ಡ್. 1000 soldiers, they won the battle over 50,000 soldiers. ಅಂಡರ್ಸ್ಟ್ಯಾಂಡ್ ಇಟ್ ಮೈ ಡಿಯರ್ ಫ್ರೆಂಡ್ಸ್. ಅವ್ರಿಗೆ ಮುಂಚೆನೂ ಮಾಡ್ಲಿಕ್ಕೆ ಆಗ್ತಾ ಇತ್ತು, ಬಟ್ ಅವರ ಮೈಂಡ್ ಅಲ್ಲಿ ಏನಿತ್ತು, ಆಪ್ಷನ್ ಇತ್ತು, ಸಪೋಸ್ ಆಗ್ಲಿಲ್ಲ ಅಂತಂದ್ರೆ ವಾಪಸ್ ಹೋಗೋಣ. ಈಗ ಯಾಕೆ ಮಾಡ್ಲಿಕ್ಕೆ ಆಯ್ತು ಹಾಗಾದ್ರೆ, ಬಿಕಾಸ್ ಅವರಿಗೆ ಆಪ್ಷನ್ ಇಲ್ಲೇ ಇಲ್ಲ. ಈಗ ನಾವು ಓಡಿ ಹೋಗ್ಲಿಕ್ಕೆ ನಮಗೆ ದಾರಿ ಇಲ್ಲೇ ಇಲ್ಲ. ನಾವು ಈಗ ಇದ್ದು ಅವರೊಡನೆ ಯುದ್ಧ ಮಾಡಬೇಕು ಅಥವಾ ಗೆಲ್ಬೇಕು, isn't it? ಹಂಗೇನೆ ನಮ್ಮ ಜೀವನದಲ್ಲಿನೂ we should not have so many options. ನಮ್ಮಲ್ಲಿ ಆಪ್ಷನ್ಸ್ ಇಟ್ಕೋಬಾರ್ದು. ಎಸ್, ದಿಸ್ ಈಸ್ ದ ಓನ್ಲಿ ಆಪ್ಷನ್, ಐ ನೀಡ್ ಟು ಲರ್ನ್ ಇಂಗ್ಲಿಷ್. ಇದೇ ಒಂದು ಆಪ್ಷನ್ ಈಗ ನನಗೆ, ನಾನೀಗ ಕಲೀಲೇಬೇಕು ಅಂತಂದು ಇಟ್ಕೊಂಡು ನೀವು ದೃಢವಾದಂಥ ಮನಸ್ಸಿನಿಂದ ಯಾವಾಗ ನೀವು ಕೂಡ್ತೀರಿ, ಸೊ ದೆನ್ ಯು ಆರ್ ಗೋಯಿಂಗ್ ಟು ಲರ್ನ್ ಇಂಗ್ಲಿಷ್. ಇಟ್ ಮೀನ್ಸ್ ಎನ್ ಫಾರ್ ವಾಟ್, ನೆವರ್ ಗಿವ್ ಅಪ್ ಅಟಿಟ್ಯೂಡ್. ಓಕೆ, ಜಸ್ಟ್ ಟೈಪ್ ಇನ್ ಅ ಚಾಟ್ ಬಾಕ್ಸ್, ನೆವರ್ ಗಿವ್ ಅಪ್, ನೆವರ್ ಗಿವ್ ಅಪ್, ನೆವರ್ ಗಿವ್ ಅಪ್. Just type in a chat box, never give up attitude, never give up, NG ಅಂತ ಟೈಪ್ ಮಾಡಿ. ಓಕೆ, ಎಸ್, ವಂಡರ್ಫುಲ್, ಸೂಪರ್. ಓಕೆ, ವಂಡರ್ಫುಲ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಈಗ ಏನಾಯ್ತಾಗಂತಂದ್ರೆ, ಸಿ ಫಾರ್ ಏನಾಯ್ತು, ಕ್ಯಾರೆಕ್ಟರ್ ಅಂಡ್ ಕಮ್ಯುನಿಕೇಶನ್.
H for honesty and then health, A for attitude, N for never give up, and G for what? G for we should have gratitude attitude in our life. ನಮ್ಮಲ್ಲಿ ಗ್ರ್ಯಾಟಿಟ್ಯೂಡ್ ಮನೋಭಾವನೆಯನ್ನು ನಾವು ಹೊಂದಬೇಕು. ಯಾವುದೇ ಒಂದು ವಿಷಯಗಳಿಗೆ ನಮ್ಮಲ್ಲಿ ಗ್ರ್ಯಾಟಿಟ್ಯೂಡ್ ಇರಬೇಕು ಮೈ ಡಿಯರ್ ಫ್ರೆಂಡ್ಸ್. ಈಗ ಏನೋ ಒಂದು ನಮಗೆ ಇನ್ನೊಬ್ರು ನಮಗೆ ಹೆಲ್ಪ್ ಮಾಡಿದ್ರು ಅಥವಾ ಏನೋ ಒಂದು ಯಾವುದೇ ಒಂದು ರೂಪದಿಂದ ನಾವು ಆ ಭಗವಂತನಿಗೆ ಋಣಿ ಇರಬೇಕು. ಆ್ಯಂಡ್ ದೆನ್ ನಮಗೆ ಸಹಾಯ ಮಾಡುವಂಥ ಜನರಿಗೆ ಋಣಿ ಇರಬೇಕು. ಆ್ಯಂಡ್ ದೆನ್ ವಿ ನೀಡ್ ಟು ಹ್ಯಾವ್ ಗ್ರ್ಯಾಟಿಟ್ಯೂಡ್ ಓವರ್ ಅವರ್ ಪೇರೆಂಟ್ಸ್, ಅವರ್ ಫ್ರೆಂಡ್ಸ್, ಏನು ಟು ಆಲ್ ಪೀಪಲ್ ನಾವು ಗ್ರ್ಯಾಟಿಟ್ಯೂಡನ್ನು ಹೊಂದಬೇಕು. ಅದರಲ್ಲಿ ನಮ್ಮಲ್ಲಿ ಏನಾಗಬೇಕು ಅಂತ ಚೇಂಜಸ್ ಬರಬೇಕು. ಯು ನೀಡ್ ಟು ಎಕ್ಸ್ಪ್ರೆಸ್ ದ ಹ್ಯಾಪಿನೆಸ್ ಆ್ಯಂಡ್ ಲವ್ ಟು ಅದರ್ಸ್. ನಾವು ನೆಗೆಟಿವ್ ಎಮೋಷನ್ಸ್ಗಳನ್ನ ವ್ಯಕ್ತಪಡಿಸದೆ ನಮ್ಮಲ್ಲಿ ನಾವು ಪಾಸಿಟಿವ್ ಆದಂಥ ಎಮೋಷನ್ಸ್ಗಳನ್ನ ವ್ಯಕ್ತಪಡಿಸೋದನ್ನು ನಾವು ಕಲ್ತ್ಕೋಬೇಕು. ವಿ ಶುಡ್ ನೀಡ್ ಟು ಬ್ರಿಂಗ್ ದ ಚೇಂಜಸ್ ಇನ್ ಅವರ್ ಗ್ರ್ಯಾಟಿಟ್ಯೂಡ್ ಆಟಿಟ್ಯೂಡ್. ಅದರಲ್ಲಿ ನಾವು ಚೇಂಜಸ್ ತರಬೇಕು. ಓಕೆ, ಸೊ ನೆಕ್ಸ್ಟ್ ಒನ್, ಲಾಸ್ಟ್ ಆ್ಯಂಡ್ ಫೈನಲ್, ವಾಟ್ ಈಸ್ ದ್ಯಾಟ್? ಇ ಫಾರ್ ವಾಟ್? ಇ ಫಾರ್ ವಾಟ್? ಎನರ್ಜಿ. ಎನರ್ಜಿ. ಇ ಫಾರ್ ವಾಟ್? ಎನರ್ಜಿ. ಎನರ್ಜಿ ಅಂತ ನಮ್ಮಲ್ಲಿ ನಾವು ಎನರ್ಜಿಯನ್ನು ನಾವು ಯಾವಾಗಲೂ ರಿಸರ್ವ್ ಮಾಡಿ ಇಟ್ಕೋಬೇಕು. ವಿ ಶುಡ್ ನಾಟ್ ವೇಸ್ಟ್ ಅವರ್ ಎನರ್ಜಿ. ಓಕೆ, ಸಿ ವೆನ್ ಯು ಆರ್ ಅಟೆಂಡಿಂಗ್ ದಿಸ್ ಸೆಷನ್, ಈಗ ಈವ್ನಿಂಗ್ 7:30 7:30 ಸೆಷನ್ ಇದೆ ಅಂತಂತಂದ್ರೆ ನಿಮ್ಮಲ್ಲಿ ಎನರ್ಜಿ ಸೇವ್ ಇರಬೇಕು. ಎನರ್ಜಿ ಈಗ ನೋಡ್ರಿ, ಈಗ ನಿಮ್ಮ ಮೊಬೈಲ್ ಮುಖಾಂತರ ಅಟೆಂಡ್ ಮಾಡ್ತಾ ಇರ್ಬೋದು, ಲ್ಯಾಪ್ಟಾಪ್ ಮುಖಾಂತರ ಅಟೆಂಡ್ ಮಾಡ್ತಾ ಇರ್ಬೋದು. ಇನ್ ಕೇಸ್ ಬ್ಯಾಟ್ರಿ ಸೇವಿಂಗು ಅಲ್ಲಿ ಜಾಸ್ತಿ ಇಲ್ಲ ಅಂತಂತಂದ್ರೆ ಅದು ಕರೆಕ್ಟಾಗಿ ಆಪ್ರೇಟ್ ಆಗುತ್ತಾ? ಸ್ವಿಚ್ ಆಫ್ ಆಗುತ್ತೆ, ಇಸಂಟ್ ಇಟ್? ಸೊ ಅಲ್ಲಿ ನಾವು ಬ್ಯಾಟ್ರಿ ಸ್ಟೋರೇಜನ್ನು ಏನು ಮಾಡ್ಕೋಬೇಕಾಗಾದ್ರೆ ನಾವು ಚಾರ್ಜಿಂಗನ್ನು ಕರೆಕ್ಟಾಗಿ ಮಾಡಿಕೊಂಡು ಚಾರ್ಜನ್ನು ಜಾಸ್ತಿಯಾಗಿ ಇಟ್ಕೋಬೇಕಾಗತ್ತೆ. ಹಾಗೇನೆ ನಮ್ಮ ಲೈಫಲ್ಲಿಯೂ ಸಹ ಓಕೆ, ಈ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದೀರಲ್ವಾ, ಈ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ನಿಮ್ಮಲ್ಲಿ ಎನರ್ಜಿ ಇಟ್ಕೋಬೇಕು ನೀವು. ಸರ್, ಎನರ್ಜಿನ ಯಾವ ರೀತಿಯಾಗಿ ಇಟ್ಕೋಬೇಕು? ಎನರ್ಜಿ ನೋಡಿ, ನಾವು ರಾತ್ರಿ ಮಲಗಿದ ನಂತರ ಬೆಳಿಗ್ಗೆ ಹೇಳ್ತೀವಲ್ವಾ, ಸೊ ಎದ್ದಾಗ ನಮ್ಮಲ್ಲಿ ಎನರ್ಜಿ ತುಂಬ ಇರುತ್ತೆ. You feel more energetic when you wake up in the morning daily. But why don't you feel the same kind of energy, in the evening? Because there are some loopholes are there. ಕೆಲವು ಲೂಪ್ ಹೋಲ್ಸ್ ಇದ್ದಾವೆ. ಅವುಗಳ ಮುಖಾಂತರ ನಮ್ಮ ಎನರ್ಜಿ ಏನಾಗ್ತಾ ಹೋಗುತ್ತೆ, ಅದು ಸೋರಿಕೆ ಆಗ್ತಾ ಹೋಗುತ್ತೆ. ಯಾವ ರೀತಿಯಾದಂಥ ಒಂದು ಕ್ರಿಯೆಗಳಿಂದ ನಮ್ಮ ಎನರ್ಜಿ ಲಾಸ್ ಆಗುತ್ತೆ? ವೆರಿ ಇಂಪಾರ್ಟೆಂಟ್, ತಿಳ್ಕೊಳ್ಳಿ. When we talk negatively, the main thing, when we talk negatively, when we see negative things, when we listen negative words, we are going to lose our energy. This is the main thing I am telling you people now. Okay, ನೆಗೆಟಿವ್ ವಿಷಯಗಳನ್ನ ನೋಡೋದ್ರಿಂದ, ನೆಗೆಟಿವ್ ವಿಷಯಗಳನ್ನ ಕೇಳೋದ್ರಿಂದ, ನೆಗೆಟಿವ್ ವಿಷಯಗಳನ್ನ ಮಾತಾಡೋದ್ರಿಂದ ನಮಗೇನಾಗುತ್ತೆ, ನಾವು ನಮ್ಮ ಎನರ್ಜಿನ ಲಾಸ್ ಮಾಡ್ಕೊಳ್ತೀವಿ. Suppose you just imagine that now you are working in one office. Okay, you are very energetic, you are pumping up like anything. Well, so in the morning you have got so much of enthusiasm. Well, you get ready yourself and have breakfast, and you jump to your office. Okay, suddenly you rush to office, ತುಂಬಾ ಉತ್ಸಾಹದಿಂದ ಇದ್ದೀರಿ. ಅಲ್ಲಿಗೆ ಬಂದ ತಕ್ಷಣ ನಿಮ್ಮ ಒಬ್ಬ ಕಲೀಗ್ ಬರ್ತಾನೆ. ಕಲೀಗ್ ಬಂದ್ಬಿಟ್ಟು ಅವ್ನು ಏನ್ ಮಾಡ್ಬಿಡ್ತಾನೆ ಗೊತ್ತಾ, ಅಲ್ಲಿ ಏನೋ ಒಂದು ನೆಗೆಟಿವ್ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಬೇರೆಯವ್ರ ಬಗ್ಗೆ. ಸೊ ದೇರ್ ಇಫ್ ಯು ಶೋ ಮೋರ್ ಇಂಟ್ರೆಸ್ಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಟಾಪಿಕ್, ದೆನ್ ಯುವರ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ವಾಟ್? ವೇಸ್ಟೆಡ್. ಎಸ್, ಅವಾಗ ಅವನು ನೆಗೆಟಿವ್ ವಿಷಯಗಳನ್ನ ಮಾತನಾಡ್ತಾ ಇದ್ದಾನೆ, ನೀವು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿ ಅವನ ಜೊತೆಗೆ ನೀವು ಅಲ್ಲಿ ಮಿಂಗಲ್ ಆದ್ರಿ ಅಂತಂತಂದ್ರೆ ನಮ್ಮ ಎನರ್ಜಿ ಏನಾಗುತ್ತೆ, ಅಲ್ಲಿ ಲಾಸ್ ಆಗುತ್ತೆ. ಬಿಕಾಸ್ ನಮ್ಮ ಮೈಂಡಲ್ಲಿ ನೆಗೆಟಿವ್ ಯಾವಾಗ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮಲ್ಲಿ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಆದ್ರಿಂದ ಯು ನೀಡ್ ಟು ಅವಾಯ್ಡ್ ಸಚ್ ಎ ಕೈಂಡ್ ಆಫ್ ಪೀಪಲ್. ಅಂಥವ್ರನ್ನ ನಾವು ಏನು ಮಾಡಬೇಕು? ಅವಾಯ್ಡ್ ಮಾಡಬೇಕು. ಓಕೆ, ಆ್ಯಂಡ್ ದೆನ್ ಅನ್ನೆಸೆಸರಿ ಆಗಿ ಬೇರೆಯವರ ಬಗ್ಗೆ ಮಾತಾಡೋದಾಗಲಿ ಅಥವಾ ನೆಗೆಟಿವ್ ವಿಷಯಗಳನ್ನ ನೋಡೋದಾಗಲಿ, ನೆಗೆಟಿವ್ ವಿಷಯಗಳನ್ನ ಕೇಳೋದಾಗಲಿ, ಇದನ್ನ ಬಿಟ್ಬಿಡಿ. ನಿಮ್ಮಲ್ಲಿ ಎನರ್ಜಿ ಏನಾಗುತ್ತೆ? ಸೇವ್ ಆಗುತ್ತೆ. ಒಂದು. ಎರಡನೇದು, ಈ ಕ್ಲಾಸನ್ನು ಅಟೆಂಡ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ನೆಕ್ಸ್ಟ್ ಟೈಮು ಓಕೆ
So if time permits today itself, otherwise in next class I am going to teach you one meditation. ಒಂದು ಮೆಡಿಟೇಷನ್ನ ಕಲಿಸ್ತೀನಿ. ಆ ಮೆಡಿಟೇಷನ್ನ ಮಾಡಿಬಿಟ್ಟು ಕ್ಲಾಸನ್ನು ಅಟೆಂಡ್ ಮಾಡಿ. ವೆಲ್, ಬಿಕಾಸ್ ಏನಾಗುತ್ತೆ, ಆ ಮೆಡಿಟೇಷನ್ ಮಾಡೋದ್ರಿಂದ ನೀವು ಬೆಳಗಿಂದ ಏನು ನೀವು ಯೋಚನೆಗಳು ನೀವು ತಲೆಯಲ್ಲಿ ತುಂಬ್ಕೊಂಡಿರ್ತೀರಲ್ವಾ, ಅದನ್ನೆಲ್ಲವನ್ನು ನೀವೇನು ಮಾಡಬೇಕಾಗತ್ತೆ, ತೆಗೆದು ಹಾಕಿಬಿಟ್ಟು ಕ್ಲಾಸ್ನಲ್ಲಿ ಕೂತ್ಕೊಂಡಾಗ ನಾನು ಹೇಳುವಂಥ ವಿಷಯಗಳು ನಿಮ್ಮ ತಲೆ ಒಳಗಡೆ ಹೋಗ್ತವೆ. ಒನ್ಸ್ ದೇರ್ ವಾಸ್ ಅ ಪ್ರೊಫೆಸರ್ ಇನ್ ಅಮೆರಿಕಾ. ಓಕೆ, ಅವನು ಜೆನ್ ಬುದ್ಧಿಸಮ್ ಅಲ್ಲಿ ಮಾಸ್ಟರ್ ಡಿಗ್ರಿನ ಮಾಡಿರ್ತಾನೆ. ಆ್ಯಂಡ್ ಹಿ ರೋಟ್ ಓವರ್ ಆಲ್ ಮೋರ್ ದೆನ್ 100 ಬುಕ್ಸ್ ಆನ್ ಜೆನ್ ಬುದ್ಧಿಸಮ್. ಅವನಿಗೆ ಡಾಕ್ಟರ್ ಅಂದರೆ ಬೇರೆ ಯೂನಿವರ್ಸಿಟಿಯವರು ಅವನಿಗೆ ಏನು ಕೊಟ್ಟಿರ್ತಾರೆ, ಅವನಿಗೆ ಡಾಕ್ಟರ್ಶಿಪ್ಪು ಕೊಟ್ಟಿರ್ತಾರೆ. ವೆಲ್, ಸೊ ಅವನಿಗೆ ಆ ಫಿಲಾಸಫಿ ಬೇಸ್ ಮೇಲೆ ಅವನು ತುಂಬ ಮಾಸ್ಟರ್ ಇರ್ತಾನೆ. ಅಮೆರಿಕಾದಲ್ಲಿ ಯಾರಿಗಾದರೂ ಜೆನ್ ಬುದ್ಧಿಸಮ್ ಬಗ್ಗೆ ಕೇಳಬೇಕು ಅಂತಂತಂದ್ಬಿಟ್ರೆ ಅವರು ಅವನನ್ನೇ ಹೋಗಿ ಅಲ್ಲಿ ಏನು ಮಾಡ್ತಿರ್ತಾರೆ, ಕೇಳ್ತಾ ಇರ್ತಾರೆ. ಬಿಕಾಸ್ ಹಿ ಈಸ್ ಅ PhD ಹೋಲ್ಡರ್. ಓಕೆ, ಇಂಥ ಟೈಮಲ್ಲಿ ಒಂದ್ಸತಿ ಏನಾಗುತ್ತೆ, ಇಂಡಿಯಾದಿಂದ ಒಬ್ಬ ಸ್ಟೂಡೆಂಟ್ ಅವನ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲೇನು ಮಾಡ್ತಾನೆ ಗೊತ್ತಾ, ಅವನನ್ನ ಭೇಟಿ ಆಗ್ತಾನೆ. ಭೇಟಿ ಆದ ನಂತರ ಅವನಿಗೆ ಹೇಳ್ತಾನೆ, ನೋಡಿ ನಮ್ಮ ಇಂಡಿಯಾದಲ್ಲಿ ಒಬ್ರು ಋಷಿ ಮುನಿಗಳಿದ್ದಾರೆ, ಹಿಮಾಲಯದ ತಪ್ಪಲಲ್ಲಿ ಇರ್ತಾರೆ. ಬಟ್ ದಟ್ ಐ ಆಮ್ ಸಾರಿ ಟು ಸೇ ಯು ದ್ಯಾಟ್ ಹಿ ನೋಸ್ ಮೋರ್ ದೆನ್ ಯು. ಹಿ ಈಸ್ ಅ ಮಾಸ್ಟರ್ ಆಫ್ ಜೆನ್ ಬುದ್ಧಿಸಮ್ ಅಂತಂತಾರೆ. ಇದನ್ನು ಕೇಳಿದ ತಕ್ಷಣ ಅವನಿಗೆ ಆ ಪ್ರೊಫೆಸರ್ ಇರ್ತಾನೆ ನೋಡಿ, ಅಮೆರಿಕನ್ ಪ್ರೊಫೆಸರು, ಅವನಿಗೆ ಸಿಟ್ಟು ಬರುತ್ತೆ. ಹೇ, ವಾಟ್ ದ ಹಾಲ್ ಯು ಆರ್ ಟೆಲಿಂಗ್, I have written more than 100 books on the Jain Buddhism, and even I have got PhD also. If anybody gets any kind of a doubts over Jain Buddhism, they come and approach me, and then they clarify their doubts. In the whole world, I am the only person who knows more on the Jain Buddhism. But you are telling that there is a guy in India, he knows more than me. Okay, let's go and then let us see him ಅಂತಂದ್ಬಿಟ್ಟು ಅವನು ಏನು ಮಾಡ್ತಾನೆ, ಅವನ ಜೊತೆಗೆ ಬರ್ತಾನೆ. ನನಗೆಲ್ಲ ಗೊತ್ತಿದೆ, ಅದಕ್ಕಿಂತಲೂ ಅವನಿಗೆ ಗೊತ್ತಿದೆಯಾ, ನೋಡೋಣ ನಡಿ ಅಂತಂದ್ಬಿಟ್ಟು ವಾಪಸ್ ಬರ್ತಾನೆ. ವಾಪಸ್ ಬಂದ ತಕ್ಷಣ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ಇಂಡಿಯಾಗೆ ಫ್ಲೈಟಲ್ಲಿ ಬರ್ತಾರೆ ಡೆಲ್ಲಿಗೆ. ಆ ನಂತರ ಅಲ್ಲಿಂದ ಏನು ಮಾಡ್ತಾರೆ, ಹಿಮಾಲಯಕ್ಕೆ ವೆಹಿಕಲಲ್ಲಿ ಹೋಗ್ತಾರೆ. ಹಿಮಾಲಯಕ್ಕೆ ಹೋದ ನಂತರ ಅಲ್ಲಿರೋದು ಒಂದೇ ಒಂದು, ಅದೇನದು, ಅಲ್ಲಿರೋದು ಒಂದೇ ಒಂದದು, ಅದೇನು, ಜಸ್ಟ್ ಅ ಮಿನಿಟ್, ಗಿವ್ ಮಿ ಅ ಸೆಕೆಂಡ್. Just give me a second. ವೆಲ್, ಅವನು ಹೇಳ್ತಾನೆ ಸರಿ ಆಯಿತು ಅಂತಂದ್ಬಿಟ್ಟು ಅವ್ರು ಬರ್ತಾರೆ. ಬಂದ ತಕ್ಷಣ ಅಲ್ಲಿ ಇರೋದೇನು ಒಂದೇ ಒಂದು, ಯಾವುದದು, ನಟರಾಜ ಸರ್ವಿಸ್. ಅಂದರೆ ಹತ್ತಾ ಹೋಗ್ಬೇಕು ಅವ್ರು ಮೇಲ್ಗಡೆ. ಏನಾಗುತ್ತೆ, ಮೇಲ್ಗಡೆ ಹೋಗ್ತಾ ಇರಬೇಕಾದ್ರೆ ಈ ಪ್ರೊಫೆಸರ್ ತಾನು ಒಬ್ಬನೇ ಬರದೆ, ಮೈ ಡಿಯರ್ ಫ್ರೆಂಡ್ಸ್, ವಾಟ್ ಎವರ್ ಬುಕ್ಸ್ ಹಿ ಹ್ಯಾಸ್ ರಿಟನ್, ಹಿ ಹ್ಯಾಸ್ ಬ್ರಾಟ್ ದೆಮ್. ಅವನ್ನ ತೊಗೊಂಬಂದಿರ್ತಾನೆ, ಹೊತ್ಕೊಂಡ್ಬಂದಿರ್ತಾನೆ. ಹಿ ವಾಸ್ ಕ್ಯಾರಿಂಗ್ ದೋಸ್ ಬುಕ್ಸ್. ಮೊದಲೇ ಅದು ಹಿಮಾಲಯ ತಪ್ಪಲು ಅಂದ್ರೆ ಮೇಲ್ಗಡೆ ಇರುತ್ತೆ, ಹತ್ತ ತುಂಬಾ ದಮ್ ಹತ್ತು ಬಿಡುತ್ತೆ ಅವನಿಗೆ. ಮೇಲ್ಗಡೆ ಹೋಗ್ತಾನೆ, ಋಷಿ ಆಶ್ರಮ ಬರುತ್ತೆ. ಈಗ ಋಷಿಯಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದಾನೆ. ಇವನು ಹೋದವನೇ ತನ್ನ ಬುಕ್ಸ್ಗಳನ್ನ ಧಪ್ ಅಂತಂದು ಹೋಗಿತಾನೆ. ಹೋಗಿದ್ಬಿಟ್ಟು ಆಗ ಆ ಋಷಿ ಓಪನ್ ಮಾಡ್ತಾನೆ, ಕಣ್ಣನ್ನ ಓಪನ್ ಮಾಡಿ ನೋಡ್ತಾನೆ. ಸೊ ಪ್ರೊಫೆಸರ್ ಇದ್ದಾನೆ, ಅಮೆರಿಕನ್ ಪ್ರೊಫೆಸರ್. ಮುಖ ಎಲ್ಲ ಕೆಂಪಗಾಗ್ಬಿಟ್ಟಿರುತ್ತೆ, ಬೆವರು ಬರ್ತಾ ಇರುತ್ತೆ. ಅವಾಗ ಅಮೆರಿಕನ್ ಪ್ರೊಫೆಸರ್ ಅಂತಾನೆ, hey Swamiji, this person is telling me that on Jain Buddhism you know better than me. That I have written more than 100 books over Jain Buddhism. Now, right now, tell me, what you know better than me. ಈ ಪುಸ್ತಕಗಳನ್ನ ಏನ್ ನಾನು ಬರ್ದಿದ್ದೀನಿ ನೋಡಿ, ಇವುಗಳೆಲ್ಲವುಗಳಲ್ಲಿ ನಾನು ಏನ್ ಬರ್ದಿದ್ದೆ ಅದನ್ನ ಬಿಟ್ಟು ನಿಮ್ಮ ತಲೆಯಲ್ಲಿ ಏನ್ ಬೇರೆ ಇದೆಯೋ ಅದನ್ನ ಹೇಳಿ ನೋಡೋಣ ಅಂತಂತಾನೆ. ಅಂದ ತಕ್ಷಣ ಸೊ ಋಷಿ ಅವರು ತುಂಬ ಶಾಂತ ಸ್ವಭಾವದವ್ರು ಇರ್ತಾರೆ. ಬಿಕಾಸ್ ಎಲ್ಲವೂ ಅವ್ರಿಗೆ ಗೊತ್ತಿರುತ್ತೆ.
ಅವ್ರಂತಾರೆ ಓಕೆ 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 ಐ ಅಂಡರ್ಸ್ಟ್ಯಾಂಡ್ ಯು, ಕಮ್ ಆನ್ ಪ್ಲೀಸ್ ಕಮ್ ಆ್ಯಂಡ್ ಹ್ಯಾವ್ ಓಕೆ ಟೇಕ್ ಯುವರ್ ಸೀಟ್ ಅಂತಂದು ಕೂಡಿಸ್ತಾರೆ ಅವರಿಗೆ. ಕೂಡಿಸ್ಬಿಟ್ಟು ನೀನು ತುಂಬ ದೂರದಿಂದ ಬಂದಿದ್ಯಪ್ಪ, ಓಕೆ, ನಿನಗೆ ನಮ್ಮ ಒಂದು ಆಶ್ರಮದಲ್ಲಿ ಒಂದು ಸ್ಪೆಷಲ್ ಟೀ ಮಾಡ್ತೀವಿ ನಾವು. ಈ ಟೀ ಹೇಗಿರುತ್ತೆ ಅಂತಂತಂದರೆ ತುಂಬ ಸ್ವಾದಿಷ್ಟಕರವಾಗಿರುತ್ತೆ. ಒಂಚೂರು ನೀನು ಟೇಸ್ಟ್ ಮಾಡು. ಈ ಟೀನ ಕುಡಿದ ತಕ್ಷಣ ನಿನಗೆ ನಿನ್ನ ಆಯಸ್ಸೆಲ್ಲ ಪರಿಹಾರ ಆಗುತ್ತೆ. ಇದನ್ನ ಜನ್ ಟೀ ಅಂತಂದು ಕರಿತೀವಿ ಅಂತಂದು ಅಂತಾನೆ. ಎಸ್ ಐ ನೋ ಇಟ್, ಐ ಹ್ಯಾವ್ ರಿಟನ್ ಇಟ್ ಆನ್ ಇನ್ ಮೈ ಬುಕ್ ಆಲ್ಸೋ ದೇರ್. Okay, see there is a second chapter, in that second chapter only I have mentioned about the Janti. Come on, give me ಅಂತಾನೆ. ಸರಿ ಆಯ್ತು ಅಂತಂದ್ಬಿಟ್ಟು ಶಿಷ್ಯ ಬರ್ತಾನೆ, ಅವನ ಕೈಯಲ್ಲಿ ಕಪ್ಪು ಬಸಿ ಇಡ್ತಾನೆ. ಓಕೆ, ಜಸ್ಟ್ ಫೋಕಸ್ ಹಿಯರ್ ನಾವು. ಓಕೆ, ವೆರಿ ಇಂಪಾರ್ಟೆಂಟ್ ನಾವು. ಓಕೆ, ಫೋಕಸ್. ಈಗ ಟೀ ಇಡ್ತಾನೆ, ಅಂದ್ರೆ ಕಪ್ಪು ಬಸಿ ಇಡ್ತಾನೆ. ಈ ಕೈಯಲ್ಲಿ ಈಗ ಚಹಾದ ಕಿತ್ಲಿ ಇದೆ. ಈ ಕಿತ್ಲಿಯಿಂದ ಏನ್ ಮಾಡ್ತಾನೆ ಗೊತ್ತಾ, ಅವನೀಗ ಚಹಾವನ್ನ ಹಾಕ್ತಾ ಹೋಗ್ತಾನೆ. ಈಗ ಕಫ್ ಪೂರ್ತಿಯಾಗಿ ತುಂಬ್ಕೊಳ್ಳುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಕಫ್ ಫುಲ್ ತುಂಬ್ಕೊಂಡ್ಬಿಟ್ಟು ಈಗೇನಾಯ್ತು, ಟೀ ಕೆಳಗಡೆ ಬೀಳಿ ಸ್ಟಾರ್ಟ್ ಆಯ್ತು ಸಾಸರ್ ಮೇಲೆ. ಈಗ ಸಾಸರು ಸಹ ಫುಲ್ ತುಂಬ್ಕೊಂಡ್ಬಿಟ್ಟು ಆ ಚಹಾ ಆ ಪ್ರೊಫೆಸರ್ನ ಪ್ಯಾಂಟ್ ಮೇಲೆ ಬಿದ್ದ್ಬಿಡುತ್ತೆ. ಪ್ಯಾಂಟ್ ಮೇಲೆ ಬಿದ್ದ ತಕ್ಷಣ ಪ್ರೊಫೆಸರ್, ಹೇ ವಾಟ್ ದ ಹೆಲ್ ಯು ಆರ್ ಡೂಯಿಂಗ್, ಕ್ಯಾನ್ ಯು ನಾಟ್ ಸೀ ಕಫ್ ಇಸ್ ಆಲ್ರೆಡಿ ಫುಲ್? ಕಣ್ ಕಾಣಿಸಲ್ವಾ ನಿಮಗೆ, ಕಫ್ ಆಲ್ರೆಡಿ ಫುಲ್ ಆಗಿದೆ ಅಂತಂತಾನೆ. ಅಂದ ತಕ್ಷಣ ಅವಾಗ ಋಷಿ ಹೇಳ್ತಾನೆ, ಅವನು ಕೂಡಿಸ್ಬಿಟ್ಟು ಹೇಳ್ತಾನೆ, ಪ್ರೊಫೆಸರ್, at this moment just I would like to ask you one question. Come on, ask me. Cup is already full ಇದೆಯಾ ಕಪ್ ಈಗ? ಎಸ್ ಫುಲ್ ಇದೆ. ಈಗ ಫುಲ್ ಆದಂತ ಕಪ್ ಅಲ್ಲಿ ನೀನೀಗ ಹೊರಗಡೆಯಿಂದ ಚಹಾ ಹಾಕಿದ್ರೆ ಆ ಚಹಾ ಕಪ್ ಒಳಗಡೆ ಹೋಗಿ ಯೂಸ್ ಆಗುತ್ತೋ ಇನ್ನು ಓವರ್ಫ್ಲೋ ಆಗಿ ವೇಸ್ಟ್ ಆಗುತ್ತೋ? ಅವಾಗ ಪ್ರೊಫೆಸರ್ ಅಂತಾನೆ, Hey, what a silly question you are asking, Swamiji. ಕಫ್ ಫುಲ್ ಇದೆ. ಈ ಫುಲ್ ಇದ್ದಂತ ಕಫ್ ಅಲ್ಲಿ ನೀವು ಮತ್ತೆ ಚಹಾ ಹಾಕಿದ್ರೆ ಆ ಚಹಾ ಓವರ್ಫ್ಲೋ ಆಗಿ ವೇಸ್ಟ್ ಆಗುತ್ತೆ. isn't it? ಓಕೆ, ಅದೇ ರೀತಿ ಈಗ ನಿನ್ನ ಮೈಂಡು ಸಹ, ನಿನ್ನ ಮನಸ್ಸು ಸಹ ನಿನ್ನದೇ ಆದಂತ ಯೋಚನೆಗಳೆಂಬ ಚಹಾದಿಂದ ಫುಲ್ ಭರ್ತಿಯಾಗಿಬಿಟ್ಟಿದೆ. ಈಗ ನೀನು ಹೊರಗಡೆ ಹೋಗಿ ನಿನ್ನ ಮನಸ್ಸೆಂಬ ಕಪ್ಪನ್ನ ಖಾಲಿ ಮಾಡಿ ಇಟ್ಕೊಂಡು ನನ್ನ ಹತ್ರ ಬಾ, ನಂತರ ನಾನೇನ್ ಕಲಿಸ್ತೀನಿ ಅದು ನಿನ್ನ ತಲೆ ಒಳಗಡೆ ಹೋಗುತ್ತೆ. ಎಸ್, got the message. Bulb on. ಓಕೆ, ನಿಮಗೆ ಈಗ ನಾನು ಹೇಳಿದಂತ ಸ್ಟೋರಿಯಿಂದ ಮೆಸೇಜ್ ಸಿಕ್ಕಿದ್ರೆ ಬಲ್ಬ್ ಆನ್ ಅಂತ ಟೈಪ್ ಮಾಡಿ. ಕಮ್ ಆನ್, ಬಲ್ಬ್ ಆನ್. ಕಮ್ ಆನ್, ಟೈಪ್ ದೇರ್ ಬಲ್ಬ್ ಆನ್. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಎಸ್, ಸಂಧ್ಯಾ ಮೇಡಮ್ ಈಸ್ ಟೆಲಿಂಗ್ ದಟ್ ಬಲ್ಬ್ ಆನ್. ಕಮ್ ಆನ್, ಟೈಪ್ ಇನ್ ಅ ಚಾಟ್ ಬಾಕ್ಸ್ ಬಲ್ಬ್ ಆನ್. ವೈ ಐ ಆಮ್ ಟೆಲಿಂಗ್ ಯು ನೋ ದ್ಯಾಟ್, ಈಗ ನೀವು ಇಲ್ಲಿ ಏನ್ ಕೂತಿದ್ದೀರಿ ಈಗ ನನ್ನ ಮುಂದೆ, ಓಕೆ, ಯು ಮೇ ಬಿ ಸ್ಟೂಡೆಂಟ್ ಇರ್ಬೋದು, ಅಥವಾ ಯು ಮೇ ಬಿ ಏನಿರ್ಬೋದು, ನೀವು ಬೇರೆ ಯಾವುದೇ ವೃತ್ತಿಗಳನ್ನ ಮಾಡ್ತಾ ಇರ್ಬೋದು, ನೀವು ಎಷ್ಟೋ ವಿಷಯಗಳನ್ನ ಕಲ್ತಿರ್ಬೋದು. ಓಕೆ, ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಡೂಯಿಂಗ್, ವಾಟ್ಸ್ ಯುವರ್ ಪ್ರೊಫೆಷನ್, ಐ ಡೋಂಟ್ ನೋ. ಬಟ್ ಇಫ್ ಯು ವಾಂಟ್ ಟು ಲರ್ನ್ ಬೈ ಮೀ, ಯು ನೀಡ್ ಟು ಎಂಪ್ಟಿ ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನ ಖಾಲಿ ಮಾಡಿ ಇಟ್ಕೊಂಡು ನನ್ನ ಮುಂದೆ ಕೂತ್ಕೊಂಡಾಗ ನಾನು ಹೇಳುವಂಥ ವಿಷಯಗಳು ತಲೆ ಒಳಗಡೆ ಹೋಗ್ತವೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್? ವೆರಿ ಇಂಪಾರ್ಟೆಂಟ್. ಎನರ್ಜಿ ಯಾವಾಗ ಲೆಸ್ ಆಗುತ್ತೆ ಅಂತಂದ್ರೆ, ನನಗೆ ಎಲ್ಲ ವಿಷಯ ಗೊತ್ತು ಅನ್ನುವ ರೀತಿಯಲ್ಲಿ ನಾನು ಕೂತ್ಕೊಂಡ್ಬಿಟ್ಟು ಯಾವಾಗ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅವಾಗ ನನ್ನ ಎನರ್ಜಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದು ಬಿಟ್ಬಿಟ್ಟು ಐ ಡೋಂಟ್ ನೋ ಎನಿಥಿಂಗ್, ನಾನು ಇದೊಂದು ಪುಟ್ಟ ಮಗುವಿನ ಹಾಗೆ ಕೂತ್ಕೊಂಡ್ಬಿಟ್ಟು ಸರ್ ಹೇಳುವಂಥ ವಿಷಯಗಳು ನಾನು ಕಲಿತೀನಿ ಅಂತಂದು ಯಾವಾಗ ನೀವು ರೆಡಿ ಆಗ್ತೀರಿ, ಅವಾಗ ಏನಾಗುತ್ತೆ ಗೊತ್ತಾ, ನಾನು ಹೇಳುವಂಥ ವಿಷಯಗಳನ್ನ ಈಸಿಯಾಗಿ ನೀವು ಕಲಿತಾ ಹೋಗ್ತೀರಿ. ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಆದ್ರಿಂದ ಇವತ್ತಿನಿಂದ ನಿಮ್ಮ ಎನರ್ಜಿ ಸೇವನ್ನ ಮಾಡ್ಕೋಬೇಕು ಅಂತಂತಂದ್ರೆ ಥಾಟ್ಸ್ಗಳನ್ನ ಫ್ಯೂರ್ ಆಗಿ ಇಟ್ಕೊಳ್ಳಿ. ಥಾಟ್ಸ್
ನಿಮ್ಮ ಥಾಟ್ಸ್ ಯಾವ ಫ್ಯೂರ್ ಇರ್ತಾವೋ ಅವು ಆಟೋಮೆಟಿಕ್ ಆಗಿ ಎನರ್ಜಿ ಸೇವ್ ಆಗುತ್ತೆ. ಸೊ ಈ ರೀತಿ ಚೇಂಜ್ ಅನ್ನೋದ್ರಲ್ಲಿ ನಾವು ಈ ರೀತಿ ಚೇಂಜಸ್ ಅನ್ನ ತರಬೇಕು. ಹ್ಯಾವ್ ಯು ಅಂಡರ್ಸ್ಟುಡ್ ಇಟ್? ಸಿ ಫಾರ್ ವಾಟ್? ಕ್ಯಾರೆಕ್ಟರ್ and our communication. And then H for what? Health and honesty. A for what? Attitude. And then N for what? Never give up. G for gratitude. And then E for energy. Have you understood it now? If you have understood it, please type understood. Please type understood. ನಿಮಗಿದು ಇಲ್ಲಿ ತನಕ ನಾನು ಹೇಳಿದ್ದು ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಅಂಡರ್ಸ್ಟುಡ್ ಅಂತ ಟೈಪ್ ಮಾಡಿ. Come on. Okay, everybody saying understood. Well. Okay, so let's move on then. Okay, so ಹಾಗಾದ್ರೆ ಈಗ ನಮ್ಮ ಮನಸ್ಸು ಏನ್ ಮಾಡುತ್ತೆ ಅಂತಂದ್ರೆ ಮತ್ತು ಏನ್ ಮಾಡುತ್ತೆ, ಈಗ ನಾನು ಏನ್ ಹೇಳಿದೆ, ಈಗ ಸರ್ ಏನ್ ಹೇಳ್ತಾ ಇದಾರೆ, ಇವೆಲ್ಲ ಬೇಡ ಮಗ, ನಾವು ಮತ್ತೆ ಮೊದಲು ಹೇಗಿದ್ವಿ ಹಾಗೆ ಇದ್ಬಿಡೋಣ. ಸೊ ಯಾಕೆ ಸುಮ್ಮನೆ ಕಷ್ಟ ಪಡ್ಬೇಕು, ಯಾಕೆ ನಾನು ಚೇಂಜ್ ಆಗ್ಬೇಕು, ವೆಲ್ ಹೆಂಗೂ ನಡೀತಾ ಇದೆಯಲ್ಲ ಲೈಫು ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ವಿ ನೀಡ್ ಟು ಕಮ್ ಔಟ್ ಫ್ರಮ್ ದ್ಯಾಟ್ ಸಿಚುವೇಶನ್. ಅದರಿಂದ ನಾವು ಏನ್ ಮಾಡ್ಬೇಕಲ್ಲಿ ಹೊರಗೆ ಬರಬೇಕು. ಅದರ್ವೈಸ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಬಿ ಇನ್ ಅ ಟ್ರ್ಯಾಪ್. ನಾವೊಂದು ಬಲೆಯಲ್ಲಿ ಬಿದ್ದ್ಬಿಡ್ತೀವಿ. ಆ ಬಲೆಯಲ್ಲಿ ಬಿದ್ದ್ಬಿಟ್ವಿ ಅಂತಂತಂದ್ರೆ ನಾವು ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಓಕೆ, ಸೊ ವಿ ನೆವರ್ ಚಾಲೆಂಜ್ ಸ್ಟೇಟಸ್ ಕೋ. when we don't change ourselves, ನಮ್ಮನ್ನ ನಾವು ಯಾವಾಗ ಚೇಂಜ್ ಮಾಡ್ಕೊಳ್ಳಲ್ವೋ ಅವಾಗ ಏನಾಗ್ಬಿಡುತ್ತೆ ಅಂತಂತಂದ್ರೆ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಚೇಂಜ್ ಆಗಲ್ಲ. ಆ ಪ್ರೆಸೆಂಟ್ ಸಿಚುವೇಶನ್ ಚೇಂಜ್ ಆಗಬೇಕು ಅಂತಂತಂದ್ರೆ ನಮ್ಮ ಮೈಂಡ್ ಅಲ್ಲಿ ನಾವು ಬಿಲೀಫ್ ಅನ್ನು ಸೃಷ್ಟಿ ಮಾಡ್ಕೋಬೇಕು. ಇಫ್ that person is speaking English, I can also speak English. Hello friends, one thing I would like to tell you people, that we have learned Kannada, but when you compare English with a Kannada, Kannada is actually that more difficult subject to learn. Do you know it? Kannada ಅಂತಂದ್ರೆ ತುಂಬಾ ಕಠಿಣ ಆಕ್ಚುಲಿ. ಆದ್ರೆ ನಾವು ಕನ್ನಡವನ್ನ ಈಸಿಯಾಗಿ ಕಲ್ತಿದೀವಿ ತಾನೆ. ನಮಗೆ ಒಂದು ಲ್ಯಾಂಗ್ವೇಜ್ ಈಗ ಬರ್ತಾ ಇದೆ ಅಂತಂತಂದ್ರೆ ಆಲ್ರೆಡಿ ವಿ ಆರ್ ಸ್ಪೀಕಿಂಗ್ ಒನ್ ಲ್ಯಾಂಗ್ವೇಜ್ ಫ್ಲೂಯೆಂಟ್ಲಿ ಅಂತಂದ್ರೆ ಅದರ ಅರ್ಥ ಏನು? ವಿ ಕ್ಯಾನ್ ಲರ್ನ್ ಅದರ್ ಲ್ಯಾಂಗ್ವೇಜ್ ಆಲ್ಸೋ. ಬಟ್ ಓನ್ಲಿ ಥಿಂಗ್ ಇಸ್ ದ್ಯಾಟ್ ನಾವು ಏನ್ ಮಾಡ್ಬೇಕಾಗತ್ತೆ, ನಮಗೆ ಆ ಒಂದು ಲ್ಯಾಂಗ್ವೇಜ್ ಈಗ ಬರ್ತಾ ಇದೆ ಅಂತಂತಂದ್ರೆ, ನಾವು ಈಗ ಒಂದು ಲ್ಯಾಂಗ್ವೇಜ್ ಮಾತನಾಡ್ತಾ ಇದೀವಿ ಅಂತಂತಂದ್ರೆ ಎರಡನೇ ಲ್ಯಾಂಗ್ವೇಜನ್ನು ಸಹ ನಾವು ಸುಲಭವಾಗಿ ಕಲ್ತ್ಕೋಬಹುದು, ಮೂರನೇ ಲ್ಯಾಂಗ್ವೇಜನ್ನು ಕಲಿಬಹುದು. ಓಕೆ, ವಿ ಕ್ಯಾನ್ ಲರ್ನ್ so many languages. Come on, just type in a chat box how many languages do you speak. Come on, type in a chat box how many languages do you speak. Come on, ಎಷ್ಟು ಭಾಷೆನ ಮಾತಾಡ್ತೀರಿ ನೀವು? Come on, type in a chat box how many languages do you speak. Okay, Kumeli is telling that 4 language. Oh my goodness, which language? 4. Come on, type in a chat box. Kumel, ರೆಡ್ಮಿ ಫೋನ್ ಇಂದ 4 ಲ್ಯಾಂಗ್ವೇಜ್ ಅಂತ ಇದ್ದಾರೆ. 4 ಭಾಷೆಗಳು ಯಾವ್ದೌದು? ಓಕೆ, ನೆಕ್ಸ್ಟ್ ಎಷ್ಟು ಭಾಷೆ ನಿಮಗೆ ಮಾತಾಡಲಿಕ್ಕೆ ಬರುತ್ತೆ? ಕಮಾನ್. ಓಕೆ, Raishwari madam is telling that 2 language. Just type in a chat box, ma'am, which language do you speak? Okay, Rohit is telling 3 languages. Very good, Rohit. Okay, Kumeli is telling that Hindi, English, Kannada and even Marathi. Wonderful, super. Okay, ನೋಡಿ, ಹಾಗಾದ್ರೆ ನೀವು ಈಸಿಯಾಗಿ ನೀವೀಗ ಏನು ಕನ್ನಡ, ಹಿಂದಿ, ಹೌದಾ, ಇವನ್ನೆಲ್ಲವನ್ನು ಕಲ್ತಿದ್ದೀರಿ. ಅಂದ್ರೆ ಇಂಗ್ಲಿಷ್ ಈಸ್ ಆಲ್ಸೋ ಒನ್ ಲ್ಯಾಂಗ್ವೇಜ್ ಅಂತ ನಾವು ತಿಳ್ಕೋಬೇಕಷ್ಟೇ. ವೈ ಇಂಗ್ಲಿಷ್ ಹ್ಯಾಸ್ ಬಿಕಮ್ ಡಿಫಿಕಲ್ಟ್ ಟು ಅಸ್? Why English has become difficult to us? For so many people, suppose in case if you are a Kannada medium students, ಏನಾಗುತ್ತೆ ಅಂತಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ಇಂಗ್ಲಿಷ್ ಯಾಕೆ ಟಫ್ ಆಗುತ್ತೆ ಅಂತಂದ್ರೆ when they are learning English in their education life,
Okay, on that particular time they don't focus their mind on the language, they treat it as a subject. We have learnt English as a subject, we have not learnt English as a language. That is the problem, my dear friends. ಯೋಚನೆ ಮಾಡಿ, just think over it, you know, just remember it when you were learning English language in your school days or in your college days. Have you ever learnt English as a language? No, we have learnt English as a subject only. What was our motto? Our motto was only passing the examination. ಇಂಗ್ಲೀಷಲ್ಲಿ ಕೆಲವು ಮಾರ್ಕ್ಸ್ಗಳು ಬಿದ್ದರೆ ಸಾಕಪ್ಪ ಅಥವಾ ಪಾಸ್ ಆದರೆ ಸಾಕಪ್ಪ ಅಂತನ್ನುವಂಥ ಮನೋಭಾವನೆಯಿಂದ ಇದ್ದವರೇ ಜಾಸ್ತಿ. ಆದ್ರಿಂದ ಈಗೇನಾಗಿದೆ ಅಂತಂತಂದ್ರೆ, ನಾವು ಇಂಗ್ಲೀಷಿನ ಭಾಷೆಯಾಗಿ ಕಲೀಲಿಲ್ಲ, ಒಂದು ಸಬ್ಜೆಕ್ಟ್ ಆಗಿ ಕಲಿತ್ವಿ. ಆದ್ರಿಂದ ನಾವು ಅದರಲ್ಲಿ ಪ್ರೋಗ್ರೆಸ್ ಆಗಿಲ್ಲ. ಸೊ ನಾವು ಆನ್ವರ್ಡ್ಸ್ ವಾಟ್ ಯು ನೀಡ್ ಟು ಡೂ, ಯು ನೀಡ್ ಟು ಲುಕ್ ಇಂಗ್ಲೀಷ್ ಆಸ್ ಎ ಲ್ಯಾಂಗ್ವೇಜ್, ನಾಟ್ ಆಸ್ ಎ ಸಬ್ಜೆಕ್ಟ್. ಇದನ್ನ ನಿಮ್ಮ ಮೈಂಡ್ನಿಂದ ಅದನ್ನ ಏನ್ ಮಾಡಿ, ಇಂಗ್ಲೀಷ್ ಅಂದ್ರೆ ಸಬ್ಜೆಕ್ಟ್ ಅಲ್ಲ, ಇಂಗ್ಲೀಷ್ ಇಸ್ ವಾಟ್, ಲ್ಯಾಂಗ್ವೇಜ್ ಅಂತ ನೀವು ತಿಳ್ಕೋಬೇಕು. ನಿಮ್ಮ ಮೈಂಡ್ ಅಲ್ಲಿ ಆ ಬಿಲೀಫ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಎಸ್ ಐ ಕ್ಯಾನ್ ಮೇಕ್ ಇಟ್, ಎಸ್ ಐ ಕ್ಯಾನ್ ಮೇಕ್ ಇಟ್, ಎಸ್ ಐ ಕ್ಯಾನ್ ಮೇಕ್ ಇಟ್ ಅಂತಂತ ನೀವು ಬಿಲೀಫ್ ಅನ್ನ ಸೃಷ್ಟಿ ಮಾಡ್ಕೋಬೇಕು. ಬಿಫೋರ್ 1954 ಇಫ್ ಎನಿಬಡಿ ಸೇಸ್ ದ್ಯಾಟ್ ಓಕೆ, ನಾನು 1 ಮೈಲಿ ದೂರವನ್ನ 4 ನಿಮಿಷಕ್ಕಿಂತ ಮುಂಚೆನೆ ಓಡ್ತೀನಿ ಅಂತಂತಂದ್ರೆ, ಯಾರಾದ್ರೂ ಹೇಳಿದ್ರೆ ಅವ್ರನ್ನ ಹುಚ್ಚ ಅಂತಂತ ಕರೀತಾ ಇದ್ರು ಮೈ ಡಿಯರ್ ಫ್ರೆಂಡ್ಸ್, ಏನೋ. ಆದ್ರೆ ಬಿಕಾಸ್ ಅಲ್ಲಿ ತನಕ 1954 ತನಕ ಒಂದು ಬಿಲೀಫ್ ಇತ್ತು, ಇಡೀ ಜಗತ್ತಿನಲ್ಲಿ ಒಂದು ಬಿಲೀಫ್ ಇತ್ತು. ಏನೋ ವಾಟ್ ವಾಸ್ ದಟ್ ಬಿಲೀಫ್? ಮನುಷ್ಯನ ದೇಹದಿಂದ 1 ಮೈಲಿ ದೂರವನ್ನ 4 ನಿಮಿಷಕ್ಕಿಂತ ಮುಂಚೆ ಓಡ್ಲಿಕ್ಕೆ ಆಗೋದೇ ಇಲ್ಲ. ದಟ್ ಇಸ್ ಅ ಬಿಲೀಫ್, ದಟ್ ಇಸ್ ಅ ಬಿಲೀಫ್. ಎಲ್ಲರೂ ಹಂಗೆ ತಿಳ್ಕೊಂಡಿದ್ರು. ಹಂಗೇನಾದ್ರೂ ಮನುಷ್ಯ ಟ್ರೈ ಮಾಡಿದ್ರೆ ಹಾರ್ಟ್ ಬ್ಲಾಸ್ಟ್ ಆಗ್ಬಿಡುತ್ತೆ. ನಮ್ಮ ಮನುಷ್ಯನಿಗೆ ನಮ್ಮ ದೇಹ ಆ ರೀತಿ ನಿರ್ಮಾಣ ಆಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಸೈಂಟಿಸ್ಟ್ ನಂಬಿದ್ರು, ಅಂಡ್ ದೆನ್ ಬುದ್ಧಿಜೀವಿಗಳು ನಂಬಿದ್ರು, ಎಲ್ಲರೂ ನಂಬಿಟ್ಟಿದ್ರು. ದೇರ್ ವಾಸ್ ಅ ಬಿಲೀಫ್ ಬಿಫೋರ್ 1954. ಬಟ್ ದೇರ್ ವಾಸ್ ಅ ಗಾಯ್ ನೇಮ್ಡ್ ರೋಜರ್ ಬ್ಯಾನಿಸ್ಟರ್ ಅಂತಂತಂದು ಒಬ್ಬ ಯುವಕ ಏನಂತಾನೆ, ಎಲ್ಲರೂ ಆಗಲ್ಲ ಅಂತ ಇದಾರಲ್ಲ, ಓಕೆ ನೋ ಪ್ರಾಬ್ಲಮ್, ಐ ಕ್ಯಾನ್ ಮೇಕ್ ಇಟ್ ಅಂತಂದ್ಬಿಟ್ಟು ಅವನಂತಾನೆ, ನಾನು 1 ಮೈಲಿ ದೂರವನ್ನು 4 ನಿಮಿಷಕ್ಕಿಂತ ಮುಂಚೆನೆ ಓಡ್ ತೋರಿಸ್ತೀನಿ ಅಂತಂದು ಹೇಳ್ತಾನೆ ಎಲ್ಲರಿಗೂ. ಬಿಕಾಸ್ ಅವನು ಪ್ರಾಕ್ಟೀಸ್ ಮಾಡ್ತಾನೆ, ಅವನಿಂದ ನನ್ನಿಂದ ಸಾಧ್ಯ ಅಂತ ನಾನು ಅನ್ಕೊಳ್ತಾನೆ. ಸೊ ಪ್ರಾಕ್ಟೀಸ್ ಮಾಡಿ ಅವನು ಅದನ್ನ ಪಾಸಿಬಲ್ ಮಾಡ್ಬೋದು ಅಂತ ಅವನಲ್ಲಿ ಬಿಲೀಫ್ ಚೇಂಜ್ ಮಾಡ್ಕೊಳ್ತಾನೆ. ಆಗ ಎಲ್ಲರೂ ಅವನ್ನ ಹುಚ್ಚ ಅಂತಾರೆ. ಆದ್ರೂ ಸಹ ಅವನು ಹೇಳ್ತಾನೆ, ಗಿವ್ ಮೇ ಚಾನ್ಸ್, ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಅಂತಂತಾನೆ. ಸರಿ ಆಯ್ತು ಅಂತಂದ್ಬಿಟ್ಟು ಒಂದಿನ ಏನ್ ಮಾಡ್ತಾರೆ, 1 ಮೈಲಿ ದೂರದುದ್ದಕ್ಕೂ ಜನರನ್ನ ನಿಂದಿರಿಸ್ಬಿಟ್ಟು, ಈಗ ಆ ಕಡೆ ಈ ಕಡೆ ಜನ ಇದ್ದಾರೆ. ಈಗ ಏನಾಗ್ತಾ ಇದ್ದಾರೆ ಅಂತಂತಂದ್ರೆ, ಅಲ್ಲಿಂದ ಫ್ರೆಶ್ ರಿಪೋರ್ಟರ್ ಇದ್ದಾರೆ, ಅಂಡ್ ದೆನ್ ಫೋಟೋಗ್ರಾಫರ್ಸ್ ಇದೆ, ಎಲ್ಲರೂ ಇದ್ದಾರೆ. ಆನ್ ಯುವರ್ ಮಾರ್ಕ್ ರೆಡಿ ಸೆಟ್ ಗೋ ಅಂತಂದಂತಾರೆ. ಆ ಯುವಕ ಓಡ್ತಾನೆ, ಹಿ ರನ್ಸ್ ಲೈಕ್ ಎನಿಥಿಂಗ್. ಓಡ್ತಾನೆ, ಓಡಿ ಗುರಿ ಮುಟ್ಟಿ ಹಿಂಗ್ ವಾಪಸ್ ತಿರುಗಿ ನೋಡ್ತಾನೆ. ಎಕ್ಸಾಕ್ಟ್ಲಿ 3 minutes 58 secondsಗಳಲ್ಲಿ ಅವನು ಆ ಗೋಲನ್ನ ಕ್ರಾಸ್ ಮಾಡ್ಬಿಟ್ಟಿದ್ದ. ಅಲ್ಲಿ ತನಕ ಯಾವುದು ಇಂಪಾಸಿಬಲ್ ಅಂತ ಜಗತ್ ನಂಬಿತ್ತೋ ಅದನ್ನ ಪಾಸಿಬಲ್ ಮಾಡಿ ತೋರಿಸಿದ್ದ. ದಟ್ ಈಸ್ ರೋಜರ್ ಬ್ಯಾನಿಸ್ಟರ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ವಾವ್ ಹೌದಲ್ವಾ, ನಾವು ಹಾಗಾದ್ರೆ ಮನುಷ್ಯರಿಗೆ ಆಗತ್ತೆ ಅಂತ ನಂಬಿಕೆ ಬಂತು. ಮಜಾ ನೋಡಿ, ರೋಜರ್ ಬ್ಯಾನಿಸ್ಟರ್ 4 ನಿಮಿಷಕ್ಕಿಂತ ಮುಂಚೆ ಓಡಿ, ಆದ್ರೆ ಅಲ್ಲಿ ತನಕ ಒಬ್ಬರಿಂದನೂ ಸಾಧ್ಯ ಆಗದಂತಹ ರೆಕಾರ್ಡ್ ಏನಾಗ್ಬಿಡ್ತು ಗೊತ್ತಾ, ಮುಂದೆ ಒಂದೇ ತಿಂಗಳಲ್ಲಿ ವಿದಿನ್ 1 month ಮೈ ಡಿಯರ್ ಫ್ರೆಂಡ್ಸ್, more than 100 people ಬ್ರೇಕ್ ದಟ್ ರೆಕಾರ್ಡ್. ಆ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ರು. ಯಾರ್ದು? ರೋಜರ್ ಬ್ಯಾನಿಸ್ಟರ್ದು. ಅಂದ್ರೆ ಆ 100 ಜನರಿಗೂ ಮುಂಚೆನೂ ಓಡ್ಲಿಕ್ಕೆ ಆಗ್ತಿತ್ತು. ಬಟ್ ಯಾಕೆ ಮಾಡಿರಲಿಲ್ಲ ಅವರು? ಬಿಕಾಸ್ ಅವರ ಮೈಂಡ್ ಬಿಲೀವ್ ಮಾಡಿರ್ಲಿಲ್ಲ. ವಾಟ್ ಯುವರ್ ಮೈಂಡ್ ಬಿಲೀವ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾಪನ್ಡ್. ನಿಮ್ಮ ಮೈಂಡ್ ಏನನ್ನ ನಂಬುತ್ತೋ ಅದು ಏನಾಗುತ್ತೆ ಗೊತ್ತಾ, ಸಾಧ್ಯ ಆಗುತ್ತೆ, ಸಾಧ್ಯ ಮಾಡಿ ತೋರಿಸುತ್ತೆ. ವೆರಿ ಇಂಪಾರ್ಟೆಂಟ್. ಆದ್ರಿಂದ ನಮ್ಮ ಮೈಂಡ್ ಅನ್ನ ನಾವು ಏನ್ ಮಾಡ್ಕೋಬೇಕು, ಕರೆಕ್ಟ್ ಆಗಿ ರೆಡಿ ಮಾಡ್ಕೋಬೇಕು. ನಮ್ಮ ಮೈಂಡ್ ಅನ್ನ ನಾವು ರೆಡಿ ಮಾಡ್ಕೋಬೇಕು.
ಆ ಪ್ರೆಸೆಂಟ್ ಸಿನಾರಿಯೋನ ನಾವು ಚೇಂಜ್ ಮಾಡಬೇಕು. ಯಾವ್ದು ಆಗಲ್ಲ ಅಂತಂದು ನಿಮ್ಮ ಮೈಂಡ್ ಈಗ ಹೇಳ್ತಾ ಇದೆ ಅಲ್ವಾ, ಎಸ್ ದಿಸ್ ಇಸ್ ನಾಟ್ ಈಸಿ, ಓಕೆ, ಇಂಗ್ಲಿಷ್ ಈಸ್ ನಾಟ್ ಫಾರ್ ಮೀ, ಐ ಕಾಂಟ್ ಸ್ಪೀಕ್ ಇಂಗ್ಲಿಷ್. ವಾಟ್ ಈಸ್ ಇಟ್? ಇಟ್ ಈಸ್ ಅ ಸ್ಟೇಟಸ್ quo. Status quo means what? ಈ ಪ್ರೆಸೆಂಟ್ ಸಿಚುವೇಶನ್. ಕ್ಯಾನ್ ಯು ಬ್ರೇಕ್ ಇಟ್? ಎಸ್, ಆಫ್ ಕೋರ್ಸ್. ನಿಮ್ಮಿಂದ ಆಗತ್ತಾ? ಸಾಧ್ಯ ಆಗತ್ತೆ. ಬಟ್ ನೀವು ನಿಮ್ಮನ್ನ ಏನ್ ಮಾಡ್ಬೇಕಲ್ಲಿ? ನಂಬ್ಕೋಬೇಕು. ಸಿ, do you know cricket? How many of you know cricket? Just type in a chat box. How many of you know cricket? How many of you play cricket? Just type in a chat box. ಎಷ್ಟು ಜನ ಕ್ರಿಕೆಟ್ ಅನ್ನ ಆಡ್ತೀರಿ ಅಥವಾ ಕ್ರಿಕೆಟ್ ಗೊತ್ತಿದೆ? ಜಸ್ಟ್ ಟೈಪ್ ಇನ್ ಎ ಚಾಟ್ ಬಾಕ್ಸ್. ಎಸ್, ಕುಮೇಲ್ ಇಸ್ ಟೆಲಿಂಗ್ ಐ. ಓಕೆ, ಎಸ್, ನಿತ್ಯ ಇಸ್ ಟೆಲಿಂಗ್ ಐ. ರೆಡ್ಮಿ ಫೋನ್ ಇಂದ ಐ ಅಂತ ಇದ್ದಾರೆ. ವೆರಿ ಗುಡ್. ಎಸ್, ಎವ್ರಿಬಡಿ ಸೇಯಿಂಗ್ ಐ. ಇಟ್ ಮೀನ್ಸ್ ಯು ನೋ ಕ್ರಿಕೆಟ್ ವೆರಿ ವೆಲ್. If you observe, before there was a test match ಅಷ್ಟೇ ಇದ್ವು, ಒನ್ ಡೇ ಮ್ಯಾಚ್ ಇರಲಿಲ್ಲ. ಈಗ ಒನ್ ಡೇ ಮ್ಯಾಚ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒನ್ ಡೇ ಮ್ಯಾಚ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಸವಾಗ ಏನಿತ್ತು ಅಂತಂತಂದ್ರೆ, ಯಾರಾದರೂ 150 ರನ್ನನ್ನು ಹೊಡೆದ್ರೆ ಅದೇ ಬಿಗ್ ಸ್ಕೋರ್ ಅಂತಂದು ಅಂತಿದ್ರು. ನಿಮ್ಗೆಲ್ಲರಿಗೂ ಗೊತ್ತಿದೆ, ವರ್ಲ್ಡ್ ಕಪ್ಪಲ್ಲಿ 180 ನಾವು ಹೊಡೆದಿದ್ವಿ ಇಂಡಿಯಾದವರು 1983 180ನೇ ವೆಸ್ಟ್ ಇಂಡೀಸ್ ಕ್ರಾಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಏನಾಯ್ತು ಗೊತ್ತಾ, 50 ಓವರಿನ ಮ್ಯಾಚಲ್ಲಿ 200 ರನ್ ಅಂತಂತಂದ್ರೆ ಅದು ತುಂಬಾ ದೊಡ್ಡ ಸ್ಕೋರ್ ಅಂತಂದು ಬಿಲೀಫ್ ಆಯ್ತು. ಅದು ಬ್ರೇಕ್ ಆಯ್ತು. ಅದಾದ್ಮೇಲೆ ಏನಾಯ್ತು, ಒಂದು ಸಿಚುವೇಶನ್ ಬಂತು, 300 ಸ್ಕೋರ್ 50 ಓವರ್ ಮ್ಯಾಚ್ ಅಲ್ಲಿ 300 ಸ್ಕೋರ್ ಅಂತಂತಂದ್ರೆ ಅದೇ ಬಿಗ್ ಅಚೀವ್ಮೆಂಟ್. ಅದನ್ನ ಯಾರು ಬೀಟ್ ಮಾಡ್ಲಿಕ್ಕೆ ಆಗಲ್ಲ, ಕ್ರಾಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡ್ರು. ಅದನ್ನು ಬ್ರೇಕ್ ಮಾಡಿದ್ರು. ಸೊ ಮುಂದೆ ಒಂದಿನ ಏನಾಯ್ತು ಮೈ ಡಿಯರ್ ಫ್ರೆಂಡ್ಸ್, 400 ಸ್ಕೋರ್, ಅನ್ಬಿಲೀವೇಬಲ್. 50 ಓವರ್ಸ್ ಅಲ್ಲಿ 400 ಸ್ಕೋರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಅನ್ಕೊಂಡ್ರು. ಬಟ್ ಇನ್ ಬಿಟ್ವೀನ್ ಆಸ್ಟ್ರೇಲಿಯಾ ಅಂಡ್ ಸೌತ್ ಆಫ್ರಿಕಾ ನಡುವೆ ಒಂದು ಮ್ಯಾಚ್ ಆಯ್ತು. ಆ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾದವ್ರು ಏನ್ ಮಾಡಿದ್ರು ಗೊತ್ತಾ, ಸೌತ್ ಆಫ್ರಿಕನ್ ಬ್ಯಾಟ್ಸ್ ಅಂದ್ರೆ ಬೌಲರ್ಸ್ಗಳಿಗೆ ಹೊಡೆದ್ರು, ಸಿಕ್ಕಾಪಟ್ಟಿ ಹೊಡೆದ್ರು. 425 ರನ್ಸ್ ಅನ್ನ ಹೊಡೆದ್ರು ಅವರು. 425 runs, mountain score. South African players, they felt that it cannot be possible. ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡ್ರು. ಬಟ್ their coach ಅವ್ರಿಗೆ ಲಂಚ್ ಬ್ರೇಕ್ ಅಲ್ಲಿ ಆ ಕೋಚ್ ಹೇಳ್ತಾನೆ, ಅವರಿಂದ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ತಾನೆ. ಇಫ್ ದ ಆಸ್ಟ್ರೇಲಿಯನ್ ಕ್ಯಾನ್ ಡೂ ಇಟ್, ವಿ ಕ್ಯಾನ್ ಆಲ್ಸೋ ಡೂ ಇಟ್. ಅವರಿಂದ 400 ರನ್ ಮಾಡ್ಲಿಕ್ಕೆ ಆಗದೆ ಅಂತಂತಂದ್ರೆ ನಮ್ಮಿಂದನೂ ಮಾಡ್ಲಿಕ್ಕೆ ಆಗತ್ತೆ. ಯು ಹ್ಯಾವ್ ಟು ಚೇಂಜ್ ಯುವರ್ ಬಿಲೀಫ್ ಸಿಸ್ಟಮ್. ಡೋಂಟ್ ಥಿಂಕ್ ಇಟ್ ಆಸ್ ಎ ಇಂಪಾಸಿಬಲ್. ಥಿಂಕ್ ಇಟ್ ಆಸ್ ಎ ಐ ಆಮ್ ಪಾಸಿಬಲ್. ಬಿಕಾಸ್ ಇನ್ ಅ ಇಂಪಾಸಿಬಲ್ ವರ್ಲ್ಡ್ ಓನ್ಲಿ ದೇರ್ ಈಸ್ ಐ ಆಮ್ ಪಾಸಿಬಲ್. ಇಂಪಾಸಿಬಲ್ ಅನ್ನುವಂಥ ವರ್ಡ್ ಅನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಾ? ಇಂಪಾಸಿಬಲ್, IMPOSSIBLE, ಇಂಪಾಸಿಬಲ್ ಅಂತ ನೋಡ್ತಿರೋ, ಅದನ್ನೇ ಒಂಚೂರು ಬಿಡಿ ಮಾಡಿ ಐ, ಹೌದಾ? ಎಂ ಅನ್ನ ಬೇರೆ ಮಾಡಿ ಐ ಎಂ ಪಾಸಿಬಲ್ ಅಂತ ನೋಡಿದ್ರೆ ಸಾಧ್ಯ ಆಗುತ್ತೆ ಅಂತ ಹೇಳಿದ. ಇವನ್ ಸೌತ್ ಆಫ್ರಿಕಾದವರು ಸಹ ಒನ್ ಡೇ ಅಲ್ಲೇನೆ ನೋಡಿ, ಆಸ್ಟ್ರೇಲಿಯನ್ ಏನು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು, ವಿದಿನ್ 3 hours ಅಲ್ಲಿ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ರು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಓನ್ಲಿ ಥಿಂಗ್ ಇಸ್ ದಟ್ they changed their what? Status quo. ಆ ಸ್ಟೇಟಸ್ ಕ್ಯೂನ ಅವರು ಬ್ರೇಕ್ ಮಾಡಿ ತೋರಿಸಿದ್ರು. ಹಂಗೇನೆ ಹೂ ಇಸ್ ಗೋಯಿಂಗ್ ಟು ಬ್ರೇಕ್ ಇಟ್? ಯು ಆರ್ ದ ಪರ್ಸನ್. ನೀವೇ ಅದನ್ನ ಏನ್ ಮಾಡಬೇಕು? ಚೇಂಜ್ ಮಾಡ್ಕೋಬೇಕು. ನೋ ಬಡಿ ಕ್ಯಾನ್ ಬ್ರೇಕ್ ದ್ಯಾಟ್. ಓಕೆ, ಯು ಆರ್ ದ ರೆಸ್ಪಾನ್ಸಿಬಲ್. ಇಟ್ಸ್ ಯುವರ್ ಡ್ಯೂಟಿ. ಸೊ ಟೇಕ್ ಇಂಟ್ರೆಸ್ಟ್ನ ತಗೊಂಡ್ರೆ ಎನಿಥಿಂಗ್ ಕ್ಯಾನ್ ಬಿ possible. So then, for all these things, what you need to have? You need to have self-confidence, my dear friends. ನಿಮ್ಮಲ್ಲಿ ಏನಿರ್ಬೇಕಾಗಾದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. Everybody says you should have self-confidence. Okay, then how can we have self-confidence? ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ನಾವು ಹೇಗೆ ಹೊಂದಬೇಕು? That is a question.
So if you want to have self-confidence, there is only one way. What is that? Take action. Take action. Yes, come on, come on, say with me. Take action. Come on, say with me. Take action. Yes, there is only one way. ಯಾವುದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ರೇಸ್ ಆಗುತ್ತೆ? ಆಕ್ಷನ್ ಅನ್ನ ನಾವು ತೆಗೆದುಕೊಳ್ಳೋದ್ರಿಂದ. ಯಾವುದನ್ನ ಮಾಡಬೇಕು ಅಂತಂತಂದು ನೀವು ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ತೀರಿ, ಅದನ್ನ ಯೋಚನೆ ಮಾಡ್ತಾನೆ ಇದ್ರೆ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬರಲ್ಲ. ಬಟ್ ವಾಟ್ ವಿ ನೀಡ್ ಟು ಡೂ? ವಿ ನೀಡ್ ಟು ಎಕ್ಸಿಕ್ಯೂಟ್ ಅವರ್ ಥಿಂಕಿಂಗ್. ನಾವು ಏನು ಯೋಚನೆ ಮಾಡ್ತಾ ಇದ್ದ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ನಾವು. You need to execute it. You need to take action. If you want to speak English, you have to start it. Yes, very simple. Open your mouth and start speaking. It's very, very simple, my dear friends. You need to open your mouth and you need to speak it. No matter how correct you speak, it matters, how much you speak. ನೀವೆಷ್ಟು ಕರೆಕ್ಟಾಗಿ ಮಾತಾಡ್ತೀರಿ ಅದು ಮ್ಯಾಟ್ರೇ ಅಲ್ಲ, ಬಟ್ ಎಷ್ಟು ನೀವು ಮಾತಾಡ್ತೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೋ ಬಡಿ ಆರ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್. ಇಫ್ ಯು ಆರ್ ದ ಪಾರ್ಟ್ ಆಫ್ ಆಕ್ಷನ್ ಟೇಕರ್ಸ್, then you already defeat the 80% people in the world. Yes, I'm telling you people. ನೀವು ಆಕ್ಷನ್ ಟೇಕರ್ಸ್ ಆದ್ರಿ ಅಂತಂತಂದ್ರೆ 80% ಪೀಪಲ್ ಅನ್ನ ನೀವು ಬೀಟ್ ಮಾಡಿದ ಹಾಗೇನೆ. ಎಸ್, ಈ ಜಗತ್ನಲ್ಲಿ ಓನ್ಲಿ 20% ಪೀಪಲ್ ಆರ್ ಆಕ್ಷನ್ ಟೇಕರ್ಸ್. ರೆಸ್ಟ್ ಆಫ್ ದ 80% ಪೀಪಲ್ ಆರ್ ವಾಚರ್ಸ್ ಅಂತಂತಾರೆ. ಈ ಜಗತ್ನಲ್ಲಿ 2 ರೀತಿ ಜನ ಇದ್ದಾರೆ. ಒಬ್ರು ಕೆಲಸ ಮಾಡೋರು, ಇನ್ನೊಬ್ರು ನೋಡೋರು. ವಾಚರ್ಸ್, ವಾಟ್ ದೇ ಡೂ? ದೇ ಕೀಪ್ ಆನ್ ವಾಚಿಂಗ್ ಥ್ರೂಔಟ್ ದೇರ್ ಲೈಫ್ ಬಿಕಾಸ್ ದೇ ಕೀಪ್ ಆನ್ ಅನಲೈಸಿಂಗ್ ದ ಥಿಂಗ್ಸ್. Too much of analyzation leads to paralyzation. ನಾವು ಜಾಸ್ತಿ ಥಿಂಕಿಂಗ್ ಮಾಡಿದ್ರೆ, ಓಕೆ, ಅನಲೈಸ್ ಮಾಡ್ತಾ ಕೂತ್ರೆ ಪ್ಯಾರಲೈಸ್ ಆಗುತ್ತೆ. ಪ್ಯಾರಲೈಸ್ ಮೀನ್ಸ್ ವಾಟ್? ಇಟ್ಸ್ ಗೋಯಿಂಗ್ ಟು ಬಿ ಸ್ಟ್ರೋಕ್ ಟು ಅವರ್ ಮೈಂಡ್. ಅದಕ್ಕೆ ಜಾಸ್ತಿ ಯೋಚನೆ ಮಾಡಬೇಡಿ. ಯು ವಾಂಟ್ ಟು ಸ್ಪೀಕ್ ಇಂಗ್ಲಿಷ್? ಡು ಯು ವಾಂಟ್ ಟು ಸ್ಪೀಕ್ ಇಂಗ್ಲಿಷ್? ಕಮ್ ಆನ್, ಓಪನ್ ಯುವರ್ ಮೌತ್ ಅಂಡ್ ಟ್ರೈ ಟು ಸ್ಪೀಕ್ ಇಟ್. Take action day by day. At least 1% we need to become better and better and better and better. Day by day 1% ಆದ್ರೂ ನಮ್ಮಲ್ಲಿ ಏನಾಗಬೇಕಾಗಾದ್ರೆ ಬೆಟರ್ಮೆಂಟ್ ಅನ್ನೋದು ಬರ್ತಾನೆ ಹೋಗಬೇಕು. ಯಾವಾಗ ನಾವು 1% ಬೆಟರ್ಮೆಂಟ್ ನಮ್ಮಲ್ಲಿ ಬರ್ತಾ ಹೋಗುತ್ತೋ ಅವಾಗ ಏನಾಗುತ್ತೆ ಗೊತ್ತಾ? ನಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಬರುತ್ತೆ, ಮೈ ಡಿಯರ್ ಫ್ರೆಂಡ್ಸ್. ಇದಕ್ಕೇನಂತಾರೆ ಅಂತಂತಂದ್ರೆ ಕೈಜನ್ ಪ್ರಿನ್ಸಿಪಲ್ ಅಂತ ಕರೀತಾರೆ. The secret of success of Japanese, they always follow the Kaizen principle. Kaizen principle means what? Day by day, 1% betterment. ನಿನ್ನೆ ಹೇಗಿದ್ವಿ ಇವತ್ತು ಒಮ್ಮೆಗೆ 100% ಬೇಡ, ಒಮ್ಮೆಲೆ 50% ಬೇಡ, ಒಮ್ಮೆಲೆ 20% ಬೇಡ, ಒಮ್ಮೆಲೆ 10% ಬೇಡ. ಬಟ್ ಕ್ಯಾನ್ ವಿ ಚೇಂಜ್ ಅವರ್ ಸೆಲ್ಫ್ ಇವನ್ 1%? ಓಕೆ, 1% ಆಗಲ್ವಾ? Okay, no problem. Can we change ourselves from 0.01%? If you are going to change your life 0.01% daily, then definitely you will get a lot of success in your life. Yes. Because ಆ 0.01% ಇದನ್ನು ತೆಗೆದುಕೊಳ್ಳದೆ ಇರುವಂತ ಎಷ್ಟು ಜನ ಇದ್ದಾರೆ? 80% people are there, my dear friends. Yes, 80% people. So that's why I suggest you people take action. ಮಾತಾಡಬೇಕು. ನಾನು ನಿಮ್ಗೇನು ಪ್ರಾಕ್ಟೀಸ್ ಮಾಡಿಸ್ತಿರ್ತೀನಿ. See, you are not in front of me now. Well, I am not able to see you all people here. ನಾನು ಎಲ್ಲರನ್ನು ನೋಡ್ಲಿಕ್ಕಾಗಲ್ಲ. ಓಕೆ, ನಿಮ್ಮ ಒಂದು ಕ್ಯಾಮ್ರಾ ಆಫ್ ಇದೆ. You are listening to me. Well, you are seeing to me, but I am not able to see you people. What you are doing exactly, I don't know it. Might be some people, falling in the bed, they might be listening to me. Yes, and some people
might be doing some other works and this thing and that thing, they are listening to me. ನೀವೇನೋ ಮಾಡ್ತಾ ಇರ್ಬೋದು, ಕೆಲವರು ಮಲಗಿ ನೋಡ್ತಾ ಇರ್ಬೋದು, ಕೆಲವೊಬ್ರು ಟಿವಿಯನ್ನು ವಾಚ್ ಮಾಡ್ತಾ ನೋಡ್ತಾ ಇರ್ಬೋದು, ಕೇಳ್ತಾ ಇರ್ಬೋದು. ಎಸ್, ಐ ಅಂಡರ್ಸ್ಟ್ಯಾಂಡ್ ಇಟ್. ಕೆಲವೊಬ್ರು ಹಾಗೆ ಮಾಡ್ತಾರೆ. ಜಸ್ಟ್ ಓಕೆ, ಮೀಟಿಂಗ್ ಅನ್ನು ಆನ್ ಮಾಡ್ತಾರೆ, ಕ್ಯಾಮ್ರಾ ಆಫ್ ಇದೆ, ಅವರ ಒಂದು ಮೈಕು ಮ್ಯೂಟ್ ಇದೆ, ತಮ್ಮ ಕೆಲಸ ತಾವು ಮಾಡ್ತಾ ಇರ್ತಾರೆ, ಜಸ್ಟ್ ಕ್ಲಾಸಲ್ಲಿ ನಡೀತಾ ಇರತ್ತೆ. ಹಂಗಾದ್ರೆ ನಿಮಗೆ ಸಕ್ಸಸ್ ಸಿಗಲ್ಲ. ಸಕ್ಸಸ್ ಯಾವಾಗ ಸಿಗುತ್ತೆ? ಈ ಕ್ಲಾಸಿಂದ ಸಕ್ಸಸ್ ನಿಮಗೆ ಯಾವಾಗ ಸಿಗುತ್ತೆ? ಯು ನೀಡ್ ಟು ಟೇಕ್ ಆಕ್ಷನ್. ಇಂಗ್ಲಿಷನ್ನ ಮಾತನಾಡಬೇಕು ಏನಂತಂದು, ವಾಟ್ ಯು ಹ್ಯಾವ್ ಯುವರ್ ಡ್ರೀಮ್. ಯು ಹ್ಯಾವ್ ಗಾಟ್ ಅ ಡ್ರೀಮ್ ಟು ಸ್ಪೀಕ್ ಇಂಗ್ಲಿಷ್, isn't it? That's what only you have joined in this course. But I promise you people, I will never let you down. I will never let you down. I promise you people. But only thing is that, can you show the commitment? Can you show your commitment? Can you take action? You're gonna take action, okay? ನಾನು ಇಲ್ಲಿ ಏನು ಪ್ರಾಕ್ಟೀಸ್ ಮಾಡಿಸ್ತೀನಿ ಅದನ್ನ ಅಲ್ಲಿ ಏನು ಮಾಡ್ಬೇಕು, ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾ ಇರಬೇಕು. ನಾನು ನಿಮಗೆ ಅನ್ನಿಸ್ತಾ ಇರ್ತೀನಿ ಇಲ್ಲಿ ಕೆಲವೊಂದಿಷ್ಟು, ಈಗ ನೆಕ್ಸ್ಟ್ ಲೆಸನ್ಸ್ಗಳು ಸ್ಟಾರ್ಟ್ ಆದ ಹಾಗೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಅಲ್ಲಿ ಅನ್ನಿಸ್ತಾ ಹೋಗ್ತೀನಿ. ನಾನು ಯಾಕೆ ಗೊತ್ತಾ, ಬರೀ ನಾನು ಈಗ ಇಲ್ಲಿ ಹೇಳ್ತಾ ಹೋದ್ರೆ ನೀವು ಸುಮ್ಮನೆ ಕೂತ್ಬಿಟ್ರೆ ಅಲ್ಲಿ ಕಲಿಕ್ಕಾಗಲ್ಲ. ಸೊ ನಾನು ಇಲ್ಲಿ ಏನು ಹೇಳ್ತಾ ಇರೋದು, ನೀವು ಅಲ್ಲಿ ಓರಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ ಪ್ರಾಕ್ಟೀಸ್ ಯಾವಾಗ ಮಾಡ್ತಾ ಹೋಗ್ತೀರಿ ಅವಾಗ ಅದು ಬರುತ್ತೆ. ಅದರಿಂದ ಯು ನೀಡ್ ಟು ಟೇಕ್ ಆಕ್ಷನ್. ಓಕೆ, ಸೊ ವಾಟ್ ಯು ಆರ್ ಗೋಯಿಂಗ್ ಟು become. Okay, what you are going to become? Are you going to be the part of failures or successful people? Okay, are you going to the part of action takers or passive people? Okay, if you are going to the part of action taker, just type in a chat box action taker 80 ಅಂತ type ಮಾಡಿ. Come on, type in a chat box 80. Wonderful, super, wonderful. Okay. And next thing, very important, what is that? Master industry subject. You should not be jack of all trades ಅಂತ ನಾವು ಹೇಳ್ತೀವಿ. If you want to improve your self confidence, ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂತ ನಾವು ಎಲ್ಲದರಲ್ಲೂ ಮಾಸ್ಟರ್ ಆಗ್ಲಿಕ್ಕೆ ಹೋದ್ರೆ ಆಗಲ್ಲ. ಓಕೆ, the God has given us a strength and as well as weakness. Yes my dear friends, ನಮ್ಮ ಸ್ಟ್ರೆಂತ್ ಏನಿದೆ, ಯಾವುದರಲ್ಲಿ ಇದೆ ಅಂತ ನಾವು ತಿಳ್ಕೊಂಡು ಅದರಲ್ಲಿ ನಾವು ಏನು ಮಾಡ್ತಾ ಹೋಗ್ಬೇಕು, ವರ್ಕ್ ಮಾಡ್ತಾ ಹೋಗ್ಬೇಕು. ವೆಲ್, ಅದ್ಬಿಟ್ರು ಎಲ್ಲದರಲ್ಲಿ ನಾವು ಹೋಗ್ತೀನಿ ಅಂತಂತಂದ್ರೆ ಅಲ್ಲಿ ಜಾಕ್ ಆಫ್ ಆಲ್ ಟ್ರೇಡ್ಸ್ ಆದಾಗೆ ಆಗುತ್ತೆ. ಎಲ್ಲದರಲ್ಲೂ ಪರ್ಫೆಕ್ಟ್ ಆಗ್ಲಿಕ್ಕಾಗಲ್ಲ. in Mahabharata, Arjuna is number 1 in archery, isn't it? In archery he gets more than 100 marks. Yes, he's a 100 ಅವನಿಗೆ ಮಾರ್ಕ್ಸ್ ಸಿಗ್ತವೆ ಎದರಲ್ಲಿ, ಬಿಲ್ವಿದ್ಯೆಯಲ್ಲಿ. ಸಪೋಸ್ ಇಫ್ ಭೀಮ ಗದಾ ಯುದ್ಧದಲ್ಲಿ ಅವನು ನಂಬರ್ 1. ಈಗ ಭೀಮನಿಗೆ ಕೈಯಲ್ಲಿ ಬಿಲ್ಲು ಬಾಣ ಕೊಟ್ರೆ ಅವನಿಗೆ ಮಾರ್ಕ ಸಿಗ್ಬೋದು, ಆದರೆ 100 ಔಟ್ ಆಫ್ 100 ಸಿಗಲ್ಲ. ಬಿಕಾಸ್ ಪ್ರತಿಯೊಬ್ಬರಿಗೂ the God has given us strength. What is your strength? Think in your mind. What is your strength? Think in your mind. I repeat once again. What is your strength? Think in your mind and work on it. Very simple. When you do the things on the base of your strength, your self-confidence will go up. When you do the things, on the base of your weakness, your self-confidence will go down. Very simple. ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಯಾವುದರಲ್ಲಿ ಇದೆ ಅಂತಂದು ನಾವು ಆ ಒಂದು ಇದರಲ್ಲಿ ನಾವು ವರ್ಕ್ ಮಾಡ್ತಾ ಹೋದ್ರೆ ಏನಾಗ್ತೀವಿ, ನಮ್ಮ ಅಂದ್ರೆ ಸ್ಟ್ರೆಂತ್ ಯಾವುದರಲ್ಲಿ ಇದೆ ಅದ್ರ ಮೇಲೆ ವರ್ಕ್ ಮಾಡಿದಾಗ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಪ್ ಆಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ ಡೌನ್ ಆಗುತ್ತೆ, ನಮ್ಮ ಒಂದು ವೀಕ್ನೆಸ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಹೋದಾಗ. ಸರ್ ಹಾಗಾದ್ರೆ ನಮ್ಮ ವೀಕ್ನೆಸ್ ನ ಸ್ಟ್ರೆಂತ್ ಮಾಡ್ಕೋಬಹುದು? ಎಸ್, ಅಫ್ಕೋರ್ಸ್ ಯು ಕ್ಯಾನ್ ಟರ್ನ್ ಯುವರ್ ವೀಕ್ನೆಸಸ್ ಇಂಟು ಯುವರ್ ಸ್ಟ್ರೆಂತ್. ಬಟ್ ಓನ್ಲಿ ಥಿಂಗ್ ಇಸ್ ದಟ್ I have turned English was weakness to me, but I was turned English into my strength. ಆ ವೀಕ್ನೆಸ್ ನಾನು ಸ್ಟ್ರೆಂತ್ ಆಗಿ ಮಾಡ್ಕೊಂಡೆ. ಆ ಸ್ಟ್ರೆಂತ್ ಆಗಿ ಮಾಡ್ಕೋಬೇಕು ಅಂತಂದ್ರೆ ಆನ್ ದಟ್ ಟೈಮ್ ವಾಟ್ ಯು ನೀಡ್ ಟು ಡೂ,
You need to focus your mind on one particular thing. ಒಂದರ ಮೇಲೆ ನೀವು ಫೋಕಸ್ ಮಾಡಬೇಕಾಗುತ್ತೆ ಅವಾಗ. ಓಕೆ, ಯು ಮೇ ಸ್ಟ್ರೆಂತ್ ಮಾಡ್ಕೋಬೋದು, ಬಟ್ ಅದ್ರ ಮೇಲೆ ನೀವು ಫೋಕಸ್ ಎಷ್ಟು ಮಟ್ಟಿಗೆ ನೀವು ಮಾಡ್ತೀರಿ ಅಷ್ಟರ ಮಟ್ಟಿಗೆ ಅದು ನಿಮಗೆ ಬರುತ್ತೆ. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಫಾರ್ ದ್ಯಾಟ್. ಅದು ನಾವು ಹಂಗೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಏನೋ ನಾವು ಇಷ್ಟು ದಿನ ಯಾವ ಒಂದು ವೇದಲ್ಲಿ ಬರ್ತಾ ಇದ್ವಿ ಅದನ್ನ ಬಿಟ್ಟು ಇನ್ನೊಂದು ವೇದಲ್ಲಿ ನಾವು ಹೋಗಬೇಕು, ಸರಿಯಾದಂಥ ವೇದಲ್ಲಿ ಹೋಗಬೇಕು. ಓಕೆ, ವೆನ್ ಯು ವಾಂಟ್ ಟು ಚೇಂಜ್ ಯುವರ್ ವೇಸ್, ಆನ್ ದಟ್ ಟೈಮ್ ಯು ಮೇ ಗೆಟ್ ಸಮ್ ಕೈಂಡ್ ಆಫ್ ಅ ಕ್ರಿಟಿಸಿಸಮ್ ಇನ್ ಯುವರ್ ಲೈಫ್. ನೀವು ಇವಾಗ ದಾರಿನ ಚೇಂಜ್ ಮಾಡಲಿಕ್ಕೆ ನೋಡ್ತೀರಿ, ಅವಾಗ ನಿಮಗೆ ಟೀಕೆಗಳು ಬರ್ತವೆ, ಕ್ರಿಟಿಸಿಸಮ್ ಬರುತ್ತೆ. ದೆನ್ ಹೌ ಕ್ಯಾನ್ ವಿ ಟ್ಯಾಕಲ್ ಕ್ರಿಟಿಸಿಸಮ್? ನಮ್ಮ ಲೈಫಲ್ಲಿ ಬರುವಂಥ ಕ್ರಿಟಿಸಿಸಮನ್ನು ನಾವು ಹೇಗೆ ನಾವು ತೆಗೆದುಕೊಳ್ಬೇಕು? ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಏನು ಗೊತ್ತಾ, ವಿ ಶುಡ್ ನಾಟ್ ಲೆಟ್ ನೆಗೆಟಿವಿಟಿ ಅಫೆಕ್ಟ್ ಅಸ್. People are going to talk. Yes, of course, talk. They are going to talk. Even if you speak English, they talk. Even if you don't speak English, they talk. Yes, ನೀವು ಇಂಗ್ಲೀಷ್ ಮಾತಾಡಿದ್ರು ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾರೆ. ನೀವು ಇಂಗ್ಲೀಷ್ ಮಾತನಾಡಲಿಕ್ಕೆ ಬರದೇ ಇದ್ರು ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾರೆ. ದ ಪೀಪಲ್ಸ್ ವರ್ಕ್ ಈಸ್ ಟು ಟಾಕ್, ಬಟ್ ಅವರ್ ವರ್ಕ್ ಈಸ್ ಟು ಡೂ ಆಗ್ಬೇಕು. ಅವಾಗ ಅವರ ಮಾತುಗಳಿಂದ ನಾವು ಪ್ರಭಾವಿತರಾಗಬಾರ್ದು. in my life, one thing I have adapted in my life, what is that? What other people thinks about me is none of my business. Okay, what the whole world thinks about me is none of my business. Yes, ಇಡೀ ಜಗತ್ತು ನನ್ನ ಬಗ್ಗೆ ಏನನ್ನ ಯೋಚನೆ ಮಾಡುತ್ತೋ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂತಂದ್ರೆ ವೆರಿ ಇಂಪಾರ್ಟೆಂಟ್, ಇಡೀ ಜಗತ್ತು ನನ್ನ ಬಗ್ಗೆ ಏನು ಹೇಳುತ್ತೋ ಅದೆಲ್ಲ ಇಂಪಾರ್ಟೆಂಟು. ನಾನು ನನ್ನ ಬಗ್ಗೆ ಏನು ಹೇಳ್ಕೊಳ್ತೀನಿ ಅದು ಇಂಪಾರ್ಟೆಂಟು. ಐ ರಿಪೀಟ್ ಒನ್ಸ್ ಅಗೇನ್, ಜನ ಏನು ನಮ್ಮ ಬಗ್ಗೆ ಮಾತನಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾನು ನನ್ನ ಬಗ್ಗೆ ಏನು ಮಾತಾಡ್ತೀನಿ, ನಾನು ನನ್ನ ಬಗ್ಗೆ ಏನನ್ನ ಯೋಚನೆ ಮಾಡ್ತೀನಿ, ಅದು ಇಂಪಾರ್ಟೆಂಟ್. ಎಸ್, ಹೀಗೆ ನಾವು ಯಾವಾಗ ಅನ್ಕೊಳ್ತೀವಿ ನೋಡಿ, ಯಾವಾಗ ನಮ್ಮ ಮೈಂಡನ್ನು ಸೆಟ್ ಮಾಡ್ಕೊಳ್ತೀವಿ, ಅವಾಗ ಬೇರೆ ಜನ ಏನೊಂದು ನೆಗೆಟಿವ್ ಅನ್ನ ನಮಗೆ ಮಾತನಾಡ್ತಾರೆ ಅದು ನಮ್ಮ ಮೈಂಡ್ ಮೇಲೆ ಎಫೆಕ್ಟ್ ಆಗಲ್ಲ. ಎಸ್, now onwards what you are going to do, so you are going to try to speak English in some situation. ನೀವೀಗ ಟ್ರೈ ಮಾಡ್ತೀರಿ, ಇಂಗ್ಲೀಷ್ನ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸರ್ ಹೇಳಿದ್ದಾರೆ ನಾವು ಇಂಗ್ಲೀಷ್ನ ಮಾತನಾಡಬೇಕು ಅಂತಂದು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅವಾಗ ಜನ ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಬಗ್ಗೆ ನೆಗೆಟಿವ್ ಆಗ್ತಾರೆ. ಏನು ಇವರು ದೊಡ್ಡ ಇಂಗ್ಲೀಷ್ ಕಲಿತಾ ಇದ್ದಾರೆ, ಏನು ಇವರು ಒಬ್ರಿಗಿನ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುತ್ತಾ, ಹೆಂಗೆ ಮಾತಾಡ್ತಾನೆ ಅವನು, ಯೂಸ್ಲೆಸ್ ಅಥವಾ ಏನೋ ನೆಗೆಟಿವ್ ಮಾತಾಡ್ಬೋದು. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಎಸ್, ಬಿಕಾಸ್ ನೋಬಡಿ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್. ಎಲ್ಲವನ್ನು ಕಲಿತ ಮೇಲೇನೆ ನಾನು ಇಂಗ್ಲೀಷ್ನಲ್ಲಿ ಮಾತನಾಡ್ತೀನಿ ಅಂದರೆ ಬರಲ್ಲ. ಎಸ್, ಯು ನೀಡ್ ಟು ಓಪನ್ ಯುವರ್ ಮೌತ್ ಆ್ಯಂಡ್ ಯು ಹ್ಯಾವ್ ಟು ಸ್ಪೀಕ್ ಇಂಗ್ಲೀಷ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೀವು ಬಾಯಿ ತೆಗೆದು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ತಪ್ಪುಗಳಾಗೋದು. ಎಸ್ ಆರ್ ನೋ? ಇನ್ ಲಾಸ್ಟ್ ಸೆಷನ್ ಆಲ್ಸೋ ನಾನು ನಿಮ್ಗೆ ಹೇಳಿರ್ಬೋದು, ಥಾಮಸ್ ಅಲ್ವಾ ಎಡಿಸನ್, when he was inventing the bulb, he did more than 10,000 times mistakes. 10,000 ಸತಿ ತಪ್ಪುಗಳಾದವು. ಎಷ್ಟು ಸತಿ? 10,000 ಸತಿ. 10,000 ಸತಿ ತಪ್ಪುಗಳಾದಾಗ ಅಲ್ಲೇನಾಗುತ್ತೆ ಅಂತಂದ್ರೆ, ಒಬ್ಬ ರಿಪೋರ್ಟರ್ ಬಂದು ಅವನಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾನೆ. ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್ ಥಾಮಸ್ ಅಲ್ವಾ ಎಡಿಸನ್, you failed 10,000 times successfully. On that time, the Edison says that, hey my dear friend, I have not failed 10,000 times successfully. I have found new way 10,000 times successfully how not to find the bulb. ನಾನು 10,000 ಸತಿ
ಫೇಲ್ಯೂರ್ ಆಗಿಲ್ಲ. 10,000 ಸತಿ ಬಲ್ಬನ್ನ ಹೆಂಗ್ ಕಂಡುಹಿಡಿಬಾರ್ದು ಅಂತ ಅನ್ನೋದನ್ನ ನಾನು ಹೊಸ ವೇಗಳನ್ನ ನಾನು ತಿಳ್ಕೊಂಡಿದ್ದೀನಿ. ನೋಡ್ರಿ ಅವನ ಒಂದು ಯೋಚನೆ. ಯಾಕಂದ್ರೆ ಆಗ ಜನ ಎಲ್ರು ಏನಂತಿದ್ರು ಗೊತ್ತಾ, ಥಾಮಸ್ ಅಲ್ವಾ ಎಡಿಸನ್ಗೆ, ಏನಪ್ಪ ಅವನಿಗೆ ಹುಚ್ಚ ಇದ್ದಾನವನು, ಎಲ್ಲಿ ಬಲ್ಬ್ ಕಂಡುಹಿಡ್ಲಿಕ್ಕೆ ಸಾಧ್ಯ ಆಗತ್ತೆ, ಸೂರ್ಯನ ಬೆಳಕಷ್ಟೇ ನಮ್ಗೆ ಸಾಕಾಗೋದು, ಈ ಬಲ್ಬನ್ನು ಕಂಡು ಆ ಬೆಳಕಿನಲ್ಲಿ ನಾವು ಕೊಡ್ಬೇಕಾ ರಾತ್ರಿ, ಆಗಲ್ಲ ಇದು, ಆಗಲ್ಲ ಇದು, ಆಗಲ್ಲ ಇದು ಅಂತಂತಂದ್ರು. ಅವರು ಆ ವ್ಯಕ್ತಿಗಳು ಸಾಧನೆ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ ಮೈ ಡಿಯರ್ ಫ್ರೆಂಡ್ಸ್, ಅವರು ನೆಗೆಟಿವ್ ಪೀಪಲ್ ಮಾತುಗಳಿಂದ ಎಫೆಕ್ಟ್ ತಮ್ಮನ್ನ ತಾವು ಮಾಡ್ಕೊಳ್ಳಿಲ್ಲ, ಆದ್ರಿಂದನೇ ಸಾಧ್ಯ ಆಗಿದ್ದು. ಮಿಸ್ಟೇಕ್ ಮಾಡಿದ್ರು ಅವರು, ಮಿಸ್ಟೇಕ್ ಮಾಡಿ ಅದರಿಂದ ಕಲಿತರು ಅವರು. ದೇ ಡಿಡ್ ಅ ಮಿಸ್ಟೇಕ್ ಅಂಡ್ ದೇ ಲರ್ನ್ ಫ್ರಮ್ ದೆಮ್, ದೆನ್ ದೇ ಡಿಡ್ ಇಟ್. In the same way, you need to apply this method. Make a mistake, learn from the mistake, okay? And next time, don't repeat the same mistake, okay? Make other mistake. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾ, ಮಿಸ್ಟೇಕ್ ಈಸ್ ನಾಟ್ ಅ ಮಿಸ್ಟೇಕ್ ಇಫ್ ಯು ಮೇಕ್ ಇಟ್ ಫಸ್ಟ್ ಟೈಮ್, ಬಟ್ ಮಿಸ್ಟೇಕ್ ಈಸ್ ಅ ಮಿಸ್ಟೇಕ್ ವೆನ್ ಯು ಕೀಪ್ ಆನ್ ರಿಪೀಟಿಂಗ್ ದ ಸೇಮ್ ಮಿಸ್ಟೇಕ್. ಈಗ ಇಂಗ್ಲಿಷ್ನಲ್ಲಿ ನೀವು ಮಾತನಾಡ್ತಾ ಇರ್ಬೇಕಾದ್ರೆ ಇವತ್ತು ತಪ್ಪು ಮಾಡಿದ್ರಿ, ನೋ ಪ್ರಾಬ್ಲಮ್, ತಪ್ಪು ಮಾಡೋದು ಸಹಜ, ಓಕೆ? ಈಗ ತಪ್ಪು ಮಾಡೋದು ಸಹಜ ಆದ ನಂತರ ನಾನು ಏನು ತಪ್ಪು ಮಾಡಿದ್ರೆ ನನಗೆ ಗೊತ್ತಾಯ್ತು, ಈ ತಪ್ಪನ್ನು ನಾನು ನೆಕ್ಸ್ಟ್ ಟೈಮು ನಾನು ಏನು ಮಾಡ್ಬೇಕು, ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ಲ್ಯಾಂಗ್ವೇಜ್ ಬರುತ್ತೆ. ಹ್ಯಾವ್ ಯು ಅಂಡರ್ಸ್ಟುಡ್ ಇಟ್? ಓಕೆ. ಆದ್ರಿಂದ ಇವತ್ತಿನಿಂದ ನೆಗೆಟಿವ್ ಪೀಪಲ್, ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಏನು ಮಾಡಬೇಡಿ, ಹಾಕೋಬೇಡಿ. ವೆರಿ ಇಂಪಾರ್ಟೆಂಟ್. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ನಾವು ಏನು ಮಾಡ್ಬಿಡ್ತೀವಿ ಗೊತ್ತಾ, ಸಿ ಸಮ್ ಟೈಮ್ ವಿ ಗಿವ್ ಅವರ್ ಮೈಂಡ್ ಕೀ ಟು ಅದರ್ಸ್. ಎಸ್, ಐ ಟೆಲ್ ಮೈಂಡ್ ಕೀ, ನಮ್ಮ ಮನಸ್ಸಿನ ಚಾವಿಯನ್ನ ಇನ್ನೊಬ್ಬರ ಹತ್ರ ಕೊಟ್ಬಿಡ್ತೀವಿ ನಾವು. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂತಂದ್ರೆ, ಬೇಕಂತಲೇ ಆ ಕೀಯನ್ನ ಹಿಂಗ್ ಹಾಕಿ ಹಿಂಗ್ ತಿರುಗಿಸಿದ ತಕ್ಷಣ ಅವ್ರು ಹೇಗೆ ಕುಣಿಸ್ತಾರೋ ಅದೇ ರೀತಿ ನಾವು ಕುಣ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಯಾಕಂದ್ರೆ ವಿ ಹ್ಯಾವ್ ಗಿವನ್ ಪರ್ಮಿಷನ್ ಟು ದೆಮ್. ಸೊ ಟೇಕ್ ಆಲ್ ದ ಕೀಸ್ ಬ್ಯಾಕ್ ಟು ಯುವರ್ ಕಂಟ್ರೋಲ್ ನೌ ಆನ್ವರ್ಡ್ಸ್. ನೀವು ಯಾರ್ಯಾರಿಗೆ ನೀವು ಚಾವಿ ಕೊಟ್ಟಿದ್ರಿ, ಟೇಕ್ ದೆಮ್ ಬ್ಯಾಕ್, ಟೇಕ್ ಕಂಟ್ರೋಲ್ ಯುವರ್ ಮೈಂಡ್. Okay, don't let other people's negativity affect your mind, because ಇವತ್ತಿನಿಂದ ಅವ್ರು ಏನು ಮಾತಾಡ್ತಾರೆ ಅದೆಲ್ಲ ಇಂಪಾರ್ಟೆಂಟ್. ನೀವು ನಿಮ್ಮ ಬಗ್ಗೆ ಏನು ಅನ್ಕೊಳ್ತೀರಿ ಅದು ಇಂಪಾರ್ಟೆಂಟ್. ನಿಮ್ಮನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಎಸ್, ಐ ಕ್ಯಾನ್ ಮೇಕ್ ಇಟ್, ಇಟ್ ಕ್ಯಾನ್ ಬಿ ಪಾಸಿಬಲ್, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಅಂತ ಅನ್ಕೋಬೇಕು. ಇಸ್ ಇಟ್ ಕ್ಲಿಯರ್? ಓಕೆ, ಇಫ್ ಇಟ್ ಇಸ್ ಕ್ಲಿಯರ್, ಪ್ಲೀಸ್ ಟೈಪ್ yes in a chat box. Then please type yes in a chat box. Please type yes in a chat box. Wonderful, super. Okay, and the next and very important, my dear friends, what is that? You know, if you want to build the self-confidence in your life, if you want to get success in your life, enjoy small achievement, but never be complacent. Complacent means what? ಅಲ್ಪತೃಪ್ತರಾಗಬಾರ್ದು. ಪ್ರತಿಯೊಂದು ಸಣ್ಣ ಅಚೀವ್ಮೆಂಟ್ ಅನ್ನ ಏನ್ ಮಾಡ್ಕೊಳ್ಬೇಕು, ನಾವು ಅದನ್ನ ಎಂಜಾಯ್ ಮಾಡ್ಬೇಕು ನಾವು. ಓಕೆ, ಸಕ್ಸಸ್ ಈಸ್ ನಾಟ್ ಅ ಡೆಸ್ಟಿನಿ, ಮೈ ಡಿಯರ್ ಫ್ರೆಂಡ್ಸ್. ಐ ರಿಪೀಟ್, ಸಕ್ಸಸ್ ಈಸ್ ನಾಟ್ ಅ ಡೆಸ್ಟಿನಿ, ಇಟ್ ಈಸ್ ದ ಜರ್ನಿ. ಅಂದ್ರೆ ಯಶಸ್ಸು ಅಂತನ್ನೋದು ನಾನು ಇಂಗ್ಲಿಷ್ ಮಾತನಾಡಲಿಕ್ಕೆ ಬಂದ ಮೇಲೇನೆ ಎಂಜಾಯ್ಮೆಂಟ್ ಮಾಡ್ತೀನಿ ಅಥವಾ ಸಂತೋಷವಾಗಿರ್ತೀನಿ. ನೋ, you need to start enjoying the process, then it is going to come. ನಾನು ಅದನ್ನ ಅಚೀವ್ಮೆಂಟ್ ಮಾಡಿದ ಮೇಲೆ ನಾನು ಸಂತೋಷವಾಗಿರ್ತೀನಿ ಅಂತಂದ್ರೆ ಅಲ್ಲ. ಯು ನೀಡ್ ಟು ಬಿ ಹ್ಯಾಪಿ ಫಸ್ಟ್, ದೆನ್ ಇಟ್ ಇಸ್ ಗೋಯಿಂಗ್ ಟು ಕಮ್ ಆಟೋಮೆಟಿಕ್ಲಿ. ಪ್ರತಿ ದಿನ ಕ್ಲಾಸನ್ನು ನೀವೇನ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಯು ನೀಡ್ ಟು ಎಂಜಾಯ್ ಇಟ್. You need to enjoy like a kid. You know, the kid, when you were a small kid, on that time, you didn't have any fear about examination. Did you? ನಿಮ್ಗಿಂತ ಏನಾದರೂ ಆಗ ಚಿಕ್ಕ ಮಕ್ಕಳಿದ್ದಾಗ LKG, UKG, or you know that first standard, second standard, did you have any exam fear? No, we didn't have any kind of exam fear. Why? Because on those days, you know what we need to do?
ನಾವು ಏನು ಮಾಡ್ತಾ ಇದ್ವಿ ಅಂತಂತಂದರೆ, ವಾಟ್ ವಿ ಯೂಸ್ ಟು ಡೂ, ವಿ ಯೂಸ್ ಟು ಎಂಜಾಯ್ ದ ಡೇಸ್. ಎವ್ರಿ ಡೇ ನಾವು ಕಲಿಯೋದನ್ನ ಎಂಜಾಯ್ ಮಾಡ್ತಿದ್ವಿ ಅವಾಗ, ಅಲ್ವಾ? ನಮಗೆ ಎಕ್ಸಾಮ್ ಕ್ಲಿಯರ್ ಯಾವಾಗ ಸ್ಟಾರ್ಟ್ ಆಯ್ತು ಹೇಳಿ? ಯಾವಾಗ ಪ್ರತಿ ದಿನದ ಒಂದು ಆ ಸ್ಟಡೀಸನ್ನು ಎಂಜಾಯ್ ಮಾಡೋದನ್ನ ನಾವು ಸ್ಟಾಪ್ ಮಾಡಿದ್ವಿ, ಅವಾಗ ಎಕ್ಸಾಮ್ ಬಗ್ಗೆ ಏನಾಗ್ಬಿಡ್ತು ಗೊತ್ತಾ, ಅಲ್ಲಿ ಫಿಯರ್ ಜನರೇಟ್ ಆಗಿ ಸ್ಟಾರ್ಟ್ ಆಯ್ತು. ಬೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಏನು ಗೊತ್ತಾ, ಸ್ಮಾಲ್ ಅಚೀವ್ಮೆಂಟ್ ಇರ್ಬೋದು. ಇವತ್ತು ನಿಮಗೆ ಇಂಗ್ಲೀಷಲ್ಲಿ ಒಂದು 5 ಸೆಂಟೆನ್ಸ್ ಮಾತಾಡ್ಲಿಕ್ಕೆ ಬಂತು ಅಂತಂದು ಇಟ್ಕೊಳ್ಳಿ. ಎಂಜಾಯ್ ಇಟ್, ಎಂಜಾಯ್ ದ ಸ್ಮಾಲ್ ಅಚೀವ್ಮೆಂಟ್. ವೆಲ್, ಆದರೆ ಅಲ್ಲಿಗೆ ಸ್ಟಾಪ್ ಆಗಬೇಡಿ. ಡೋಂಟ್ ಬಿ ಕಾಂಪ್ಲೆಸೆಂಟ್ ಅಂತ ಅಲ್ಲಿಗೆ ನಿಲ್ಲೋದು. ಓಕೆ, ಅಗೇನ್ ಯು ನೀಡ್ ಟು ಗೋ ಅಪ್ ಫ್ರಮ್ ದ್ಯಾಟ್ ಪೊಸಿಷನ್. ಆ ಪೊಸಿಷನಿಂದ ಮತ್ತೆ ಏನಾಗಬೇಕು, ನಾವು ಮುಂದಕ್ಕೆ ಹೋಗ್ಬೇಕು. ಹ್ಯಾವ್ ಅಂಡರ್ಸ್ಟುಡ್ ಇಟ್? ಓಕೆ, ವೆರಿ ಇಂಪಾರ್ಟೆಂಟ್. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್, ಜಸ್ಟ್ ಟೈಪ್ ಚಾಟ್ ಬಾಕ್ಸ್, ಇನ್ ಅ ಚಾಟ್ ಬಾಕ್ಸ್ ಎಂಜಾಯ್ ಅಂತ ಟೈಪ್ ಮಾಡಿ. ಕಮ್ ಆನ್. If you have understood it well, just type in a chat box, I enjoy. Very good. Super. Okay. And next, very important, give respect to your strength and you will dominate the world with competition. No competition. In the whole world, when you get, if you don't want to get any competition, okay, ನಿಮಗೆ ಕಾಂಪಿಟೇಷನ್, ಇನ್ನೊಬ್ಬರು ಕಾಂಪೀಟ್ ಮಾಡಬಾರ್ದು, ಕಾಂಪಿಟೇಷನೇ ಇರಬಾರ್ದು ಅಂತಂದ್ರೆ ಯಾವ ವಿಧದಲ್ಲಿ ಹೋಗ್ಬೇಕು? ನಾನು ಆಗಲೇ ನಿಮ್ಗೆ ಹೇಳಿದ್ದೆ ಏನಂತಂದು, ಯು ನೀಡ್ ಟು ಗೋ ಇನ್ ಯುವರ್ ಸ್ಟ್ರೆಂತ್. ನಿಮ್ಮ ಸ್ಟ್ರೆಂತ್ ಏನಿದೆ ಅದ್ರ ಮೂಲಕ ನೀವು ಮುಂದಕ್ಕೆ ಹೋದಾಗ ನಾವು ಹೋಲ್ ವರ್ಲ್ಡನ್ನು ಏನು ಮಾಡ್ಬೋದು? ಡಾಮಿನೇಟ್ ಮಾಡ್ಬೋದು. ಸಿ, ನಾವು ವಿರಾಟ್ ಕೊಹ್ಲಿ ಈಸ್ ಡಾಮಿನೇಟಿಂಗ್ ದ ಹೋಲ್ ವರ್ಲ್ಡ್ ಥ್ರೂ ಹೀಸ್ ಬ್ಯಾಟಿಂಗ್, isn't it? Suppose if he goes through the bowling, can he dominate the whole world? Bowling ಅವನು ಮಾಡ್ತಾನೆ, ಬೌಲಿಂಗ್ ಮಾಡ್ಬೋದು, he can bowl, but ಇಡೀ ಜಗತ್ತನ್ನು ಡಾಮಿನೇಟ್ ಮಾಡಲಿಕ್ಕಾಗತ್ತಾ? ಆಗಲ್ಲ. Can he become the best batsman, best bowler? No, he can become the best batsman only, isn't it? ಸೊ ನಮಗೆ ಕಾಂಪಿಟೇಷನ್ ಬರಬಾರ್ದು ಲೈಫಲ್ಲಿ ಅಂತಂತಂದರೆ ನಾವು ಯಾವಾಗಲೂ ಏನು ಮಾಡಬೇಕು? ಆ್ಯಸ್ ಪರ್ ಅವರ್ ಸ್ಟ್ರೆಂತ್ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. For that, what you need to embrace the opportunities. Embrace ಅಂತಂತಂದ್ರೆ ನಿಮಗೆ ಯಾವಾಗ ಅವಕಾಶಗಳು ಸಿಗ್ತವೆ ಅದನ್ನ ಬಳಸ್ಕೊಳ್ಬೇಕು. Whenever you get a chance, whenever you get opportunities, you need to grab them. ಅವುಗಳನ್ನ ಬಳಸ್ಕೊಳ್ಬೇಕು. Embrace, ಅವುಗಳನ್ನ ಉಪಯೋಗಿಸ್ಕೊಳ್ಬೇಕು. See, sometime in my class, for some people I give a chance to speak. But whenever I give a chance to speak, you need to grab that opportunities. You need to be ready to speak always. ನಾನು ನೆಕ್ಸ್ಟಿಗೆ ಬರ್ತಾ ಇರೋ ಮುಂದಿನ ಕ್ಲಾಸ್ಗಳಲ್ಲಿ ಅದನ್ನ ಮಾಡಿಸ್ತಾ ಹೋಗ್ತೀನಿ. ನಿಮಗೆ ಯಾವಾಗ ನಾನು ನಿಮಗೆ ಚಾನ್ಸ್ ಕೊಡ್ತೀನಿ, ಆನ್ ದಟ್ ಟೈಮ್ ಯು ನೀಡ್ ಟು ಓಪನ್ ಯುವರ್ ಮೌತ್ ಆ್ಯಂಡ್ ಯು ನೀಡ್ ಟು ಸ್ಪೀಕ್. ನೋ ಮ್ಯಾಟರ್ ವಾಟ್ ಯು ಸ್ಪೀಕ್. ಸಪೋಸ್ ಇಫ್ ಯು ಮೇಕ್ ಎನಿ ಮಿಸ್ಟೇಕ್, ಡೋಂಟ್ ವರಿ ಅಬೌಟ್ ಇಟ್. ಐ ಆಮ್ ಗೋಯಿಂಗ್ ಟು ಬಿ ಕರೆಕ್ಟ್ ದೆನ್. ಬಟ್ ಓನ್ಲಿ ಥಿಂಗ್ ಇಸ್ ದ್ಯಾಟ್ ಯು ಟ್ರೈ ಟು ಸ್ಪೀಕ್. That is very, very important. In your life, if you want to get self-confidence, always embrace the opportunities. ಅವಕಾಶಗಳನ್ನು ಏನು ಮಾಡಬೇಕು? ನೀವು ಬಳಸಿಕೊಳ್ಳೇಬೇಕು. So now for 1 minute, close your eyes. ಕಣ್ಮುಚ್ಚಿ ಎಲ್ಲರೂ, ಕಣ್ಮುಚ್ಚಿ. If you want to get success in your life, you need to program your mind. ನಿಮಗೆ ಯಶಸ್ಸು ಬೇಕು ಅಂತಂದ್ರೆ ಜೀವನದಲ್ಲಿ ನಿಮ್ಮ ಮನಸ್ಸನ್ನು ಪ್ರೋಗ್ರಾಮ್ ಮಾಡ್ಕೋಬೇಕು. ಏನು ಪ್ರೋಗ್ರಾಮ್ ಮಾಡಬೇಕು? ನಿಮಗೆ ಲೈಫಲ್ಲಿ ಏನು ಬೇಕೋ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ವಾಟ್ ಯು ವಾಂಟ್ ಇನ್ ಯುವರ್ ಲೈಫ್, ಜಸ್ಟ್ ವಿಜುವಲೈಸ್ ಇಟ್. ನೌ ಇನ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್, you want to speak English fluently. Okay, imagine yourself that now you are in a big auditorium. There's a huge crowd over there. Now you have got a mic in your hand, and slowly you start speaking. So you start giving your speech in English.
when you start giving a speech in English, when you start your speech, everybody starts clapping, everybody enjoying your words, everybody are getting motivating by your words. You are giving the wonderful speech in English. Wow, everybody, that they are very much enjoying. Now you have finished your speech, you are short, you sat on your chair, then all people, they start praising you. Some people, they come and honor you, and when you try to come out from that auditorium, among the audience, so many people come and meet you, and they are telling you thank you very much. Now they are taking your autograph, they are trying to take the autograph. You are not in a position to give autograph to all people. Wow, what a moment it is. Visualize in your mind. ಕಲ್ಪನೆ ಮಾಡ್ಕೊಳ್ಳಿ, ಒಂದು ಬಿಗ್ ಸ್ಟೇಜಲ್ಲಿ ಇದ್ದೀರಿ, ಇಂಗ್ಲೀಷಲ್ಲಿ ಮಾತನಾಡಲಿಕ್ಕೆ ನೀವೀಗ ಸ್ಟಾರ್ಟ್ ಮಾಡ್ತಾ ಇದ್ರಿ. ಮೈಕನ್ನು ಹಿಡ್ಕೊಂಡು ಇಂಗ್ಲೀಷ್ನ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಜನ ಎಲ್ಲ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಡ್ತಾ ಇದ್ದಾರೆ, ಎಲ್ಲರಿಗೂ ಒಂದು ಮೋಟಿವೇಟ್ ಆಗ್ತಾ ಇದೆ. ನೀವೀಗ ಮಾತಾಡಿ ಕುಳಿತುಕೊಳ್ತೀರಿ, ಆಗ ಬಂದು ನಿಮ್ಮನ್ನು ಸನ್ಮಾನ ಮಾಡ್ತಾರೆ. ನೀವು ಹೊರಗಡೆ ಬರ್ತಾ ಇರಬೇಕಾದ್ರೆ ಜನ ಬಂದು ನಿಮ್ಮ ಹತ್ರ ಆಟೋಗ್ರಾಫ್ ತಗೋತಾ ಇದ್ದಾರೆ. ನಿಮಗೆ ಇದನ್ನು ನೋಡಿ, ಈಗ ಯು ಆರ್ ಬಿಕಮಿಂಗ್ ವೆರಿ ವೆರಿ ಹ್ಯಾಪಿ, ಯು ಆರ್ ಬಿಕಮಿಂಗ್ ವೆರಿ ವೆರಿ ಹ್ಯಾಪಿ, ಯು ಆರ್ ಬಿಕಮಿಂಗ್ ವೆರಿ ವೆರಿ ಹ್ಯಾಪಿ. ನಾವು ಯು ಆರ್ ಸ್ಪೀಕಿಂಗ್ ಇಂಗ್ಲಿಷ್ ಫ್ಲೂಯೆಂಟ್ಲಿ, you are speaking English fluently. Wow, what a moment it is. Wow, feel it, feel it, feel it, feel it. Now slowly, slowly open your eyes. Slowly, slowly open your eyes. Yes. How did you feel now? Just type in a chat box. How did you feel? How did you feel? ಹೇಗೆ ಅನಿಸ್ತು ನಿಮಗೆ? Just type in a chat box. Just type in a chat box. How did you feel? Jyoti ma'am is telling good. Wonderful. Come on. Type in a chat box. How did you feel? Rajeshwari ma'am is telling that very happy. Nitya is telling good. Okay, Redmi phone in the good ಅಂತ ಇದ್ದಾರೆ. Wonderful, super, super. So my dear friends, if you want to improve your spoken English, okay, now onward, start visualize it. ಈ ರೀತಿ ವಿಜುವಲೈಸ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ ವೆರಿ ಇಂಪಾರ್ಟೆಂಟ್. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತಂದು ಹೇಳ್ತಾರೆ. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂದರೆ, ನೀವು ಯಾವುದನ್ನ ಅಚೀವ್ಮೆಂಟ್ ಮಾಡಬೇಕು ಅಂತ ಅನ್ಕೊಳ್ತೀರಿ, ಅದನ್ನ ಆಲ್ರೆಡಿ ಮಾಡಿದ ಹಾಗೆ ನೀವು ಅನ್ಕೊಂಡು ಅದೇ ರೀತಿ ನೀವು ವರ್ತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂತಂದ್ರೆ, the success is going to come very very soon. Success is calling you. Success is calling you. I repeat, success is calling you. You need to pick up the call and try to speak. That's all. Yes, that's all. ಸಕ್ಸಸ್ ನಿಮಗೆ ಕಾಲ್ ಮಾಡ್ತಾ ಇದೆ, ನೀವು ಫೋನನ್ನು ಎತ್ತಿ ಮಾತಾಡ್ಬೇಕಷ್ಟೇ. ಇವತ್ತಿನಿಂದ ನನಗೆ ಇಂಗ್ಲಿಷ್ ಬರುತ್ತೆ. ಎಸ್, ಇಂಗ್ಲಿಷ್ ಬರಲ್ಲ ಅನ್ನೋದನ್ನ ತೆಗೆದಾಕಿ ನನಗೆ ಇಂಗ್ಲಿಷ್ ಬರುತ್ತೆ, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಇಂಗ್ಲಿಷ್ ಬಂದವರ ಹಾಗೆ, ಇಂಗ್ಲಿಷ್ ಮಾತನಾಡಲಿಕ್ಕೆ ಬಂದವರ ಹಾಗೆ ಆಕ್ಟ್ ಮಾಡಿ. ಕಮಾನ್, ಆಕ್ಟ್ ಇಟ್, ಆಕ್ಟ್ ಮಾಡಿ. ನೀವು ಮಾತಾಡಲಿಕ್ಕೆ ಬರಲ್ಲ ಅಂತಂದ್ರೂ ಆಕ್ಟಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸ್ಲೋ ಆಗಿ ಏನಾಗುತ್ತೆ ಗೊತ್ತಾ, ಅದೇ ರೀತಿ ನಾವು ಆಗ್ತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಹ್ಯಾವ್ ಯು ಅಂಡರ್ಸ್ಟುಡ್ ಇಟ್? ಹ್ಯಾವ್ ಯು ಅಂಡರ್ಸ್ಟುಡ್ ಇಟ್? Yes? Well, so then if you have understood it, please type I understand. Or I have understood. I have understood. Wonderful. Super, super, super. Very good, very good, very good. Well friends, then this is all about today's session. Okay, now whatever the things ನಾನು ನಿಮ್ಮ ಮುಂದೆ ಏನು ಹಂಚ್ಕೊಳ್ಬೇಕಂತಂದಿದ್ದೆ, ಸೊ ಇದಷ್ಟೇ ಇವತ್ತು.
now I give you a chance to you people. Suppose if you have any doubts, you may ask. If you have any doubts, you may ask. Come on, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಳ್ಳಿ. If you have any doubts, you may ask. ನಿಮಗೆಲ್ಲವೂ ಅರ್ಥ ಆಗಿದೆಯಾ? If you have understood, just type understood. Suppose if you have any doubts, you may ask. Okay, ನಿಮಗೆ ಅರ್ಥ ಆಗಿದ್ರೆ understood ಅಂತ ಟೈಪ್ ಮಾಡಿ. Well, just type in a chat box understood ಅರ್ಥ ಆಗಿದ್ರೆ, and suppose ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಕೋಬಹುದು. Well, Nitya is telling understood. Sujata ma'am is telling understood. Very good. Very good. Okay, any doubts? Any doubts? Yes. Any doubts? ನಿಮಗೆ ಡೌಟ್ಸ್ ಇದ್ರೆ ಜಸ್ಟ್ ನಿಮ್ಮ ಡೌಟ್ ಅನ್ನ ಕೇಳಬಹುದು. Okay, otherwise you know that I hope that you have understood today's session well. Work on it. Okay, ಏನೇನು ನೋಟ್ಸ್ ಮಾಡ್ಕೊಂಡಿದ್ರಿ ಅದನ್ನೆಲ್ಲ ಇನ್ನೊಮ್ಮೆ ನೋಡಿ, ಇನ್ನೊಮ್ಮೆ ಎಲ್ಲವನ್ನು ರಿವೈಂಡ್ ಮಾಡಿಕೊಂಡು ನಾನು ನಿಮಗೆ ಏನೇನು ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಎಕ್ಸಸೈಸನ್ನು ನಾನು ನಿಮಗೆ ಹೇಳಿದ್ದೀನಿ ಅದನ್ನೆಲ್ಲವನ್ನು ಮಾಡಿ. ಓಕೆ, ಸೊ ದೆನ್ ಐ ಹೋಪ್ ದ್ಯಾಟ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಐ ಆಮ್ ಎಕ್ಸ್ಟ್ರೀಮ್ಲಿ ಐ ಹ್ಯಾವ್ ಫೆಲ್ಟ್ ವೆರಿ ಹ್ಯಾಪಿ ಟು ಇನ್ ದಿಸ್ ಆ್ಯಕ್ಚುಲಿ ಈ ಒಂದು ಸೆಷನ್ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ I did it better than last session. Yes, because I have improved myself in 0.01%. Yes, I believe. ನಾನು 0.01% ಹಿಂದಿನ ಒಂದು ಲಾಸ್ಟ್ ಬ್ಯಾಚಿನ ಈ ಒಂದು 2ನೇ ದಿನದ ಸೆಷನ್ಗಿಂತಲೂ ಇವತ್ತಿನ ಸೆಷನ್ ನಾನು ಬೆಟರ್ ಮಾಡಿದ್ದೀನಿ ಅಂತಂತ ನನಗೆ ತೃಪ್ತಿ ಇದೆ. ಸೊ ದೆನ್ ಐ ಹೋಪ್ ದ್ಯಾಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್ ವೆಲ್. ಓಕೆ, ಸೊ ದೆನ್ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದ ಸೆಷನ್ ಮೈ ಡಿಯರ್ ಫ್ರೆಂಡ್ಸ್. Let's meet in the next session well on next Saturday. Okay, Saturday not, I think, yes, the next session is going to be taken on Saturday. Till then, bye, see you, happy night and Shivaratri. Namaste.